ವ್ಯವಸ್ಥೆ ಮಾಡ್ಕೊಂಡಿರಿ. ಎಲ್ಲರಿಗೂ ಶರಣಾರ್ಥಿಗಳು, ನಮಸ್ಕಾರ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಗೆ ಎಲ್ರಿಗೂ ತಿಳಿದಿರೋ ಹಾಗೆ ವಚನಕಾರರು ಇಡೀ ಒಂದು ಭಾರತೀಯ ಸಾಹಿತ್ಯದಲ್ಲಿಯೇ, ಅದರಲ್ಲೂ ಕನ್ನಡದ ಒಂದು ಸಾಹಿತ್ಯ, ಒಂದು ಸಾಮಾಜಿಕ ವಿಚಾರದಲ್ಲಿ ನೋಡಿದಾಗ ಒಂದು ಮಹತ್ವದ ಚಿಂತನೆಯನ್ನ, ಮಹತ್ವದ ಒಂದು ವಿಚಾರಗಳನ್ನ ಅವರು ನಮ್ಮ ಮುಂದೆ ಇರ್ತಾರೆ. ಮುಖ್ಯವಾಗಿ ಅವ್ರಿಗೂ ಲಿಂಗ ಸಮಾನತೆಯನ್ನ, ಒಂದು ಜೆಂಡರ್ ಈಕ್ವಾಲಿಟಿ ಅಂತ ಅನ್ನುವಂತಹ ಒಂದು ವಿಚಾರಗಳನ್ನ, ಮತ್ತೆ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅನ್ನುವಂತ ಏನು 21ನೇ ಶತಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಆವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿಯೇ 900 ವರ್ಷಗಳ ಮೊದಲನೇ ಶರಣ ಸತಿ ಲಿಂಗಪತಿ ಭಾವ, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅನ್ನುವಂತಹ ಒಂದು ಕ್ರಾಂತಿಕಾರಕವಾದಂತಹ ಒಂದು ವಿಚಾರಗಳನ್ನ ಅವರು ಹೇಳ್ತವ್ರು. ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ಮಾಡುವುದು ಅವರು ಸಾಮಾಜಿಕ ಸಂವಾದದ ಮೂಲಕ, ಸೋಷಿಯಲ್ ಡೈಲಾಗ್ ಮೂಲಕ. ಅಂದ್ರೆ ಸಮಾಜದಲ್ಲಿ ಒಂದು ಕುಟುಂಬ ಕೂಡ ಅಷ್ಟೇ ಮುಖ್ಯ. ಕುಟುಂಬದ ಆರೋಗ್ಯ ಏನಿರ್ತದೆ ಅದೇ ಸಾಮಾಜಿಕ ಆರೋಗ್ಯ ಅಂತ ಅನ್ನುವಂಥದ್ದು. ಹಾಗಾಗಿ ಸಂಘರ್ಷ ಅಲ್ಲ, ಸಂವಾದ, ಸಂಘರ್ಷಕ್ಕಿಂತ ಸಂವಾದ ಮುಖ್ಯ ಅಂತ ಅನ್ನುವಂಥದ್ದು ವಚನಕಾರರು. ಅದಕ್ಕೋಸ್ಕರನೇ ಅನುಭವ ಮಂಟಪದ ಮೂಲಕ ಪರಸ್ಪರ ಸಂವಾದಗಳನ್ನ ಮಾಡ್ತಾ ಜನತೆಗೆ ಒಂದು ಸಂದೇಶವನ್ನ, ಉತ್ತಮ ಬದುಕಿಗೆ ಸಂದೇಶವನ್ನು ನೀಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿದಂತವರು ವಚನಕಾರರು. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನ ಇತಿಹಾಸದಲ್ಲಿಯೇ ಪ್ರಜಾಪ್ರಭುತ್ವದ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅವರು ಗಂಡು ಹೆಣ್ಣು ಎಲ್ರಿಗೂ ಸಮಾನತೆಯನ್ನ ನೀಡಿದಂತವ್ರು. ಅಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ಒಂದು ನಮ್ಮ ಕಾರ್ಯಕ್ರಮವನ್ನ ಡಾಕ್ಟರ್ MS ಆಶಾದೇವಿ ಅವರ ಒಂದು ಉಪನ್ಯಾಸದ ಒಂದು ಇದರಲ್ಲಿ ನಾವು ಗಂಡು ಹೆಣ್ಣಿನ ಸಂವಾದ, ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ ಅನ್ನುವಂತ ವಿಚಾರಗಳನ್ನು ನಾವು ಇವತ್ತು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಖ್ಯಾತ ಚಲನಚಿತ್ರ ನಟಿ ಹಾಗೂ ಜನಪ್ರಿಯ ಸಂಸದೆ ಸುಮಲತಾ ಮೇಡಮ್ ಅವರು, ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಉತ್ಸಾಹವನ್ನ ಹೆಚ್ಚಿದೆ. ಹಾಗೇನೆ ಹಲವಾರು ಗಣ್ಯರೆಲ್ಲ ಇದ್ದಾರೆ. ಈ ಎಲ್ಲ ಗಣ್ಯರುಗಳನ್ನ ಬರಮಾಡ್ಕೊಳ್ತಾ ನಾನು ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮದ ನಿರೂಪಕಿ ದೀನಾ ಜಾಯ್ಸ್, ನಮ್ಮ ಕದಳಿ ವೇದಿಕೆಯ ಸಕ್ರಿಯ ಕಾರ್ಯಕರ್ತರು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ದೆಹಲಿಯ ಹಲವಾರು ಸಂಘ ಸಂಸ್ಥೆಗಳಲ್ಲಿ, ಮಹಿಳಾ ವೇದಿಕೆಗಳಲ್ಲಿ ತಾವು ತಮ್ಮದೇ ಆದಂತಹ ಕಾಣಿಕೆಗಳನ್ನ ನೀಡ್ತಾ ಮೂಲತಃ ಮಂಡ್ಯದ ಹೆಣ್ಮಗಳು. ಹಾಗಾಗಿ ಇವ್ರನ್ನ ನಾನು ನೀವು ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈ ನಮ್ಮ ಎಲ್ಲರಿಗೂ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಪ್ರದೇಶ ಘಟಕದ ಆನ್ಲೈನ್ ಉಪನ್ಯಾಸ ಮಾಲಿಕೆಯ 4ನೇ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ಕನ್ನಡ ವಚನಕಾರರು ಮಹಿಳೆಯರಿಗೆ ನೀಡಿದ ಸಮಾನತೆ, ಘನತೆ, ಗೌರವಗಳನ್ನು ಕುರಿತು ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಈ ದಿನ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಘಟಕ ಆಯೋಜಿಸಿರುವ ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ ವಿಷಯ ಕುರಿತ ಉಪನ್ಯಾಸಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. ಈ ದಿನದ ಅಧ್ಯಕ್ಷತೆಯನ್ನು ನಮ್ಮ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಬಸವರಾಜ್ ಅವರು ಮಾಡಲಿದ್ದಾರೆ. ತದನಂತರ ನಾವು ವಚನ ಗಾಯನದೊಂದಿಗೆ ಈ ನಮ್ಮ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಪ್ರಾರಂಭ ಮಾಡೋಣವಾ ಸರ್? ವಚನ ಗಾಯನದೊಂದಿಗೆ ಈ ನಮ್ಮ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಲು ಖ್ಯಾತ ಗಾಯಕಿ ಶ್ರೀಮತಿ ಸುಜಾತಾ ಗೌರವ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪರಿಚಯಿಸಲು ನಮ್ಮ ದೆಹಲಿ ಘಟಕದ ಆಜೀವ ಸದಸ್ಯರಾದ ಶ್ರೀಮತಿ ಹೇಮಾ ಚಂದ್ರಶೇಖರ್ ಅವರನ್ನು ಕೋರುತ್ತೇನೆ. ಶ್ರೀಮತಿ ಹೇಮಾ ಚಂದ್ರಶೇಖರ್ ಅವರು ಪರಿಚಯ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಇಲ್ಲ ನೋಡಿ ಅಲ್ಲಿ ಅನ್ಬಿಟ್ ಮಾಡಿ.
ಅನ್ಮ್ಯೂಟ್ ಆಗ್ತಾ ಇಲ್ಲ. ಓಕೆ 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 ಆಯ್ತು. ಕೇಳಿಸ್ತಾ ಇದೆ ಅಲ್ಲ? ಎಲ್ಲರಿಗೂ ಶರಣಾರ್ಥಿ. ದಕ್ಷಿಣ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತದ ವಿಷಯಕ್ಕೆ ಬಂದಾಗ ಧಾರವಾಡಕ್ಕೆ ದೊಡ್ಡ ಹೆಸರಿದೆ. ಒಂದು ರೀತಿಯಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ಸಂಸ್ಕೃತಿಗಳನ್ನು ಬೆರೆಸಿದಂತೆ ಕಂಡು ಬಂದ ಧಾರವಾಡಕ್ಕೂ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಎರಡೂ ಪ್ರಕಾರಗಳಿಂದ ಪ್ರಭಾವಿತಗೊಂಡಿರುವ ಸಂಗೀತದ ಪ್ರಕಾರವಾದ ಕಿರಾಣ ಘರಾಣಕ್ಕೂ ಅವಿನಾಭಾವ ಸಂಬಂಧ ಇದೆ. ಇಂತಹ ಶ್ರೇಷ್ಠ ಕಿರಾಣ ಘರಾಣ ಸಂಗೀತ ಪ್ರಕಾರದಲ್ಲಿ ಗಣನೀಯವಾದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಶ್ರೀಮತಿ ಸುಜಾತಾ ಗೌರವ್ರವರು ತಮ್ಮ ತಂದೆ ಹಾಗೂ ಸಂಗೀತದ ಗುರುವಾದ ದಿವಂಗತ ಪಂಡಿತ್ ಸಂಗಮೇಶ್ವರ್ ಅವರಿಂದ ಆರಂಭಿಕ ತರಬೇತಿ ಪಡೆದು ಈಗ ತಮ್ಮ ಸಹೋದರರ ಅನುಯಾಯಿಯಾಗಿ ಸಂಗೀತ ಸಾಧನೆ ಮಾಡುತ್ತಾ ಮುನ್ನಡೆಯುತ್ತಿದ್ದಾರೆ. ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಪ್ರಸ್ತುತ ಅತಿಥಿ ಉಪನ್ಯಾಸಕಿಯಾಗಿ ಧಾರವಾಡದ ಕರ್ನಾಟಕ ಆರ್ಟ್ಸ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಂಗೀತ ಸಾಧನೆಗಾಗಿ ಶ್ರೀಮತಿ ಸುಜಾತಾರವರಿಗೆ ಖ್ಯಾತ ಪುರಸ್ಕಾರಗಳಲ್ಲಿ ಒಂದಾದ ಅವ್ವ ಪ್ರಶಸ್ತಿ ಹಾಗೂ ಸ್ವರ ಸರಸ್ವತಿ ಪ್ರಶಸ್ತಿಯೂ ಸೇರಿದಂತೆ 10 ಹಲವು ಪ್ರಶಸ್ತಿಗಳಿಗೆ ಪಾತ್ರರಾಗಿರುವ ಇವರು ದೇಶದ ರಾಜಧಾನಿಯಲ್ಲಿ ನಮ್ಮ ದೆಹಲಿ ಕನ್ನಡಿಗರ ಅಸ್ಮಿತೆಯಾಗಿರುವ ದೆಹಲಿ ಕರ್ನಾಟಕ ಸಂಘದಲ್ಲಿ ಹಾಗೂ ಪುಣೆ, ಅಹಮದಾಬಾದ್, ಔರಂಗಾಬಾದ್ ಮೊದಲಾದ ನಗರಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇಂತಹ ಶ್ರೇಷ್ಠ ಸಂಗೀತ ವಿದ್ವಾಂಸರಾದ ಶ್ರೀಮತಿ ಸುಜಾತಾ ಗೌರವ್ರವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷದ ಸಂಗತಿ. ಈಗ ಅವರ ವಚನ ಗಾಯನವನ್ನು ಆನಂದಿಸೋಣ ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಹೇಮಾ ಚಂದ್ರಶೇಖರ್ ಅವರಿಗೆ. ಈಗ ವಚನ ಗಾಯನ ಮಾಡಲು ಶ್ರೀಮತಿ ಸುಜಾತಾ ಗೌರವರನ್ನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೀರೆಗರೆ ನಿರೆಗಮ ಮದ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ಮೆಂತೊಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಧನ್ಯವಾದ. ಧನ್ಯವಾದಗಳು ಮೇಡಮ್. ತಮ್ಮ ಸುಶ್ರಾವ್ಯ ಕಂಠದಿಂದ ಸುಮಧುರವಾಗಿ ವಚನ ಗಾಯನ ಮಾಡಿದ ಶ್ರೀಮತಿ ಸುಜಾತಾ ಗೌರವ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮುಖ್ಯ ಅತಿಥಿಗಳ ಭಾಷಣ. ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ವಿಜೇತರಾದ ಸಂಸತ್ ಸದಸ್ಯರು
ಮಾನ್ಯ ಲೋಕಸಭಾ ಸದಸ್ಯೆ ಹಾಗೂ ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಇಂದು ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯದಲ್ಲಿ ಆಗಮಿಸಿರುತ್ತಾರೆ. ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುತ್ತಾ ಮಾನ್ಯ ಲೋಕಸಭಾ ಸದಸ್ಯರನ್ನು ಪರಿಚಯಿಸಲು ನಮ್ಮ ಪರಿಷತ್ತಿನ ಆಜೀವ ಸದಸ್ಯೆ ಶ್ರೀಮತಿ ಆರಾಧನಾ ಕೆಸಿ ಅವರನ್ನು ಆಹ್ವಾನಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ವತಂತ್ರ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರನ್ನು ಪರಿಚಯಿಸುವುದು ಅಗತ್ಯವಿಲ್ಲ. ಹಾಗಾಗಿ ಅವರ ಸಾಧನೆಯನ್ನು ಒಂದೆರಡು ಮಾತುಗಳಲ್ಲಿ ಕೂಡ ಬಯಸುತ್ತೇನೆ. ಕಳೆದ 2019 ಲೋಕಸಭಾ ಚುನಾವಣೆ ಪ್ರಜಾಪ್ರಭುತ್ವವೆಂದೇ ಖ್ಯಾತಿಯನ್ನು ಹೊತ್ತ ಭಾರತದ ಸಂಸತ್ತಿನ ಸದಸ್ಯೆಯಾಗಿ ಮಂಡ್ಯ ಜಿಲ್ಲೆಯನ್ನು ಮಾತ್ರವಲ್ಲ ಇಡೀ ದೇಶದ ಮಹಿಳಾ ಸಮಾಜವನ್ನು ಪ್ರತಿನಿಧಿಸುತ್ತಿದ್ದಾರೆ ಎಂದು ಹೇಳಿದರೆ ಅತಿಶಯೋಕ್ತಿ ಇಲ್ಲ. ಮೊದಲ ಬಾರಿಗೆ ಲೋಕಸಭಾ ಸದಸ್ಯೆಯಾಗಿ ಮಾನ್ಯ ಸುಮಲತಾ ಅಂಬರೀಶ್ ಅವರು ಅತ್ಯಂತ ಅಲ್ಪ ಸಮಯದಲ್ಲಿಯೇ ಸಂಸತ್ತಿನಲ್ಲಿ ಮಹಿಳೆಯರಿಗೆ ವಿಶೇಷ ರೈಲ್ವೆ ಸೌಕರ್ಯ, ಗ್ರಾಮೀಣ ಭಾರತದ ರೈತರ, ಮಹಿಳೆಯರ ಹಾಗೂ ಗಾರ್ಮೆಂಟ್ಸ್ ಮತ್ತಿತರ ಕಾರ್ಖಾನೆಗಳ ಕಾರ್ಮಿಕರ ಸಮಸ್ಯೆ ಮೊದಲಾದ ವಿಚಾರಗಳತ್ತ ಸರ್ಕಾರದ ಗಮನ ಸೆಳೆದು ಕ್ರಿಯಾಶೀಲ ಸಂಸತ್ ಸದಸ್ಯೆಯಾಗಿ ಗುರುತಿಸಿಕೊಂಡಿದ್ದಾರೆ. ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ರಾಜಕಾರಣಕ್ಕೆ ಬರುವ ಮೊದಲು ಭಾರತದ ಸಿನಿಮಾ ರಂಗದಲ್ಲಿ ಕೂಡ ಪ್ರಸಿದ್ಧ ನಟಿಯಾಗಿ ಕನ್ನಡ, ಹಿಂದಿ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಗಳ ಒಟ್ಟು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರ ಮನ ಗೆದ್ದಿದ್ದರು. ತಮ್ಮ 15ನೇ ವಯಸ್ಸಿನಿಂದಲೇ ಸಿನಿಮಾದಲ್ಲಿ ನಟಿಸಿರುವ ಶ್ರೀಮತಿ ಸುಮಲತಾ ಅವರು 1979ರಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದ ಸೌಂದರ್ಯ ಸ್ಪರ್ಧೆಯಲ್ಲಿ ಜಯಗಳಿಸಿದ್ದರು. 1991ರಲ್ಲಿ ಕನ್ನಡದ ಹೆಸರಾಂತ ನಿಮ್ಮೆಲ್ಲರ ನೆಚ್ಚಿನ ಚಿತ್ರನಟ ರೆಬಲ್ ಸ್ಟಾರ್ ಅಂಬರೀಶ್ ಅವರನ್ನು ವಿವಾಹವಾದ ಇವರಿಗೆ ಅಭಿಷೇಕ್ ಗೌಡ ಎಂಬ ಮಗನಿದ್ದಾನೆ. ಶ್ರೀಮತಿ ಸುಮಲತಾ ಅಂಬರೀಶ್ ನಟಿಸಿದ ಕಲ್ಲರಳಿ ಹೂವಾಗಿ ಯಶಸ್ವಿ ಚಿತ್ರಕ್ಕೆ 2006ರಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಇವರು ದಕ್ಷಿಣ ಭಾರತದ ಹಲವಾರು ಹೆಸರಾಂತ ನಟರೊಂದಿಗೆ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇತ್ತೀಚೆಗೆ 2020ರಲ್ಲಿ ಬಿಡುಗಡೆಗೊಂಡ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದಲ್ಲಿಯೂ ಸೊಗಸಾಗಿ ನಟಿಸಿದ್ದಾರೆ. ಕನ್ನಡದ ಕಂಪನ್ನು ಹರಿಸಿದ್ದಾರೆ. ಇವರು ಸಂಸತ್ ಸದಸ್ಯರಾದ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಡಿಸಿ, ಎಸ್ಪಿ, ಎಸಿ, ತಹಶೀಲ್ದಾರ್ ಸೇರಿದಂತೆ ಅನೇಕ ಮಹಿಳಾ ಅಧಿಕಾರಿಗಳು ಇಂದು ಕಾರ್ಯನಿರ್ವಹಿಸುತ್ತಿರುವುದು ಎಲ್ಲಾ ಮಹಿಳೆಯರಿಗೂ ಇವರಿಂದ ಸಂದ ಗೌರವ. ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮಗೆಲ್ಲ ಉತ್ಸಾಹ ತಂದಿದೆ. ಅವರನ್ನು ಪರಿಚಯಿಸುವ ಅವಕಾಶ ದೊರಕಿದ್ದು ನನಗೆ ಸಿಕ್ಕ ಗೌರವ ಎಂದು ಹೆಮ್ಮೆಯಿಂದ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಆರಾಧನಾ ಮೇಡಮ್. ಈಗ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಂದ ಕೆಲವು ನುಡಿಗಳನ್ನು ಕೇಳೋಣ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನ್ನನ್ನ ಆಹ್ವಾನಿಸಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತೀನಿ. ಮೊದಲನೇದಾಗಿ ನನ್ನ ಬಗ್ಗೆ ಒಂದಷ್ಟು ಒಳ್ಳೆಯ ಮಾತುಗಳ ಆಡಿದ ನನಗೆ ಮಾಡಿರೋ ರೀತಿಗೆ ಧನ್ಯವಾದಗಳು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಬ್ಲಾಂಕ್ ಆಗೋಯ್ತು ನಂದು. ಮೊದಲನೇದಾಗಿ ಮಹಿಳಾ ಅಂತೀವಲ್ಲ, ನನ್ನ ಅಭಿಪ್ರಾಯಗಳು ಅಷ್ಟು ಸ್ವಲ್ಪ ವಿಭಿನ್ನವಾಗಿ ಇರಬಹುದೇನೋ. 365 ದಿವಸದಲ್ಲಿ ಒಂದು ವರ್ಷದಲ್ಲಿ ಒಂದೇ ಒಂದು ದಿನ ನಾವು ಮಹಿಳೆಯರ ದಿನ ಅಂತ ಆಚರಿಸೋದು
ಅಷ್ಟು ಸರಿ ಇಲ್ಲ ಅಂತ ನನ್ನ ಭಾವನೆ. ಮೊದಲನೇದಾಗಿ ನಾನು ಅದನ್ನ ಹೇಳೋಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮಹಿಳೆ ಅಂದ್ಮೇಲೆ ನಮ್ಗೆ ದೇವರು ಒಂದಷ್ಟು ಅದು ನಾವು ಎಂಪವರ್ಮೆಂಟ್ ನ ಹುಡುಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ವಿ ಆರ್ ಬಾರ್ನ್ ಎಂಪವರ್ಡ್. ನಮ್ಗೆ ದೇವರು ಒಂದಷ್ಟು ವಿಶೇಷವಾದ ಒಂದಷ್ಟು ಗುಣಗಳು, ಒಂದು ನರ್ಚರಿಂಗ್, ಒಂದು ಗಿವಿಂಗ್ ಬರ್ತ್ ಅಂತ ಕೊಟ್ಟಿರ್ತಾರಲ್ಲ. ಐ ಡೋಂಟ್ ಥಿಂಕ್ ಈಕ್ವಾಲಿಟಿ ಅಂತ ಬಂದಾಗ ಐ ಡೋಂಟ್ ಥಿಂಕ್ ವಿ ಆರ್ ಈಕ್ವಲ್. ಐ ಥಿಂಕ್ ವಿ ಆರ್ ಮೋರ್ ಪವರ್ಫುಲ್. ದಿಸ್ ಇಸ್ ಮೈ ಒಪಿನಿಯನ್. ಯಾಕೆಂದ್ರೆ ನಮ್ಮಲ್ಲಿರೋ ಶಕ್ತಿಯನ್ನ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಗುರ್ತಿಸಲ್ಲ. ಅದು ಬೇರೆಯವರು ಎಂಕರೇಜ್ ಮಾಡದೇ ಇರ್ಬೋದು, ಅದನ್ನ ಪ್ರಮೋಟ್ ಮಾಡದೇ ಇರಬಹುದು. ಬಟ್ ಮೊದಲನೇದಾಗಿ ನಾವು ನಮ್ಮಲ್ಲಿ ಇರೋಂತ ಒಂದು ಪವರ್ ಏನು ಅನ್ನೋದನ್ನ ನಾವು ರಿಕಗ್ನೈಸ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು, ಅದನ್ನ ಒಂಥರ ನರ್ಚರ್ ಮಾಡ್ಬೇಕು. ಅದರಿಂದ ಒಂದಷ್ಟು ಜನಕ್ಕೆ ಒಂದು ಐ ಥಿಂಕ್ ವೆನ್ ವುಮನ್ ಸ್ಟ್ಯಾಂಡ್ಸ್ ಫಾರ್ ಸಮಥಿಂಗ್, ಅದರಿಂದ ನಮ್ಮ ಸಮಾಜಕ್ಕೆ ಒಂದಷ್ಟು ಲಾಭ ಆಗತ್ತೆ. ಒಂದಷ್ಟು ಜನಕ್ಕೆ ಬರೀ ಇದು ನನ್ಗ್ ಮಾತ್ರ ಒಂದು ಸೀಮಿತ ಆಗುವಂತ ಒಂದು ವಿಷಯ ಆಗಿರಲ್ಲ ಇದು. ಈಗ ನನ್ನ ವಿಷಯಕ್ಕೆ ಬಂದ್ರೆ, ನಾನು ಮಂಡ್ಯದಲ್ಲಿ ಎಲೆಕ್ಷನ್ ಅಂತ ನಿಂತ್ಕೋಬೇಕಾದ್ರೆ ಒಂದಷ್ಟು ಜನ ನನಗೆ ತುಂಬಾನೇ ಹೆದರ್ಸಿದ್ರು. ಮಹಿಳೆಯಾಗಿ, ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನೀವು ಇದು ಎಂತ ದೊಡ್ಡ ಸಾಹಸ ನೀವು ಮಾಡೋಕ್ ಹೋಗ್ತೀರಾ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಬಟ್ ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ಹೆದರ್ಕೊಂಡ್ಬಿಟ್ಟು ನಾನೇನಾದ್ರೂ ಆ ಹೆಜ್ಜೆನ ತಗೊಳ್ದೆ ಇದ್ದಿದ್ರೆ ಇವತ್ತು ನಾನು ಈ ಒಂದು ಸ್ಥಾನವನ್ನ ಪಡೆಯೋಕೆ ಒಂದು ಸಾಧ್ಯವೂ ಆಗ್ತಿರ್ಲಿಲ್ಲ. ನನ್ನಿಂದ ಒಂದಷ್ಟು ಜನಕ್ಕೆ ನನ್ ಕೈಲಾದಷ್ಟು ಏನಾದ್ರೂ ಒಂದು ಸೇವೆ ಇರ್ಬೋದು, ಒಂದು ಸರ್ವಿಸ್ ಅಂತೀವಲ್ಲ ಆಸ್ ಎನ್ MP, ಅದು ಆಗ್ತಾ ಇರ್ಲಿಲ್ಲ. ಸೊ ದ ಫಸ್ಟ್ ಸ್ಟೆಪ್ ಇಸ್ ರಿಕಗ್ನೈಸಿಂಗ್ ಯುವರ್ ಓನ್ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಅಂಡ್ ವಿ ಆರ್ ಬಾರ್ನ್ ಎಂಪವರ್ಡ್. ಎವ್ರಿ ವುಮನ್, ನನ್ನ ಒಂದು ಅನಿಸಿಕೆ ಇದು, ವಿ ಆರ್ ಬಾರ್ನ್ ಎಂಪವರ್ಡ್. ಅದನ್ನ ನಾವು ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್ ಅಷ್ಟೇ. ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್. ವಿ ಆರ್ ಮೋರ್ ದೆನ್ ಈಕ್ವಲ್. ವಿ ಆರ್ ಮೋರ್ ದೆನ್ ಈಕ್ವಲ್ ಅನ್ನೋದು ನನ್ನ ಮಾತು. ಇದನ್ನ if you want to ask me any questions or interact with me, I'll be ready to. ಒಂದು ಭಾಷಣ ಅನ್ನೋದಕ್ಕಿಂತ I would like to treat this as an interactive session ಅಂತ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ, ಇವತ್ತು ಮಂಡ್ಯದಲ್ಲಿ ನಾನು ಮಹಿಳೆಯಾಗಿ ನಾನು ಒಂದು ಸ್ವತಂತ್ರವಾಗಿರೋಂಥ ಒಂದು MP ಆಗಿ ಇರೋದಲ್ದೆ, ನಾನು ನನ್ನ ಜಿಲ್ಲೆಯಲ್ಲಿ ಇವತ್ತು ಅಫಿಷಿಯಲ್ ಅಡ್ಮಿನ್ ಅಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ, ಜಿಲ್ಲಾಡಳಿತ, ನಮ್ಮ DC ಒಬ್ರು ಮಹಿಳೆ, ನಮ್ಮ SP ಮಹಿಳೆ, ಹಾಗೆ ನಮ್ಮ ತಹಸೀಲ್ದಾರ್ ಶ್ರೀರಂಗಪಟ್ಟಣ ಅವರು ಮಹಿಳೆ, ನಮ್ಮ ಮೈನಿಂಗ್ ಆಫೀಸರ್ ಇನ್ಚಾರ್ಜ್ ಹೂಸ್ ಅ ಬಿಗ್ ಸಪೋರ್ಟ್. ನಾನೊಂದು ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಮಾಡೋ ಹೋರಾಟದಲ್ಲಿ ನಾನು ತುಂಬಾ ಸಪೋರ್ಟ್ ಮಾಡ್ತಿರುವ ಮೇನ್ ಇನ್ಚಾರ್ಜ್ ಆಫೀಸರ್ ಅವರು ಮಹಿಳೆ, ADC ಅಂದ್ರೆ DC ಆದ್ಮೇಲೆ ಇರೋ ಸ್ಥಾನ ಅವರು ಮಹಿಳೆ. ಈ ರೀತಿ ನನಗೆ ಸಿಕ್ಕಿರೋ ಸಪೋರ್ಟ್ ಇವತ್ತು ನಮ್ಮ ಮಂಡ್ಯದ್ದು ಇಡೀ ಟೀಮ್ ಮಹಿಳೆಯರದಾಗಿದೆ. ಅದು ತುಂಬಾನೇ ನನಗೆ ಒಂದು ಹೆಮ್ಮೆ ಕೊಡುವಂತ ವಿಷಯ. ಒಂದು ಇಟ್ಸ್ ಅ ಯುನೀಕ್ ಪ್ಲೇಸ್. ನಾವು ಮಂಡ್ಯ ಅಂದ್ರೆ ಇದನ್ನೆಲ್ಲ ಟ್ಯಾಕಲ್ ಮಾಡೋದು, ನಮ್ಮ ಸಮಸ್ಯೆ ಏನಿದೆ ಇದೆಲ್ಲ ಟ್ಯಾಕಲ್ ಮಾಡ್ತಾ ಇರೋದು ಮಹಿಳೆಯರೇ. ಸೊ ದಿಸ್ ಇಸ್ ವಾಟ್ ಐ ಮೀನ್ ಟು ಸೇ. ವೆನ್ ಮಹಿಳೆಯರದು ಒಂದು ಶಕ್ತಿ ಏನಿದೆ ಅದನ್ನ ನಾವೇ ಗುರ್ತಿಸ್ಕೊಂಡು ನಾವೇ ಅದನ್ನ ಬೆಳೆಸ್ಬೇಕು. ನಾವೇ ಒಬ್ರಿಗೊಬ್ರು ಅದನ್ನ ಪ್ರೋತ್ಸಾಹ ಕೊಟ್ಟು ಎಂಕರೇಜ್ ಮಾಡ್ಕೋಬೇಕು. ಪ್ರತಿ ಒಬ್ಬ ಮಹಿಳೆ, ಐ ಆಮ್ ಟೆಲಿಂಗ್ ಯು, ನಾವು ಮನೆಯಲ್ಲಿರ್ಬೋದು ಅಥವಾ ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ತಿರ್ಬೋದು, ಪಬ್ಲಿಕ್ ಸರ್ವಿಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಜಾಬ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ವುಮನ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ದ ಸ್ಟ್ರೆಂತ್ ಟು ಟೇಕ್ ಕೇರ್ ಆಫ್ ಅವರ್ ಹೋಮ್, ಅವರ್ ಫ್ಯಾಮಿಲಿ, ಅವರ್ ಹಸ್ಬೆಂಡ್, ಅವರ್ ಚಿಲ್ಡ್ರನ್. ಅದಕ್ಕೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ. ಈ ಶಕ್ತಿ ನಿಜಕ್ಕೂ ಇಲ್ಲ, ಬೇರೆಯವ್ರಿಗಿಲ್ಲ. ಇದು ನಮ್ಮಲ್ಲಿದೆ. ಸೊ ಇದನ್ನ ವಿ ಹ್ಯಾವ್ ಟು ಸೆಲೆಬ್ರೇಟ್ ಬೀಯಿಂಗ್ ಅ ವುಮನ್. ವಿ ಹ್ಯಾವ್ ಟು ರಿಕಗ್ನೈಸ್ ಈಚ್ ಅದರ್ ಸ್ಟ್ರೆಂತ್ಸ್ ಅಂಡ್ ಸಪೋರ್ಟ್ ಈಚ್ ಅದರ್.
ದಿಸ್ ಇಸ್ ವಾಟ್ ನನ್ಗೆ ತುಂಬಾ ಇದೊಂದು ಕನಸು ಅನ್ನೋದಕ್ಕಿಂತ ಒಂದು ಆಸೆ ನಂದು ಇದು. ಬಿಕಾಸ್ ಜನರಲಿ ದೇಸೆ ಒಬ್ಬ ಮಹಿಳೆಗೆ ಬಿಗ್ಗೆಸ್ಟ್ ಎನಿಮಿ ಬಂದು ಇನ್ನೊಬ್ಬ ಮಹಿಳೆನೇ ಇರ್ತಾಳೆ ಅನ್ನೋ ಒಂದು ಮಾತುಗಳು, ವುಮನ್ ಇಸ್ ಬಿಗ್ಗೆಸ್ಟ್ ಎನಿಮಿ ಆಫ್ ಅನದರ್ ವುಮನ್ ಅಂತ ಹೇಳ್ತಾರೆ. ಬಟ್ ಅದನ್ನ ಇಲ್ಲ ಅಂತ ಪ್ರೂವ್ ಮಾಡೋ ಒಂದು ಸಮಯ ಸಂದರ್ಭ ಇವತ್ತು ಬಂದಿದೆ. And I think if you have any questions regarding my journey or my feelings, ಈಗ ಸಾಹಿತ್ಯ ವಚನ ಅಂತ ಬಂದಾಗ ನಾನು 2 ವರ್ಷದ ಹಿಂದೆ ನಾನು ಲಂಡನ್ಗೆ ಹೋಗಿ ಬಸವಣ್ಣನ ಸ್ಟ್ಯಾಚ್ಯೂಗೆ ಗಾರ್ಲ್ಯಾಂಡ್ ಮಾಡುವಂತ ಒಂದು ಅವಕಾಶ ನನ್ಗೆ ಸಿಕ್ಕಿತ್ತು. ಆ ಸಮಯದಲ್ಲಿ ನಾನು ಒಂದಷ್ಟು ಅವ್ರ ಬಗ್ಗೆ ತಿಳ್ಕೊಂಡೆ. ಅದಕ್ಕೆ ಮೊದಲು ನಿಜಕ್ಕೂ ನನ್ಗೆ ಅಷ್ಟು ಅವ್ರ ಬಗ್ಗೆ ಒಂದು ತಿಳುವಳಿಕೆ, ಒಂದು ಇನ್ಫಾರ್ಮೇಶನ್ ಇರ್ಲಿಲ್ಲ ನನ್ನ ಹತ್ರ. ನಾನು ಎಷ್ಟು ಇಂಪ್ರೆಸ್ ಆದೆ ಅಂದ್ರೆ ಓದಿರೋ ಕೆಲವೊಂದು ವಿಷಯಗಳನ್ನ ಓದಿ ಐ ವಾಸ್ ಸ್ಟಂಡ್. ಅಂದ್ರೆ 12th ಸೆಂಚುರಿಯಲ್ಲಿ ಅವ್ರು ಮಾಡಿರೋಂತ ಒಂದು ರೆವಲ್ಯೂಷನ್ ಅಂತ ಹೇಳ್ತೀನಿ. ಅವ್ರದ್ದು ರಿಲಿಜಿಯಸ್ ಅನ್ನೋದಕ್ಕಿಂತ ಹಿ ಬ್ರಾಟ್ ಅಬೌಟ್ ಅ ರೆವಲ್ಯೂಷನ್. ಹಿ ವಾಸ್ ಅ ರೆವಲ್ಯೂಷನರಿ ಪರ್ಸನ್. ಆ ಕಾಲದಲ್ಲೇ ಅವರು ಪ್ರಾಸ್ಟಿಟ್ಯೂಟ್ಸ್ ನ ರಿಹ್ಯಾಬಿಲಿಟೇಟ್ ಮಾಡೋದಂತ ಇರ್ಲಿ, ಅಥವಾ ಈ ಕಸ್ಟಮ್ಸ್ ಅಂತೀವಲ್ಲ, ರಿಲಿಜಿಯಸ್ ಟ್ರೆಡಿಷನಲ್ ಕಸ್ಟಮ್ಸ್, ಅದಕ್ಕೆ ವಿರುದ್ಧವಾಗಿ ಅವ್ರು ಆಡಿರೋಂತ ಮಾತುಗಳಿರ್ಲಿ, ಅಂಡ್ ಈಚ್ ವರ್ಡ್ ಆಫ್ ಹಿಸ್ ಎಂತ ಒಂದು ಅದು ಎಲ್ಲಿಂದ ಬಂತು ಅವ್ರಿಗೆ ಆ ಕಾಲದಲ್ಲಿ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಂದು ಬೇಜಾರು ಹೋಗುತ್ತೆ. ಅವ್ರು ಆವತ್ತಿನ 12th ಸೆಂಚುರಿಯಲ್ಲಿ ಆಡಿರೋ ಮಾತುಗಳು ಇವತ್ತಿಗೂ ನಾವು ಸರಿಯಾಗಿ ಪಾಲಿಸೋಕೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಹಿ ವಾಸ್ ಅಗೇನ್ಸ್ಟ್ ಎವ್ರಿ ಕೈಂಡ್ ಆಫ್ ರಿಲಿಜಿಯಸ್ ಡಿಫರೆನ್ಸಸ್. ಅದನ್ನ ಒಪ್ಪೇ ಇಲ್ಲ ಅವರು. ರಿಲಿಜನ್ ಅನ್ನೋದೇ ಒಪ್ಪಿಲ್ಲ ಅವರು. ದೇವ್ರನ್ನ ನೀವು ಪ್ರಾರ್ಥಿಸಿ, ರಿಲಿಜನ್ ಅನ್ನೋದು ಬೇಡ ಅನ್ನೋಂತ ಎಸೆನ್ಸ್ ಅವರು ನಮ್ಗೆ ಹೇಳ್ಕೊಟ್ಟಿದ್ದು. ಇವತ್ತಿನ ಕಾಲಕ್ಕೆ ಐ ಥಿಂಕ್ ವಿ ಶುಡ್ ಮೇಕ್ ಸಮ್ ಮೋರ್ ಎಫರ್ಟ್ ಟು ಪ್ರಾಪಗೇಟ್ ಬಸವಣ್ಣನವರ ಮಾತುಗಳು, ಅವ್ರ ವಚನಗಳೇನಿದೆ ಅದನ್ನ ಅವೇರ್ನೆಸ್ ಬಹುಶಃ ಯಾರಿಗೂ ಇಲ್ಲ. ಅಂಡ್ ಅವ್ರ ಕಮ್ಯುನಿಟಿ ಅಂತ ಫಾಲೋ ಮಾಡೋರ್ಗು ಅಷ್ಟು ಹೆಚ್ಚಾಗಿಲ್ಲ ನಾನ್ ನೋಡಿರೋದ್ರಲ್ಲಿ. ಸೊ ಇದನ್ನ ದಿಸ್ ಇಸ್ ಅ ವೆರಿ ಬಿಗ್ ಅದೇನಂತೀವಿ ನಮ್ದು ಡ್ರಾಬ್ಯಾಕ್ ಇದು. ಬಿಕಾಸ್ ಹಿಸ್ ವರ್ಡ್ಸ್ ಆವತ್ತಿನ ಕಾಲಕ್ಕೆ ಪಾರ್ಲಿಮೆಂಟ್ ಅಂತ ಒಂದು ಕ್ರಿಯೇಟ್ ಮಾಡಿ ಅವರು ಒಂದು ಪಿಕ್ಚರ್ ನಾನು ಬಸವಣ್ಣನ ಸ್ಟ್ಯಾಚ್ಯೂ ಹತ್ರ ಲಂಡನ್ ಅಲ್ಲಿ ಲ್ಯಾಂಬತ್ ಬ್ರಿಡ್ಜ್ ಹತ್ರ ನೋಡಿ ಐ ವಾಸ್ ಟೇಕನ್ ಅ ಬ್ಯಾಕ್. ಅಂದ್ರೆ ನಾವೇನೋ ಬ್ರಿಟಿಷ್ ಅವ್ರು ಬಂದು ನಮ್ಗೆ ಪಾರ್ಲಿಮೆಂಟ್ ಅನ್ನೋದು ಅಂತ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾವ್ ಅನ್ಕೊಂಡಿದ್ರೆ 12th ಸೆಂಚುರಿಯಲ್ಲಿ ಅವರು ಮಾಡಿರೋಂಥದ್ದು ಇದು ಅಂತ. ವಿ ಶುಡ್ ಬಿ ಸೋ ಪ್ರೌಡ್. ನಮ್ಮ ಕರ್ನಾಟಕದಿಂದ ನಮ್ಮ 12th ಸೆಂಚುರಿಯಲ್ಲಿ ಇಂಥ ಒಂದು ವಿಸ್ಡಮ್ ನ ನಮ್ಗೆ ಕೊಟ್ಟಿರೋರು. ರಿಯಲಿ ಇಟ್ ಇಸ್ ಮಾತುಗಳಿಲ್ಲ ಅವ್ರನ್ನ ನಿಜಕ್ಕೂ ಅವ್ರ ಬಗ್ಗೆ ಹೇಳಕ್ಕೆ. ಸೊ ಐ ಥಿಂಕ್ ಈಗ ಸಾಹಿತ್ಯ ಅಂತ ಬಂದ್ರೆ ನಿಮ್ಮಗಳಷ್ಟು ನನಗೆ ಅದರಲ್ಲಿ ಅನುಭವನೂ ಅಥವಾ ಐ ಡೋಂಟ್ ಹ್ಯಾವ್ ಟೈಮ್ ಆಲ್ಸೋ. ಪ್ಲಸ್ ನನ್ನ ಒಂದು ಚೈಲ್ಡ್ಹುಡ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಚೆನ್ನೈಯಲ್ಲಿ ಹುಟ್ಟಿದೀನಿ, ಮುಂಬೈ ಅಂಡ್ ಆಂಧ್ರ ಅಲ್ಲೂ ಬೆಳೆದಿದ್ದೀನಿ. ಆಮೇಲೆ ತಿರ್ಗಾ ನನ್ನ ಕೆರಿಯರ್ ಬಂದಾಗ ಚೆನ್ನೈಗೆ ಬಂದಿದ್ದೆ, ಮದುವೆ ಆದ್ಮೇಲೆ ಕರ್ನಾಟಕಕ್ಕೆ ಬಂದಿದ್ದೆ. ಸೊ ಐ ಬಿಲಾಂಗ್ ಟು ಆಲ್ ದಿಸ್ ಪ್ಲೇಸಸ್. ಬಟ್ ನನ್ನ ಸ್ಟಡಿಂಗ್ ಈಗ ರೀಡಿಂಗ್ ಬುಕ್ಸ್ ಅಂತ ಬಂದಾಗ ಮೇನ್ಲಿ ನಾನು ಇಂಗ್ಲಿಷ್ ಬುಕ್ಸೇ ಓದ್ಕೊಂಡು ಬಂದಿರೋದು. ಬಿಕಾಸ್ ಅಕ್ರಾಸ್ ದ ಸ್ಟೇಟ್ಸ್ ಟ್ರಾವೆಲ್ ಇರೋದ್ರಿಂದ ಒಂದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ನನ್ಗೆ ಸರಿಯಾದ ಅದು ಅದೇನಂತಾರೆ ಆ ಒಂದು ಬ್ಯಾಕ್ ಗ್ರೌಂಡ್ ಸಿಗೋ ಒಂದು ಅವಕಾಶ ಸಿಕ್ಲಿಲ್ಲ ನನ್ಗೆ. ಬಟ್ ಐ ವುಡ್ ಲವ್ ಟು ರೀಡ್ ಮೋರ್. ನನಗೆ ಟೈಮ್ ಅಂತ ಬಂದಾಗ ಖಂಡಿತ ನಾನು ಐ ವಾಂಟ್ ಟು ಎಡ್ಯುಕೇಟ್ ಮೈ ಸೆಲ್ಫ್ ರಿಗಾರ್ಡಿಂಗ್ ಸಚ್ ಗ್ರೇಟ್ ಲಿಟರರಿ ವರ್ಕ್ಸ್ ಅಂಡ್ ಗ್ರೇಟ್ ವಚನಗಳೇನಿದೆ ಅದ್ರ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಳ್ಳೋ ಒಂದು ಆಸೆ ಖಂಡಿತವಾಗ್ಲೂ ನನ್ಗಿದೆ. ಅಂಡ್ ಇಫ್ ಯು ವಾಂಟ್ ಟು ಆಸ್ಕ್ ಮಿ ಎನಿಥಿಂಗ್ ಪ್ಲೀಸ್ ಡೂ ಸೊ. ತುಂಬಾ ಸಂತೋಷ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತಾಡಿದ್ರಿ. ಅದ್ರಲ್ಲೂ ನೀವು ಆ ಸಂವಾದಕ್ಕೆ ಏನು ವಚನಕಾರರ ಸಂವಾದ ಇವತ್ತು ನಾವು ಮಾತಾಡೋರಿದ್ದಾರೆ ಆಶಾದೇವಿ ಮೇಡಮ್ ಅವರು. ಸೊ ನೀವು ಇನ್ನೂ ಸ್ವಲ್ಪ ಏನಾದ್ರು ನಮ್ ಜೊತೆ ಇರೋದಾದ್ರೆ ಅವರ ಒಂದ್ ಮಾತುಗಳು ಕೇಳ್ಕೊಂಡು ನಿಮ್ಮ ಸಂವಾದ ಅದನ್ನು ಕೂಡ ಮಾಡಬಹುದು. ಇನ್ ಬಿಟ್ವೀನ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇನ್ನೊಂದು 15 minutes ಓಕೆ 15 minutes ಇರ್ತೀನಿ. ಬಿಕಾಸ್
ಐ ಟೋಲ್ಡ್ ಯು ನಮ್ದೊಂದು. ಹೌದು ಗೊತ್ತಾಯ್ತು. ಹಾಗಾಗಿ ಒಂದು ಪ್ರಶ್ನೆ ಇದೆ, ಇವರು ನೋಡಿ ಪ್ರಶ್ನೆ ಮಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಮ ಇಷ್ಟೆಲ್ಲ ಸಾಧನೆ ಹಿಂದಿನ ಶಕ್ತಿ ಯಾರು, ನಿಮ್ಮ ಸಾಧನೆಯಿಂದ ಸ್ಫೂರ್ತಿ ಯಾವುದು ಅಂತ ಹೇಳಕ್ಕಾಗತ್ತಾ? ನನ್ನ ಸಾಧನೆ ಅಂತ ಹೇಳ್ಕೊಳಕ್ಕೆ ನನಗೆ ಐ ಡೋಂಟ್ ಥಿಂಕ್ ಇದು ನನ್ನ ಸಾಧನೆ ಅಂತ. ಬಿಕಾಸ್ ಎನಿ ಪರ್ಸನ್ ಒಂದು ಸ್ಟೇಜ್ ನಾನು ರೀಚ್ ಆಗ್ಬೇಕು ಅಂದ್ರೆ ನನ್ನ ಹಿಂದೆ ಹಲವಾರು ಜನರ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಒಬ್ರು ಒಂದು ರೋಡ್ ಅಲ್ಲಿ ನಡ್ಕೊಂಡು ಒಂದು ಡೆಸ್ಟಿನೇಷನ್ ರೀಚ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ನನಗೆ ಮೊದಲನೇದಾಗಿ ನನ್ನ ಒಂದು ಏನು ಸ್ಟ್ರೆಂತ್ ಅಂಡ್ ನನ್ನ ಸ್ಫೂರ್ತಿ ಅಂತ ಹೇಳ್ಬೇಕು ಅಂದ್ರೆ ನಮ್ಮಮ್ಮ ನಮ್ಮ ಅಪ್ಪನ ನಾವು ನನ್ನ 7ನೇ ವಯಸ್ಸಿಗೆನೆ ನಾವು ಕಳ್ಕೊಂಡಿದ್ವಿ. 5 ಜನ ಮಕ್ಕಳನ್ನ ಅವರು ಆ ಏಜ್ ಅಲ್ಲಿ, ಅಂದ್ರೆ ಶಿ ವಾಸ್ ಓನ್ಲಿ 33 years at that ಟೈಮ್. ಆ ಏಜ್ ಇಂದ 5 ಜನ ಮಕ್ಕಳನ್ನ ಅವ್ರು ಬೆಳೆಸಿರೋ ರೀತಿ, ಅವರ ಒಂದು ಸ್ಟ್ರೆಂತ್, ಕರೇಜ್ ಇತ್ತಲ್ಲ, ಅದು ಅದರಲ್ಲಿ 10% ನನಗಿರೋದು, ನನ್ನ ಅನ್ಸಿಕೆ ಇದು. ಬಟ್ ಶಿ ಇಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅದಾದ್ಮೇಲೆ ಐ ಥಿಂಕ್ ಅಂಬರೀಷ್ ಅವರು, ದ ವೇ ಅಂದ್ರೆ ಹ್ಯೂಮ್ಯಾನಿಟಿ ಅಂಡ್ ರೀಚಿಂಗ್ ಔಟ್ ಟು ಪೀಪಲ್, ಜನರ ಜೊತೆ ಆ ಸಂಪರ್ಕ, ಕನೆಕ್ಟ್ ಅಲ್ಲಿ ಇರೋದು, ಅಥವಾ ಎಲ್ಲರನ್ನೂ ಪ್ರೀತಿಸೋದು, ಅಂದ್ರೆ ವಿತೌಟ್ ಜಡ್ಜಿಂಗ್ ಎಲ್ಲರನ್ನೂ ಅವರು ವೆಲ್ಕಮ್ ಮಾಡೋರು, ಎಲ್ರಿಗೂ ಆದಷ್ಟು ಕೈಲಾದಷ್ಟು ಸಹಾಯ ಮಾಡೋರು. ಐ ಥಿಂಕ್ ಸಾವಿರಾರು ಜನಕ್ಕೆ ಅವ್ರದೇ ಒಂದು ಕಥೆ ಇದೆ ಅಂಬರೀಷ್ ಅವ್ರ ಬಗ್ಗೆ, ಅಂದ್ರೆ ಪರ್ಸನಲ್ ಆಗಿ ದ ವೇ ಹಿ ಟಚ್ ದೇರ್ ಲೈಫ್. ನನ್ಗೆ ಈ ರೀತಿ ಈ ಟೈಮಲ್ಲಿ ನನ್ಗೆ ಇಂಥ ಒಂದು ಅನುಭವ ಆಯ್ತು, ಅಂಬರೀಷ್ ಅವರು ಈ ತರ ಹೆಲ್ಪ್ ಮಾಡಿದ್ರು, ಈ ತರ ನನ್ಗೆ ಹೇಳ್ಕೊಟ್ರು, ಈ ತರ ಏನೇನೋ ಒಂದೊಂದು ಕಥೆ ಇರುತ್ತಲ್ಲ. ನನ್ಗೆ ಆಶ್ಚರ್ಯ, ಒಬ್ರು ಇಂಥ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ಜನಕ್ಕೆ ಅವರು ರೀಚ್ ಔಟ್ ಆಗಿ ಹೌ ಹಿ ವಾಸ್ ಏಬಲ್ ಟು ಅನ್ನೋದು ಈಗ್ಲೂ ನನ್ ಮಿಸ್ಟ್ರಿನೇ. ಬಟ್ ಐ ಥಿಂಕ್ ನಾನು ನಾಟ್ ಬಿಕಾಸ್ ಐ ವಾಸ್ ಮ್ಯಾರಿಡ್ ಟು ಹಿಮ್ ಫಾರ್ 27 years ಅಂತಲ್ಲ. ಐ ಥಿಂಕ್ ಈಸ್ ದ ಮೋಸ್ಟ್ ಯೂನಿಕ್ ಹ್ಯೂಮನ್ ಬೀಯಿಂಗ್ ನಾನು ಮೀಟ್ ಮಾಡಿರೋದ್ರಲ್ಲಿ. ಅಂತ ಒಬ್ಬರನ್ನ ನಾನು ನೋಡೇ ಇಲ್ಲ. The way he could respond, the way he could be with people. Nijakku, I was lucky to be married to a man like Amrish, and ನನ್ನ 27 ವರ್ಷ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದು ನನ್ನ ಬ್ಲೆಸ್ಸಿಂಗ್ ಅದು. ಬಿಕಾಸ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ನಾನು ತುಂಬಾ ಕಲ್ತಿದ್ದೀನಿ ಅಂಬರೀಷ್ ಅವರಿಂದ, ಜೀವನದ ಬಗ್ಗೆ ಕಲ್ತಿದ್ದೀನಿ, ಜನರ ಬಗ್ಗೆ ಕಲ್ತಿದ್ದೀನಿ. ಒಬ್ರ ಜೊತೆಲಿ ಹೇಗ್ ನಾವು ರೀಚ್ ಔಟ್ ಆಗಿ ಬೇರೆಯವ್ರಿಗೆ ನಾವು ವಿ ಕ್ಯಾನ್ ಸಪೋರ್ಟ್ ಅಂಡ್ ವಿ ಕ್ಯಾನ್ ಬಿ ಆಫ್ ಹೆಲ್ಪ್ ಅನ್ನೋದು ಅವರಿಂದಾನೇ ನಾನು ಕಲ್ತಿದ್ದು. ಸೊ ಐ ಥಿಂಕ್ ಈ ಇಬ್ಬರೇ ನನ್ನ ಇನ್ಸ್ಪಿರೇಷನ್, ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನ್ನ ಲೈಫ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚಂದ್ರಶೇಖರ್ ಅವರೇ, ನಾನೊಂದು ಮಾತಾಡ್ತೀನಿ ಮೇಡಮ್ ಅವ್ರ ಬಗ್ಗೆ. ಪರಿಚಯ CM ನಾಗರಾಜ್, ದೆಹಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ. ಹೇಳಿ ನಾಗರಾಜ್ ಅವರು. ಮೊದಲನೆಯದಾಗಿ ಮತ್ತು ದೆಹಲಿ ಕರ್ನಾಟಕ ಸಂಘದ ಪರವಾಗಿ ಸುಮಲತಕ್ಕ ಅವರಿಗೆ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗಿಯಾಗಿದ್ದೀರಿ. ಯಾಕೆಂದ್ರೆ ನಮ್ಮ ಚಂದ್ರಶೇಖರ್ ಅವರು ನಮ್ಮ ಕನ್ನಡ ಸಂಘದ ಸಾಂಸ್ಕೃತಿಕ ಸಮುಚ್ಚಯದ ಅಧ್ಯಕ್ಷರು. ಹಾಗಾಗಿ ಈ ಕಾರ್ಯಕ್ರಮವನ್ನ ತಾವು ಬಂದು ಇದರಲ್ಲಿ ಭಾಗಿಯಾಗೋದು, ಮತ್ತೆ ಮಹಿಳಾ ಕಾರ್ಯಕ್ರಮದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ನಡೀತಿರುವ ಈ ಶರಣ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗೋದು, ಅಕ್ಕ ಅವರೇ ಧನ್ಯವಾದಗಳು ತಮ್ಗೆ. ಮತ್ತೆ ನಾನು ತಮ್ಮನ್ನ ದುಬೈಯಲ್ಲಿ ನಾವು ರಾಷ್ಟ್ರೀಯ ಉತ್ಸವವನ್ನ ಮಾಡಿದಾಗ ಅಣ್ಣ ಅವ್ರ ಜೊತೆ ನಾನು ತಮ್ಮನ್ನ ಭೇಟಿಯಾಗಿದ್ದೆ. ಕೆಂಪೇಗೌಡ ಜಯಂತಿನ ನಾವು ಮಾಡಿದಾಗ ಅಲ್ಲಿ ದುಬೈನಲ್ಲಿ. ಹಾಗಾಗಿ ಭೇಟಿ ಆಗಿದೆ. ಅದೊಂದು ಸಣ್ಣ ನೆನಪು, ನಾವು ಇವಾಗೂ ಅಣ್ಣ ಅವ್ರು ನೆನ್ಸ್ಕೊತಾ ಇರ್ತೀವಿ. ಆ ಒಂದು ಜೋಕ್ ಹೇಳಿದ್ರು, ಅದನ್ನ ಇವತ್ತು ಮಂಚೇಗೌಡರದು ಅದು ಇವತ್ತು ನಾವು ನೆನ್ಸ್ಕೊತಾ ಇರ್ತೀವಿ. ಹಾಗಾಗಿ ತಾವು ದೆಹಲಿ ಕರ್ನಾಟಕಕ್ಕೆ ಒಮ್ಮೆ ಬರ್ಬೇಕು. ನಾನು ಗೌಡ್ರ ಮನೆಯಲ್ಲಿ ಸಿಕ್ಕಿದಾಗ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಸ್ಪೆಷಲಿ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ ಮತ್ತು ದೆಹಲಿ ಕರ್ನಾಟಕ ಸಂಘದ ಪರವಾಗಿ ತಮ್ಗೆ ಅನಂತ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಇನ್ಯಾರಾದ್ರೂ ಪ್ರಶ್ನೆ ಏನಾದ್ರು ಇದ್ರೆ ನಿರೂಪಕರು ಇನ್ವೈಟ್ ಮಾಡಿ. ಇವರು ಅಡ್ವೈಸ್ ಮಾಡಿದ್ದಾರೆ, ದಮಯಂತಿ ಮೇಡಮ್ ಮತ್ತೆ ಆಶಾಲತಾ ಮೇಡಮ್. ಪ್ಲೀಸ್ ದಮಯಂತಿ ಮೇಡಮ್ ಮಾತಾಡ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಎಲ್ರಿಗೂ ನಮಸ್ಕಾರಗಳು.
ಡಾಕ್ಟರ್ ದಮಯಂತಿ ಫ್ರಮ್ ಬ್ಯಾಂಗ್ಳೂರ್. ಸುಮಲತಾ ಮ್ಯಾಮ್ ಮತ್ತೆ ಅಂಬರೀಶ್ ಸರ್ ನಾವು ತುಂಬಾ ನಿಮ್ ಫ್ಯಾನ್ ಆಗಿದೀವಿ, ಮೊದ್ಲಿಂದಾನು ನಾವೆಲ್ಲ ಮೂವೀಸ್ ನೋಡ್ಕೊಂಡ್ ಬಂದಿದೀವಿ. ಅಂಡ್ ಐ ಆಮ್ ರಿಯಲಿ ಪ್ರೌಡ್ ದ ವೇ ಯು ಹ್ಯಾವ್ ಮ್ಯಾನೇಜ್ಡ್ ಆಫ್ಟರ್ ಹಿ ಪಾಸ್ಡ್ ಅವೇ. ಸೊ ಮ್ಯಾಮ್ ನಂಗೆ ಒಂದು ಏನಂದ್ರೆ, ಇವಾಗ ಆಕ್ಚುಲಿ ನಾವು ಎಲ್ಲ ಸಕ್ಸಸ್ಫುಲ್ ಆಗಿ ತುಂಬಾ ಮಿಲಿಟರಿಲಿದ್ದು ಎಲ್ಲ ಮಾಡಿದೀವಿ ಸರ್ವಿಸ್ ಎಲ್ಲ. ಆದ್ರೆ ಇನ್ ಜನರಲ್ ನಮ್ಮ ಕಂಟ್ರಿ ಆಗ್ಲಿ ನಮ್ದು ಪುರುಷ ಪ್ರಧಾನ ಇರೋದ್ರಿಂದ ಸೊ ಕೆಲವುದು ನನ್ಗನ್ಸೋದಂದ್ರೆ ಬೇಸಿಕ್ ಎಜುಕೇಶನ್ ಅಲ್ಲೇ ಸ್ವಲ್ಪ ಚೇಂಜಸ್ ಬರ್ಬೇಕು ಮ್ಯಾಮ್. ಅಂದ್ರೆ ಇಬ್ರು ಒಂದೇ, ಗಂಡು ಹೆಣ್ಣು ಇಬ್ರು ಒಂದೇ, ಇಬ್ರು ಸಮಾನವಾಗಿ ಅವ್ರಿಗೆ ಎಜುಕೇಶನ್ ಅಪಾರ್ಚುನಿಟೀಸ್ ಈಗ ನಮ್ ಲೈಫ್ ಅಲ್ಲಿ ಸಿಕ್ಕಿರೋದು ಒಂದು ಅಪಾರ್ಚುನಿಟಿಯಿಂದ ನಾವು ಮುಂದೆ ಬಂದ್ವಿ. ಸೊ ಅದು ನಮ್ ಪೇರೆಂಟ್ಸ್ ಇರ್ಬೋದು, ಆಮೇಲೆ ಇನ್ ಫ್ಯೂಚರ್ ಮತ್ತೆ ಮದ್ವೆ ಆದ್ಮೇಲೆ ನಮ್ಮ ಹಸ್ಬೆಂಡ್ ಇರ್ಬೋದು. ಬಟ್ ಎಲ್ಲಾ ಲೇಡೀಸ್ಗೂ ಆ ಅಪಾರ್ಚುನಿಟಿ ಸಿಗ್ತಾ ಇಲ್ಲ ಮ್ಯಾಮ್, ಬಿಕಾಸ್ ಆಫ್ ಸೊಸೈಟಿ ಅವ್ರದ್ದು ಮೈಂಡ್ ಸೆಟ್. ಅದು ನನಗನ್ಸುತ್ತೆ ಅದನ್ನ ಚೈಲ್ಡ್ಹುಡ್ ಇಂದಾನೇ ಅದನ್ನ ಚೇಂಜ್ ಮಾಡ್ಬೇಕು. ಮೇಡಮ್ ಪ್ರಶ್ನೆ ಕೇಳಿ, ಶಾರ್ಟ್ ಅಂಡ್ ಬ್ರೀಫ್ ಆಗಿರ್ಲಿ ದಯವಿಟ್ಟು. ಅಂದ್ರೆ ರಾಜಕೀಯದಲ್ಲಿ ಇರೋದ್ರಿಂದ ಮ್ಯಾಮ್ ಅದ್ರಲ್ಲಿ ಏನಾದ್ರೂ ತಿದ್ದುಪಡಿ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದು ಬರ್ಬೇಕು ಅಂತ ನಂದು ನಾನ್ ಅನ್ಕೊಂಡಿರೋದು. ಅಂದ್ರೆ ಮೊದ್ಲಿಂದಾನು ಬೇಸಿಕ್ ಪ್ರೈಮರಿ ಎಜುಕೇಶನ್ ಅಲ್ಲೇ ಬರ್ಬೇಕು ಇದು. ಹೆಣ್ಣು ಗಂಡು ಭೇದ ಭಾವಗಳು ಅಥವಾ ಅವ್ರಿಗೆ ಎಜುಕೇಶನ್ ಅಪಾರ್ಚುನಿಟೀಸ್ ಕೊಡ್ದೇನೆ ಇರೋದು, ಅದ್ರ ಬಗ್ಗೆ ಸರ್. ಐ ಥಿಂಕ್ ಇದು ಎಡ್ಯುಕೇಶನ್ ಅಲ್ಲಿ ಆಮೇಲೆ ಮನೆಯಲ್ಲಿ ಸ್ಟಾರ್ಟ್ ಆಗ್ಬೇಕು. ತಾಯಿಯನ್ನು ಒಳ್ಳೆದಾಳಲ್ಲ, ಅವಳಿಂದಾನೇ ಇದು ಸ್ಟಾರ್ಟ್ ಆಗೋದು. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕೆಂದ್ರೆ ಒಬ್ರು ಮಕ್ಕಳನ್ನ ಬೆಳೆಸೋ ಒಂದು ಜವಾಬ್ದಾರಿಯಲ್ಲಿ ಹೆಣ್ಣಿನ ಪಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ. ಐ ಥಿಂಕ್ ಸ್ಪೆಂಡ್ 70% or 75% ಅವ್ರನ್ನ ಎಸ್ಪೆಷಲಿ ಆ ಒಂದು ಬೆಳೆಯೋ ಟೈಮ್ ಅಲ್ಲಿ ನಮ್ಮ ಒಂದು ರೋಲ್ ದೊಡ್ಡದಾಗಿರುತ್ತೆ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ದ ಎನ್ವೈರನ್ಮೆಂಟ್. ಮಕ್ಕಳನ್ನ ಬೆಳೆಸೋವಾಗ್ಲೇ ನಾವು ಗಂಡು ಹೆಣ್ಣು ಎಲ್ಲಾರು ಒಂದೇ, ಈಕ್ವಲ್ ಆಪರ್ಚುನಿಟೀಸ್ ಅನ್ನೋದನ್ನ ನಮ್ ತಾಯಿ ನಮ್ಮನ್ನ ಯಾವತ್ತೂ ಅದು ಯು ಆರ್ ಲೆಸರ್ ದೆನ್ ಅ ಮ್ಯಾನ್ ಅನ್ನೋ ತರ ಯಾವತ್ತೂ ನಮ್ಗೆ ಆ ಫೀಲಿಂಗ್ ಕೊಟ್ಟಿರ್ಲಿಲ್ಲ. ಬಿಕಾಸ್ ಶಿ ಹರ್ಸೆಲ್ಫ್ ವಾಸ್ ಸೋ ಸ್ಟ್ರಾಂಗ್ ಅಂಡ್ ಒಂಥರ ಕರೇಜಿಯಸ್ ಪರ್ಸನ್ ಆಗಿರೋದ್ರಿಂದ ನಮ್ಗೂ ಅದನ್ನೇ ಹೇಳ್ಕೊಟ್ರು. ಯು ಆರ್ ನಾಟ್ ಲೆಸರ್ ದೆನ್ ಎನಿ ಮ್ಯಾನ್ ಅನ್ನೋ ತರಾನೇ ವಿ ಆರ್ ಈಕ್ವಲ್ ಇಫ್ ನಾಟ್ ಮೋರ್ ಪವರ್ಫುಲ್ ಅನ್ನೋ ಒಂದು ರೀತಿಯಲ್ಲೇ ನಮ್ಮನ್ನ ಬೆಳೆಸಿದ್ರು. ಸೊ ಎಸ್, ಈ ಒಂದು ಎಡ್ಯುಕೇಶನ್ ಮನೆಯಲ್ಲಿ ಪ್ರಾರಂಭ ಆಗ್ಬೇಕು. ಅದು ಮನೆಯಲ್ಲಿ ಒಂದ್ಸತಿ ಸ್ಟಾರ್ಟ್ ಆದ್ರೆ ಸಮಾಜಕ್ಕೆ ಅದು ನ್ಯಾಚುರಲಿ ಇಟ್ ವಿಲ್ ಸ್ಪ್ರೆಡ್ ಎವ್ರಿವೇರ್. ಅಂಡ್ ಸ್ಕೂಲ್ಸ್ ಎಡ್ಯುಕೇಶನ್ ಸಿಸ್ಟಮ್ ಅಲ್ಲೂ ಅದು ಅದೇ ರೀತಿಯ ಒಂದು ಪರ್ಸ್ಪೆಕ್ಟಿವ್ ನ ಅವರು ಹೇಳ್ಕೊಡ್ತಾರೆ. ಬಟ್ ಐ ಥಿಂಕ್ ಇಟ್ ಇಸ್ ದ ಡ್ಯೂಟಿ ಆಫ್ ಪೇರೆಂಟ್ಸ್ ಅದನ್ನ ಒಂದು ಇನ್ಸ್ಟಿಲ್ ಮಾಡೋದು. ಆ ಒಂದು ಫೀಲಿಂಗ್ ನ ಪೇರೆಂಟ್ಸ್ ಮಕ್ಕಳು ಹುಟ್ಟದಾಗ್ಲಿಂದಾನು ಈ ಒಂದು ಫೀಲಿಂಗ್ ನ ಅವರು ದೇ ಹ್ಯಾವ್ ಟು ಕ್ರಿಯೇಟ್ ದಟ್ ಅಟ್ಮಾಸ್ಫಿಯರ್ ಅಟ್ ಹೋಮ್. ತುಂಬಾ ಪರ್ಸೆಂಟೇಜ್ ಇನ್ನೂ ಆಗ್ತಾ ಇಲ್ಲ ಮ್ಯಾಮ್ ನಮ್ಮ ಕಂಟ್ರಿಲಿ, ಇವನ್ ಎಜುಕೇಟೆಡ್ ಕ್ಲಾಸ್ ಆಲ್ಸೋ. ಅದೇ ಯಾಕೆ ಅದನ್ನ ಹೇಗೆ ಸರಿಪಡಿಸೋದು? ವಿ ಹ್ಯಾವ್ ಕಮ್ ಅ ಲಾಂಗ್ ವೇ. ಮೊದ್ಲಕ್ಕಿಂತ ನೋಡಿದ್ರೆ ಮೇ ಬಿ ಸ್ಲೋ ಪ್ರೋಗ್ರೆಸ್, ಬಟ್ ವಿ ಹ್ಯಾವ್ ಕಮ್ ಅ ಲಾಂಗ್ ವೇ. ಇನ್ಫ್ಯಾಕ್ಟ್ ನಮ್ ದೇಶದಲ್ಲಿ ಮಹಿಳೆ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರೋದು ಒನ್ ಆಫ್ ದ ಫಸ್ಟ್ ಫ್ಯೂ ಕಂಟ್ರೀಸ್. ಇಟ್ ಹಸ್ ಹ್ಯಾಪನ್ಡ್ ಇನ್ ಇಂಡಿಯಾ. ಅಂಡ್ ಎಷ್ಟೊಂದ್ ಜನ ನೀವು ನೋಡ್ತೀರಾ ಚೀಫ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್ಸ್ ನಮ್ಮ ದೇಶದಲ್ಲಿ. ನಿಜಕ್ಕೂ ಅದು ಅಂಡ್ ಟುಡೇ ಐ ಆಮ್ ಸೀಯಿಂಗ್ ವೆದರ್ ಇಟ್ ಇಸ್ ಪೊಲೀಸ್ ಆರ್ ಏರ್ಲೈನ್ಸ್ ಅಲ್ಲಿ ಪೈಲಟ್ಸ್ ಇರ್ಬೋದು. ಅಂದ್ರೆ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್. ನಾವ್ ಏನ್ ಮಾಡ್ತೀವಿ, ನಾವ್ ಆಕ್ಸೆಪ್ಟ್ ಮಾಡ್ಬಿಡ್ತೀವಿ ಆಟೋಮೆಟಿಕ್ಲಿ. ನಾವೇನೋ ಸೆಕೆಂಡರಿ ಸಿಟಿಸನ್ಸ್ ಅನ್ನೋದನ್ನ ಒಂದು ಮೈಂಡ್ ಸೆಟ್ ಅಲ್ಲೇ ನಾವು ಬೆಳೀತಾ ಬಂದು ಆಟೋಮೆಟಿಕಲಿ ಓಕೆ ಇದು ಮ್ಯಾನ್ ವಿಲ್ ಗೆಟ್ ದ ಪ್ರಾಮಿನೆನ್ಸ್ ಅನ್ನೋ ಒಂದು ಇದನ್ನ ನಾವು ಆಕ್ಸೆಪ್ಟ್ ಮಾಡ್ಬಿಡ್ತೀವಿ. ವಿ ಶುಡ್ ನಾಟ್ ಆಕ್ಸೆಪ್ಟ್. We should not settle for anything less. Nammundu, if you have an ambition, you want to reach a certain place, you want to achieve something, you have to put your foot down. And naavunu ಸ್ವಲ್ಪ ಹೋರಾಡಬೇಕು. ಅದು ಹೋರಾಟ ಇಲ್ಲ ಅಂದ್ರೆ ಯಾರು ಫ್ರೀ ಆಗಿ ಹಿಂಗ್ ಕೊಡಲ್ಲ. ಬಿಕಾಸ್ ಎಷ್ಟೋ ಶತಮಾನಗಳಿಂದ ಇದು ಹೀಗೆ ಆಗ್ತಾ ಬಂದಿರೋದ್ರಿಂದ ಒಂದೇ ದಿನಕ್ಕೆ ಈ ಚೇಂಜ್ ಬರಲ್ಲ. We have to fight for our place. Thank you so much. ಮತ್ತೆ ಆಶಾಲತಾ ಮೇಡಮ್, ಏನು ನೀವು ಆಶಾಲತಾ ಮಹಾದೇವ್ ಅವ್ರೇನು ಹ್ಯಾಂಡ್ ರೈಸ್ ಮಾಡಿದಿರಿ? ಮೇಡಮ್ ನಮಸ್ತೆ, ನಾನು ಆಶಾಲತಾ ಅಂತ ಹೇಳಿ ದೆಹಲಿ ಕರ್ನಾಟಕ ಸಂಘದ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ದೆಹಲಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಕನ್ನಡತಿ. ಮತ್ತೆ ಮೇಡಮ್ ಯು ಹ್ಯಾವ್ ಬೀನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಚುನಾವಣೆ ಮಂಡ್ಯ ಜಿಲ್ಲೆಯೊಳಗಿರೋದ್ರಿಂದ ನನಗೆ ಅದೊಂದು ಮಂಡ್ಯ ಜಿಲ್ಲೆ ಒಂದು ಇದಿದೆ, ಸಪರೇಟ್ ಪ್ಲೇಸ್ ಇನ್ ಮೈ ಹಾರ್ಟ್. ನೀವು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದಾಗ
ನೀವು ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರಿ, ಬಟ್ ವಿ ಆಲ್ ವೇರ್ ಕಂಟೆಸ್ಟಿಂಗ್ ಓವರ್ ದೇರ್. ನಡೀತಾ ಇದ್ದಿದ್ದು ಅಂದ್ರೆ ಇಟ್ ವಾಸ್ ಲೈಕ್ ವಿ ವರ್ ದೇರ್ ಅಂತ ಹೇಳಿ. ಸೊ ನೀವ್ ಹೇಳ್ದ ಹಾಗೆ ನಾವೇ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ ಯಾವ್ದೇ ಒಂದು ಇದು ಬೇಕು ಅಂತ ಹೇಳಿದ್ರೆ. ಬಟ್ ಮೇಡಮ್ ಈ ತರ ಸ್ಟ್ರಗಲ್ ಮಾಡುವಾಗ ಸುಲಭವಾಗಿ ಮಹಿಳೆಯರು ಅಚೀವ್ ಮಾಡಿದ್ದನ್ನ ಅವರಿಗೆ ಸಿಗೋಲ್ಲ. ಈ ತರ ಅಚೀವ್ ಮಾಡುವಂತ ಮಹಿಳೆಯರಿಗೆ ನಿಮ್ ಕಡೆಯಿಂದ ಏನಾದ್ರೂ ಒಂದು ಕೆಲವೊಂದು ಟಿಪ್ಸ್ ಅಥವಾ ಯಾವ ರೀತಿ ನಾವು ಹೋಗ್ಬೇಕಾಗತ್ತೆ ಮುಂದಕ್ಕೆ? ಇನ್ ಕೇಸ್ ನಾವು ಮಾಡಿರೋ ಅಚೀವ್ಮೆಂಟ್ ಅದೇ ಒಬ್ಬ ಪುರುಷರು ಮಾಡಿದಾಗ ಅವ್ರಿಗೆ ಬೇಗ ಸಿಗುತ್ತೆ ರೆಕಗ್ನೈಸೇಷನ್. ಬಟ್ ದ ಫೀಮೇಲ್ ವೆನ್ ಶಿ ಡಸ್ ಇಟ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊಸೈಟಿಗೆ. ಸೊ ಈ ತರ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ನಡಿಬೇಕು, ಯಾವ ರೀತಿ ಮಾಡಬಹುದು? ಶುಡ್ ನಾಟ್ ಅಂದ್ರೆ ಫ್ರಸ್ಟ್ರೇಟ್ ಆಗಬಾರ್ದು, ಇದು ನನ್ನ ಮನಸ್ಸಿಗೆ. ಬಿಕಾಸ್ ನಾನು ಫ್ರಮ್ ದ ಏಜ್ ಆಫ್ 16 ಐ ಆಮ್ ವರ್ಕಿಂಗ್ in films. So you face a lot of ಇರುತ್ತಲ್ವಾ, ಹ್ಯಾರಸ್ಮೆಂಟ್ ಇರ್ಲಿ ಅಥವಾ the differences between male and female. ಈಗ ಸೇಮ್ ಕ್ಯಾಟಗರಿಲಿ ಇರೋ ಇನ್ನೊಬ್ರು ಮೇಲ್ಗೆ ಸಿಗೋ ಅಂತ ಒಂದು ರೆಮ್ಯುನರೇಷನ್ ಫೀಮೇಲ್ಸ್ ಸಿಗಲ್ಲ ಇನ್ ಫಿಲ್ಮ್ಸ್. ನಾನು ಹೇಳ್ತಾ ಇರೋದು ಈ ಜೆಂಡರ್ ಬಯಸಸ್ ಅನ್ನೋದು ಇಟ್ ಇಸ್ ದೇರ್ 100% ಇದ್ದೇ ಇದೆ. ಅಂಡ್ ನಮ್ಮಂತ ಇನ್ನು ಸ್ವಲ್ಪ ಟ್ರೆಡಿಷನಲ್ ಕನ್ಸರ್ವೇಟಿವ್ ದೇಶಗಳಲ್ಲಿ ಸ್ವಲ್ಪ ಆ ಪ್ರೋಗ್ರೆಸ್ ಅನ್ನೋದು ಸ್ವಲ್ಪ ತುಂಬಾ ಸ್ಲೋ ಆಗಿದೆ. ಬಟ್ ಸ್ಟ್ರಗಲ್, ಆ ಹೋರಾಟ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಚೀವ್ಮೆಂಟ್. ವಿ ಶುಡ್ ನಾಟ್ ಗಿವ್ ಅಪ್. ಆ ಸ್ಟ್ರಗಲ್ ಅನ್ನೋದೇ ಫಸ್ಟ್ ಹೆಜ್ಜೆ. ಇವತ್ತು ನಾವು ಒಂದು ದಾರಿನ ಪೇವ್ ಮಾಡ್ಕೊಂಡು ಹೋದ್ರೆ ನಾಳೆ ನಮ್ಮ ಮುಂದಿನ ಜನರೇಷನ್ಸ್ ಅದ್ರಲ್ಲಿ ನಡ್ಕೊಂಡು ಬರೋಕೆ ಸ್ವಲ್ಪ ಈಸಿ ಆಗತ್ತೆ. ಈಗ ನಾವೇ ಇಲ್ಲಪ್ಪ ಇದು ಫುಲ್ ಕಲ್ಲಿದೆ, ಈ ದಾರಿ ನಾವ್ ಇದ್ರಲ್ಲಿ ನಡೆಯಲ್ಲ, ಸಾಕು ನಮ್ಗೆ, ಇದು ಎಲ್ಲೂ ಹೋಗಲ್ಲ ಅಂತ ಇಫ್ ವಿ ಗಿವ್ ಅಪ್, ಅಂಡ್ ಅದು ಪರ್ಮನೆಂಟ್ಲಿ ಅದು ಎಷ್ಟೇ ಸೆಂಚುರೀಸ್ ಆದ್ರೂ ಹಂಗೆ ಕಂಟಿನ್ಯೂ ಆಗತ್ತೆ. ಸೊ ಐ ಥಿಂಕ್ ವಿ ಶುಡ್ ಕೀಪ್ ಫೈಟಿಂಗ್, ವಿ ಶುಡ್ ನಾಟ್ ಗಿವ್ ಅಪ್, ಅಂಡ್ ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಟ್ ವಿ ಆರ್ ನಾಟ್ ಲೆಸ್. ಇದು ನಾನು ಎಲ್ರಿಗೂ ಹೇಳ್ತೀನಿ. ನಾನು ಇವತ್ತು ಈ ಫಂಕ್ಷನ್ ಅಂತ ಅಲ್ಲ, ಪ್ರತಿ ಒಂದು ಕಡೆ ನಾನು ಮಹಿಳೆಯರನ್ನ ಮೀಟ್ ಮಾಡೋವಾಗ ಇದನ್ನೇ ಹೇಳ್ತೀನಿ, ನಿಮ್ಮ ಹೆಣ್ಮಕ್ಳನ್ನು ಅದೇ ರೀತಿ ಓದಿಸಿ, ನೀವು ಅದೇನೋ ದುಡ್ಡು ಸೇರಿಸಿ ಅವಳಿಗೆ ಮದ್ವೆ ಮಾಡ್ಬೇಕು ಡೌರಿ ಅಂತ ಇಟ್ಟಿರ್ತೀರಾ, ಅದನ್ನ ಓದಿಸಿ. ಅದೇ ಬಿಗ್ಗೆಸ್ಟ್ ಡೌರಿ ದಟ್ ಯು ಕ್ಯಾನ್ ಗಿವ್ ಹರ್. ನಾಳೆ ದಿನ ಲೈಫ್ ಅಲ್ಲಿ ಏನೇ ಬಂದ್ರು she should be able to stand on her own feet financially. Financial independence ಅನ್ನೋದು ತುಂಬಾ ಮುಖ್ಯ ಮಹಿಳೆಯರಿಗೆ. ವೆನ್ ಯು ಹ್ಯಾವ್ ದಟ್, ಅಟ್ ಲೀಸ್ಟ್ ಇವನ್ ಇಫ್ ಯು ಆರ್ ನಾಟ್ ವರ್ಕಿಂಗ್, ದಟ್ ಕ್ವಾಲಿಫಿಕೇಶನ್ ಇದೆಯಲ್ಲ, ನಾಳೆ ದಿನ ಬೇಕಾದ್ರೆ ಅಗತ್ಯ ಆದ್ರೆ ಐ ಕ್ಯಾನ್ ಗೋ ಅಂಡ್ ಅರ್ನ್ ಫಾರ್ ಮೈ ಸೆಲ್ಫ್, ಐ ಕ್ಯಾನ್ ಲುಕ್ ಆಫ್ಟರ್ ಮೈ ಫ್ಯಾಮಿಲಿ, ನಾಟ್ ಜಸ್ಟ್ ಮೈ ಸೆಲ್ಫ್ ಅನ್ನೋಂತ ಒಂದು ಕಾನ್ಫಿಡೆನ್ಸ್, ಒಂದು ಧೈರ್ಯ ಪ್ರತಿಯೊಬ್ಬರಿಗೆ ಬಂದಾಗ, ದೆನ್ ಯು ವಾಂಟ್ ಫೀಲ್ ಇನ್ಫೀರಿಯರ್. ಆ ಭಾವನೆನೆ ಅವ್ರಿಗೂ ಬರಲ್ಲ. ದೇ ವಿಲ್ ಆಲ್ಸೋ ರೆಸ್ಪೆಕ್ಟ್. The man will also automatically respect you and give you that place. ನಾವೇ ಮೊದ್ಲು ಮದುವೆ ಆಯ್ತು ಇನ್ನೇನಕ್ಕೆ ಕೆಲಸ ಮಾಡ್ಬೇಕು, we are depending on somebody, ಇನ್ನೇನ್ ಜೀವನ ಸೆಟಲ್. that word itself we should not listen. Settle ಅನ್ನೋದು ಇದೆಯಲ್ಲ, that we should delete that word. We are not going to settle down, we are going to share our life with somebody. ಅಂಡ್ ಅದರಲ್ಲಿ ನಾವು ಹ್ಯಾಪಿನೆಸ್ ನ ಶೇರ್ ಮಾಡ್ಬೇಕು, ರೆಸ್ಪಾನ್ಸಿಬಿಲಿಟೀಸ್ ನ ಶೇರ್ ಮಾಡ್ಬೇಕು, ಮಕ್ಕಳ ಒಂದು ಬೆಳೆಸೋ ರೀತಿಯನ್ನ ನಾವು ಶೇರ್ ಮಾಡ್ಬೇಕು. ಬಟ್ ನೆವರ್, ಆಸ್ ಫಾರ್ ಆಸ್ ಪಾಸಿಬಲ್, ವಿ ಶುಡ್ ಟ್ರೈ ಟು ಬಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂಡ್ ವಿ ಶುಡ್ ಬಿ ಕ್ವಾಲಿಫೈಡ್ ಫಾರ್ ದಟ್. ಅಂದ್ರೆ ಎಡ್ಯುಕೇಶನ್ಗೆ ಅಷ್ಟೇ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಸ್ಕಿಲ್ ಲರ್ನಿಂಗ್ ಮನೇಲಿ ಈಗ ಎಡ್ಯುಕೇಶನ್ ಅಂದ್ರೆ ಎಲ್ರು ಏನು MBA PhD ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. Even if you are a PUC or a 10th standard, you can learn a skill. You can learn a skill and work from home. There are so many opportunities in the world. Now we are not taking those opportunities. Now ತುಂಬಾನೇ ಬೇಗ ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಕಾಂಪ್ರಮೈಸ್ ಆಗ್ಬಾರ್ದು ಈ ವಿಷಯದಲ್ಲಿ. We should fight. We should fight and we should fight for our pride. That was my slogan in Mandya, Swabhimana. Swabhimana ಅನ್ನೋದನ್ನ ಕೊಡಬಾರ್ದು. You should always hang on to that. Thank you ma'am. ಇವಾಗ ಈಶ್ವರ ಗುತ್ತಿ ಅವರು ಕರ್ನಾಟಕದ ಒಂದು ಕಿರೀಟ ಬೀದರ್ ಜಿಲ್ಲೆಯಿಂದ ನನ್ನ ಸ್ನೇಹಿತರು ಕೂಡ ಮುಖ್ಯ ಶಿಕ್ಷಕರು ಈಶ್ವರ ಗುತ್ತಿಯನ್ನು ಎನ್ಕರೇಜ್ ಮಾಡಿದ್ದಾರೆ. ಹೇಳಿ ಈಶ್ವರ್ ಅವರೇ, ಕೇಳಿ ಮೇಡಮ್ಗೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಈಶ್ವರ್. ಓಕೆ, ಅವರು ಅನ್ಮ್ಯೂಟ್ ಆಗ್ತಾ ಇಲ್ಲ. ಬಹುಶಃ ಇನ್ಯಾರಾದ್ರೂ ಏನಾದ್ರು ಇಂಟ್ರಾಕ್ಷನ್ ಮಾಡೋದಿದ್ರೆ ಸೊ ಇದ್ ಮಾಡೋಣ. ಈಶ್ವರ್
ಅನ್ಮ್ಯೂಟ್ ಮಾಡ್ಕೋಬೇಕು. ಇಲ್ಲ ಅವ್ರು ಮಾತಾಡ್ತಾರೆ. ಹೇಳಿ. ಕಾರ್ಯಕ್ರಮ ವೀಕ್ಷಿಸುತ್ತಿರುವಂತಹ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ನಂದು ಪ್ರಶ್ನೆ ಏನಂತಂದ್ರೆ, 12ನೇ ಶತಮಾನದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಒಂದು ಸುಂದರವಾದ ಸಮಾಜ ಬಸವಣ್ಣರು ನಿರ್ಮಿಸಿದರು. ಆ ಸಮಾಜ ಕೂಡ ಈಗ 21ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಅದು ಸಂಸದರಾದ ಶ್ರೀಮತಿ ಸುಮಲತಾ ಮೇಡಮ್ ಅವರು ಅದು ಎಲ್ಲ ಮಹಿಳೆ ವಚನಕಾರ ಬಗ್ಗೆ ಸಂಸತ್ನಲ್ಲೇ ಚರ್ಚೆ ಮಾಡಿದಾಗ ಮಾತ್ರ ಅದು ಎಲ್ಲರಿಗೆ ಅನುಕೂಲ ಆಗುವಂತೆ ಆಗ್ತದೆ ಎಂಬುವಂತ ನನ್ನ ಪ್ರಶ್ನೆ. ಅರ್ಥ ಆಗಿಲ್ಲ ನನ್ಗೆ ಸರಿ. ಅವರು ಆ ಒಂದು ವಿಚಾರಗಳನ್ನ ವಚನಕಾರ್ತಿಯರ ವಿಚಾರಗಳು ಸಂದೇಶಗಳಿಂದ ಅದನ್ನ ಸಂಸತ್ನಲ್ಲಿ ನೀವು ದನಿ ಎತ್ತಬಹುದೇ ಅಂತ ಖಂಡಿತ ಆ ಒಂದು ಪ್ರಯತ್ನವನ್ನ ಮೇಡಮ್ ಮಾಡ್ತಾರೆ. ಹಾಗಾಗಿ ಅಂತ ಅನ್ನುವಂತಹ ಒಂದು ಸುಮಲತಾ ಮೇಡಮ್ ಜೊತೆ ಮಾತಾಡ್ಬೋದಾ? ಮಾತಾಡಿ ಮೇಡಮ್ ಶರಣಾರ್ಥಿ ಹೇಳಿ. ಮೇಡಮ್, ತಾವು ಸಂಸದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಒಂದು ಸುದಿನ ಮತ್ತು ಅಭಿನಂದನೆಗಳು. ಥ್ಯಾಂಕ್ ಯು. ಈಗ ನೀವು ಒಬ್ಬ ಮಹಿಳೆಯಾಗಿ ಮಹಿಳೆಯರ ತಾರತಮ್ಯ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಮಹಿಳೆಯರ ವಚನಕಾರ್ತಿಯರು ಅಲ್ಲಿ ಯಾವುದೇ ಜಾತಿ ಮತ ಪಂಥ ಲಿಂಗ ಭೇದವಿಲ್ಲದೆ 12ನೇ ಶತಮಾನದಲ್ಲಿ ಒಂದು ಸಮಾನತೆ ತಂದಿದ್ದಾರೆ. ಹಾಗೆ ಇಲ್ಲಿ ಕೂಡ ತಾವು ಸ್ವಲ್ಪ ಪ್ರಯತ್ನ ಪಟ್ಟಿ ನಮ್ಮ ಮಹಿಳಾ ವಚನಕಾರ್ತಿಯರ ಬಗ್ಗೆ ಸ್ವಲ್ಪ ಸಂಸತ್ನಲ್ಲಿ ವಿಚಾರಗಳ ಮಂಡನೆ ಮಾಡಿದಾಗ ಸ್ವಲ್ಪ ಬೆಳಕಿಗೆ ಬರ್ತದೆ ಎಂಬ ಒಂದು ನನ್ನ ಆಶಾಭಾವನೆ. ಖಂಡಿತ ನಿಮ್ಮ ವಿಚಾರಗಳಿಗೆ ನನ್ನ ಬೆಂಬಲ ಅಂತೂ ಇದ್ದೇ ಇದೆ. ಆದ್ರೆ ಇದು ಒಬ್ರು ಮಾಡೋ ಅಂತ ಒಂದು ಮೂವ್ಮೆಂಟ್ ಆಗಿರಲ್ಲ, ಇದು ಎಲ್ರೂ ಸೇರಿ ಮಾಡ್ಬೇಕು. ಒಂದು ಸಮಾನ ಭಾವನೆ ಬರ್ಬೇಕು. ಆ ಒಂದು ಲೈಕ್ ಮೈಂಡೆಡ್ನೆಸ್ ಅಂತೀವಲ್ಲ, ಆ ಒಂದು ಮೈಂಡ್ ಸೆಟ್ ಬಂದಾಗ ನಾವೇನಾದ್ರೂ ಈಗ ಅವತ್ತು ಇನ್ನ ಕಾಲಕ್ಕೆ ಅವರೊಂದು ರೆವಲ್ಯೂಷನರಿ ಆಗಿದ್ರು. ಇವತ್ತಿನ ಕಾಲಕ್ಕೆ ನಾವು ಯಾವ ರೀತಿ ಅದನ್ನ ನಾವು ಪ್ರಾಪಗೇಟ್ ಮಾಡ್ಕೊಂಡು ಪ್ರಮೋಟ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ವಿ ಹ್ಯಾವ್ ಟು ಕ್ರಿಯೇಟ್ ಇಟ್ ಹ್ಯಾಸ್ ಟು ಬಿ ಅ ಮೂವ್ಮೆಂಟ್ ಅಂಡ್ ಇಟ್ ಹ್ಯಾಸ್ ಟು ಬಿ ಫ್ರಮ್ ಒಬ್ಬರ ಕೈಲಾಗಲ್ಲ. ವಿ ಹ್ಯಾವ್ ಟು ಇಟ್ ಹ್ಯಾಸ್ ಟು ಬಿ ಇಲ್ಲ ಮೇಡಮ್, ಅದು ಒಂದು ಸ್ವಲ್ಪ ಗಾದೆ ಮಾತಿದೆ, ಹನಿ ಕೂಡಿದರೆ ಹಳ್ಳ ತೆನೆ ಕೂಡಿದರೆ ಬಳ್ಳ ಅಂತ. ತಾವೊಬ್ಬ ಮಹಿಳಾ ಸಂಸದೆಯಾಗಿ ಕಾರ್ಯನಿರ್ವಹಿಸ್ತಿದ್ರಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನೀವು ಜಾಸ್ತಿ ಅಂತಲ್ಲ, ನೀವು ಒಬ್ಬರು ಧ್ವನಿ ಎತ್ತಿದ್ರು ಕೂಡ ನಾಳೆ ಮುಂಬರುವಂತ ಮಹಿಳಾ ಸಂಸದರು ಕೂಡ ಎತ್ತುವುದಲ್ಲ ಎಂಬ ಒಂದು ನನ್ನ ಅಭಿಪ್ರಾಯ ಮೇಡಮ್. ಖಂಡಿತ ನಿಮ್ಮ ಮಾತುಗಳಿಗೆ ನಾನು ಐ ಟೋಟಲಿ ಅಗ್ರಿ. ನನ್ನ ಬೆಂಬಲನೂ ಇದೆ. ಖಂಡಿತ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಒಳ್ಳೆಯ ಸೂಚನೆ ಇದು. ಖಂಡಿತ ಅವಕಾಶ ಬಂದ್ರೆ ಆ ಪ್ರಯತ್ನ. ಈ ರೀತಿ ಇದ್ದರೆ ಏನಾಗ್ತದೆ, ಮಹಿಳೆಯರ ಮೇಲೆ ಯಾವುದೇ ರೀತಿ ಕೂಡ ಅತ್ಯಾಚಾರ ಮತ್ತು ಅನ್ಯಾಯ ಆಗೋದು ಮೇಡಮ್. ಎಲ್ಲ ತಾರತಮ್ಯ ಸರಿ ಹೋಗಿ ಒಂದು ಸಮಾನತೆ ಬರಲು ಸಾಧ್ಯವಾಗ್ತದೆ ಮೇಡಮ್. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಮೇಡಮ್, ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಮತ್ತೆ ಚಂದ್ರಶೇಖರ್ ಅವರೇ, ನಾನು ನೀವು ನಮ್ ಜೊತೆ ಹೇಳಿ ಮೇಡಮ್. ಏನೋ ನಿರೂಪಕರು ಅವರು ಕೂಡ ಮಂಡ್ಯದವರೇ ಮೇಡಮ್. ಮಂಡ್ಯದಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಪಡೆದಿರುವ ನಾನು, ತಾವು ಮಂಡ್ಯ ನಗರದ ಸಕ್ಕರೆ ನಗರದ ಅಕ್ಕರೆಯ ಮಗಳಾಗಿ ನಮ್ಮನ್ನೆಲ್ಲ ಮಂಡ್ಯ ಜಿಲ್ಲೆಯನ್ನ ಹೆಚ್ಚಾಗಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ದೀರಿ ಪಾರ್ಲಿಮೆಂಟಿನಲ್ಲಿ. ನಮಗೆ ಬಹಳಷ್ಟು ಸಂತೋಷ. ಈಗ ತಾವು ಇಲ್ಲಿ ಬಂದು ಬಹಳಷ್ಟು ಮಂಡ್ಯ ಜಿಲ್ಲೆಯಲ್ಲಿ ಉನ್ನತ ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಾಗಿಟ್ಟಿದ್ದೀರಿ. ಅದನ್ನ ನೀವು ಅರ್ಥಪೂರ್ಣವಾಗಿ ತೋರ್ಸ್ಪಡಿಸಿದ್ದೀರಿ. ಮಹಿಳೆಯರಿಗೂ ನಾನು ಸ್ಥಾನ ಕೊಡ್ತೀನಿ ಅಂತ. ಇದರಿಂದ ನಿಮ್ಗೆ ಎಷ್ಟು ಸಂತೋಷ ಆಗ್ತಿದೆಯೋ ಅದು ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ತಮ್ಮ ಅನಿಸಿಕೆ ಹಾಗೂ ವಿಚಾರಗಳನ್ನು ನಮ್ಮೊಡನೆ ಈಗ ಇದುವರೆಗೂ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಬಿಡುವು ಮಾಡ್ಕೊಂಡು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಥ್ಯಾಂಕ್ ಯು. ಓಕೆ, ನಿರೂಪಕರು ನೀವು ಮುಂದಿನ ಕಾರ್ಯಕ್ರಮನ ಆಸ್ ಇಟ್ ಇಸ್ ನಮ್ದೇನು ಇದೆ ಆ ರೀತಿ ಕಂಟಿನ್ಯೂ ಮಾಡಿ. ಎಸ್ ಸರ್. ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು ಹಾಗೂ ಇನ್ನಿತರ ಮಾನ್ಯರನ್ನು ಸ್ವಾಗತ ಮಾಡಲು ಕದಳಿ ವೇದಿಕೆ ದೆಹಲಿ ಪ್ರದೇಶ ಘಟಕದ ಸದಸ್ಯರಾದ ಶ್ರೀಮತಿ ಸುಜಾತಾ ಶಾಂತಕುಮಾರ್ ಅವರನ್ನು ನಾನು ಈಗ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆಯಾ ಮೇಡಮ್? ಆತ್ಮೀಯ ಸ್ನೇಹಿತರೆ, ಹಿರಿಯರೇ ಮತ್ತು ಬಂಧುಗಳೇ, ಮಾರ್ಚ್ 8 ತಂದೆಗೆ ಮಗಳಾಗಿ, ಗಂಡನಿಗೆ ಬೆಳವಣಿಗೆಯಾಗಿ, ಸೋದರನಿಗೆ ಆಸರೆಯಾಗಿ, ಮಗುವಿಗೆ ತಾಯಿಯಾಗಿ, ಸಾಧನೆಯಲ್ಲಿ ಸ್ಫೂರ್ತಿಯಾಗಿ,
ಪ್ರೇಮಿಗೆ ಪ್ರೀತಿಯಾಗಿ ಮನೆಗೆ ಬೆಳಗು ಬೆಳಕಾಗಿ ಇರುವ ಜಗತ್ತಿನ ಎಲ್ಲಾ ಮಹಿಳೆಯರಿಗಾಗಿ ಆಚರಿಸುವ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲಾ ಮಹಿಳೆಯರಿಗೆ ಕೋರುತ್ತಾ, ಈ ಶುಭ ಸಂದರ್ಭದಲ್ಲಿ ಕನ್ನಡ ವಚನಕಾರರು ಮಹಿಳೆಯರಿಗೆ ನೀಡಿದ ಸಮಾನತೆ, ಘನತೆ, ಗೌರವಗಳನ್ನು ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಳಿ ಮಹಿಳಾ ವೇದಿಕೆ ದೆಹಲಿ ಪ್ರದೇಶ ಘಟಕ ಹಮ್ಮಿಕೊಂಡಿರುವ ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ ವಿಷಯ ಕುರಿತ ಆನ್ಲೈನ್ ಉಪನ್ಯಾಸ ಮಾಲಿಕೆಯ 4ನೇ ಕಾರ್ಯಕ್ರಮಕ್ಕೆ ಈ ಸುಂದರ ಸಂಜೆ ನಿಮ್ಮೆಲ್ಲರನ್ನು ಬರಮಾಡಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗುತ್ತದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ದೆಹಲಿ ಪ್ರದೇಶ ಘಟಕದ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿರುವ ಶ್ರೀಮತಿ ಜಯಶ್ರೀ ಬಸವರಾಜು ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ ಎಂಬ ವಿಷಯ ಕುರಿತು ಇಂದು ವಿಚಾರ ಮಂಡನೆ ಮಾಡಲಿರುವ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಸಹ ಪ್ರಾಧ್ಯಾಪಕರು ಹಾಗೂ ಖ್ಯಾತ ಚಿಂತಕರೂ ಆಗಿರುವ ಡಾಕ್ಟರ್ MS ಆಶಾದೇವಿ ಅವರನ್ನು ತುಂಬ ಹೃದಯದಿಂದ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ತೊಟ್ಟಿಲು ತೂಗುವ ಕೈ ದೇಶವನ್ನಾಳುತ್ತದೆ ಎಂಬ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಮ್ಮೆಲ್ಲರ ಮಧ್ಯೆ ಇರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಗೌರವಾನ್ವಿತ ಶ್ರೀಮತಿ ಸುಮಲತಾ ಅಂಬರೀಶ್ ಮೇಡಮ್, ಮಾನ್ಯ ಸಂಸದರು, ಮಂಡ್ಯ ಲೋಕಸಭಾ ಕ್ಷೇತ್ರ ಅವರನ್ನು ತುಂಬ ಹೃದಯದಿಂದ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿಯಾಗಿ ಆಗಮಿಸಿ ಕದಳಿ ವೇದಿಕೆ ಕುರಿತಾಗಿ ಆಶಯ ನುಡಿ ಆಡಲಿರುವ ಶ್ರೀಮತಿ ಮುಕ್ತಾ ಬಿ ಕಾಗಲಿ, ಮಾನವ ಸಂಪನ್ಮೂಲ ವಿಕಾಸಕರು ಅವರನ್ನು ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರು ಇರುವಂತಹ ನಮ್ಮ ದೆಹಲಿ ಪ್ರದೇಶ ಘಟಕದ ಅಧ್ಯಕ್ಷರಾಗಿರುವ ಶ್ರೀ NP ಚಂದ್ರಶೇಖರ್ ಸರ್ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಘಟಕ, ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಪ್ರತಿನಿಧಿಗಳು ನಮ್ಮೊಡನಿದ್ದಾರೆ. ಅವರೆಲ್ಲರಿಗೂ ಸುಸ್ವಾಗತ. ನಮ್ಮ ಜೊತೆ ದೆಹಲಿ ಕರ್ನಾಟಕ ಸಂಘದ ಪದಾಧಿಕಾರಿಗಳು, ದೆಹಲಿ ಕನ್ನಡ ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ದೆಹಲಿ, ಗುರುಗಾಂವ್, ನೋಯ್ಡಾ, ಬಿವಾಡಿ ಹಾಗೂ NCR-ನಲ್ಲಿರುವ ವಿವಿಧ ಕನ್ನಡ ಸಂಘಟನೆಗಳ ಸದಸ್ಯರು, ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ನಮ್ಮ ಪ್ರೀತಿಯ ಸ್ವಾಗತ ಬಯಸುತ್ತೇನೆ. ಹಾಗೇನೆ ಸಮಸ್ತ ಭಾರತ ಮತ್ತು ಕರ್ನಾಟಕದ ನಾನಾ ಭಾಗಗಳಿಂದ ಅನೇಕ ಶರಣ ಸಾಹಿತ್ಯಾಭಿಮಾನಿಗಳು, ಪತ್ರಕರ್ತರು, ಅಧಿಕಾರಿಗಳು, ಬಂಧು ಬಾಂಧವರು ನಮ್ಮ ಜೊತೆಗೂಡಿದ್ದಾರೆ. ಅವರೆಲ್ಲರಿಗೂ ಆದರಪೂರ್ವಕ ಸ್ವಾಗತ. ಕೊನೆಯದಾಗಿ ಈ ಕಾರ್ಯಕ್ರಮದ ಆಯೋಜನೆಗೆ ನೆರವಾದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಆನ್ಲೈನ್ ಪ್ರಸಾರದ ನಿರ್ವಹಣೆ ಮಾಡುತ್ತಿರುವ ಶ್ರೀ ವೀರೇಶ್ ಹೊಗೆಸೊಪ್ಪಿನ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಸುಜಾತ ಮೇಡಮ್. ಈಗ ಕದಳಿ ವೇದಿಕೆಯ ಮೂಲ ಉದ್ದೇಶ ಮತ್ತು ಆಶಯಗಳನ್ನು ಕುರಿತು ನಮಗೆ ತಿಳಿಸಿಕೊಡಲು ನಮ್ಮೊಡನೆ ಹಿರಿಯ ಸಾಹಿತಿಗಳಾದ ಗೋರು ಚನ್ನಬಸಪ್ಪನವರ ಸುಪುತ್ರಿ ಹಾಗೂ ಮಾನವ ಸಂಪನ್ಮೂಲ ವಿಕಾಸಕರಾದ ಶ್ರೀಮತಿ ಮುಕ್ತಾ ಬಿ ಕಾಗಲಿಯವರು ನಮ್ಮೊಡನಿದ್ದಾರೆ. ಅವರನ್ನು ಕದಳಿ ವೇದಿಕೆಯ ಆಶಯ ನುಡಿಗಳನ್ನಾಡಲು ಆಹ್ವಾನಿಸುತ್ತಾ ಅವರ ಪರಿಚಯ ಮಾಡಿಕೊಡಲು ನಮ್ಮ ಆಜೀವ ಸದಸ್ಯೆ ಶ್ರೀಮತಿ ಅನಿತಾ ಪ್ರಭಾಕರ್ ಅವರನ್ನು ಹೇಳಿಕೊಳ್ಳುತ್ತೇನೆ. ಶ್ರೀಮತಿ ಅನಿತಾ ಪ್ರಭಾಕರ್ ಅವರು. ಎಲ್ರಿಗೂ ನಮಸ್ಕಾರಗಳು. ಶ್ರೀಮತಿ ಮುಕ್ತಾ ಬಿ ಕಾಗಲಿ ಅವರ ಪರಿಚಯ. ಎಲ್ಲರಿಗೂ ಶರಣಾರ್ಥಿಗಳು. ಶರಣ ಸಾಹಿತ್ಯ ಚಿಂತಕರು, ಲೇಖಕಿ, ಸಂಘಟಕರು ಆಗಿರುವ ಶ್ರೀಮತಿ ಮುಕ್ತಾ ಬಿ ಕಾಗಲಿ ಅವರು ಕನ್ನಡದ ದೊಡ್ಡ ಚಿಂತಕ, ಹಿರಿಯ ಸಾಹಿತಿ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ದೊಡ್ಡ ಶಕ್ತಿ ಆಗಿರುವ ಗೋರು ಚನ್ನಬಸಪ್ಪ ಅವರ ಸುಪುತ್ರಿ ಶ್ರೀಮತಿ ಮುಕ್ತಾ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಹಾಗೂ ಕದಳಿ ವೇದಿಕೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಹಲವು ವರ್ಷಗಳಿಂದ ಸಕ್ರಿಯವಾಗಿದ್ದು ಅವುಗಳ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ.
ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವೀಧರೆಯಾಗಿರುವ ಶ್ರೀಮತಿ ಮುಕ್ತಾ ಅವರು ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯಗಳ ವಿವಿಧ ಯೋಜನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಗ್ರಾಮ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೆ ತರಬೇತಿ ಕಾರ್ಯಾಗಾರ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ತರಬೇತಿ ನೀಡುವುದು ಸೇರಿದಂತೆ ಅನೇಕ ಉತ್ತಮ ಯೋಜನೆಗಳಲ್ಲಿ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ. ಪರಿಸರದ ಬಗ್ಗೆ ಕಾಳಜಿ ಹೊಂದಿರುವ ಮುಕ್ತಾ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಗ್ರೀನ್ ಅಂಡ್ ಕ್ಲೀನ್ ಕ್ಯಾಂಪೇನ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಗೋರು ಚ ಪ್ರತಿಷ್ಠಾನದ ಟ್ರಸ್ಟಿ ಆಗಿ ಹಾಗೂ ಜನಶಿಕ್ಷಣ ಸಂಸ್ಥಾನದ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಮುಕ್ತಾ ಅವರು ಅಖಿಲ ಭಾರತದ ಶರಣ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾಗುತ್ತಿರುವ ಮಹಾಮನೆ ಮಾಸ ಪತ್ರಿಕೆಯ ಸಂಪಾದಕ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಸಂದರ್ಭ ಸ್ಮರಣೆ ಎಂಬ ಗೋರುಚ ಅವರ ಅಭಿನಂದನಾ ಗ್ರಂಥ ಸೇರಿದಂತೆ ಅನೇಕ ಗ್ರಂಥಗಳ ಸಂಪಾದಕರು ಆಗಿದ್ದು, ವಿಕಲಾಂಗ ಮಗುವೊಬ್ಬನ ಕುರಿತು ಸಿದ್ಧಾರ್ಥ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇಂತಹ ಸೃಜನಶೀಲ ವ್ಯಕ್ತಿತ್ವದ ಶ್ರೀಮತಿ ಮುಕ್ತಾ ಬಿ ಕಾಗಲಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕದಳಿ ವೇದಿಕೆಯ ಬಗೆಗೆ ಆಶಯ ನುಡಿಗಳನ್ನು ಆಡಲಿರುವುದು ನನಗೆ ಸಂತೋಷ ತಂದಿದೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮಾತಾಡ್ಬೋದಾ? ಕೇಳಿಸ್ತಿದ್ಯಾ? ಧನ್ಯವಾದಗಳು ಅನಿತಾ ಪ್ರಭಾಕರ್ ಅವರಿಗೆ. ಈಗ ಶ್ರೀಮತಿ ಮುಕ್ತಾ ಬಿ ಕಾಗಲಿ ಅವರಿಂದ ಆಶಯ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ದೆಹಲಿ ಪ್ರದೇಶ ಘಟಕ ಶರಣ ಸಾಹಿತ್ಯ ಪರಿಷತ್ತು ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸಹೃದಯ ಬಂಧುಗಳಿಗೆ ಪ್ರಣಾಮಗಳು. ಈ ಘಟಕ ಪ್ರಾರಂಭ ಆದಾಗಿಂದ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿ ಯಶಸ್ವಿಯಾಗಿದೆ. ಅದಕ್ಕಾಗಿ ದೆಹಲಿ ಪ್ರದೇಶ ಘಟಕ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಮತ್ತು ಇತರ ಪದಾಧಿಕಾರಿಗಳನ್ನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಪ್ರತಿ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಶ್ರೀ ಚಂದ್ರಶೇಖರ್ ಅವರು ತಮ್ಮ ಅನಿಸಿಕೆಗಳನ್ನ ನನ್ ಮುಂದೆ ಮುಕ್ತ ಮನಸ್ಸಿನಿಂದ ಹಂಚ್ಕೊಡ್ತಾರೆ. ಒಟ್ನಲ್ಲಿ ಅವರಿಗೆ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಷ್ಟೇ. ಅವರ ಶ್ರಮ ಶ್ರದ್ಧೆಗಳಿಂದ ಇದುವರೆಗಿನ ಕಾರ್ಯಕ್ರಮಗಳೆಲ್ಲವೂ ಯಶಸ್ವಿಯಾಗಿದೆ. ಈ ಘಟಕದ ಮುಂಬರುವ ಕಾರ್ಯಕ್ರಮಗಳಿಗೆಲ್ಲ ನಾನು ಶುಭ ಹಾರೈಸ್ತೇನೆ. ಇಂದು ಉಪನ್ಯಾಸ ನೀಡ್ತಾ ಇರೋದು ಡಾಕ್ಟರ್ MS ಆಶಾದೇವಿ ಅವರು. ಅವರದು ಬಹುಮುಖ ಪ್ರತಿಭೆ. ಅವರು ಖ್ಯಾತ ಸಾಹಿತಿ, ವಿಮರ್ಶಕಿ, ಚಿಂತಕಿ, ಉತ್ತಮ ವಾಗ್ಮಿ, ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕಿ, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಆತ್ಮೀಯ ಸ್ನೇಹಿತೆ. ಅವರು ರಚಿಸಿರೋ ಕೃತಿಗಳೆಲ್ಲ ವಿಶೇಷ ಮತ್ತು ವಿದ್ವತ್ ಕೃತಿಗಳೇ ಆಗಿವೆ. ಬೆಳಕಿಗಿಂತ ಬೆಳ್ಳಗೆ ಏನಾದ್ರೂ ಇರಲು ಸಾಧ್ಯವೇ ಅಂತ ಯಾರಾದ್ರೂ ಪ್ರಶ್ನಿಸಿದ್ರೆ ಖಂಡಿತ ಇಲ್ಲ ಅಂತ ನಾವ್ ಹೇಳ್ತೀವಿ. ಆದ್ರೆ ಆಶಾದೇವಿ ಅವರು ಹೆಣ್ಣಿನ ಕಾವ್ಯದ ಶ್ರೇಷ್ಠತೆಯ ಬಗ್ಗೆ ಅದೊಂದು ಬೆಳಕು ಹೌದು, ಬೆಳಕಿಗಿಂತ ಬೆಳ್ಳಗೂ ಹೌದು ಎಂದು ಹೆಮ್ಮೆಯಿಂದ ಹೇಳ್ತಾರೆ. ಅಷ್ಟೇ ಅಲ್ಲ, ಅದನ್ನು ಅವರು ತಮ್ಮ ಬೆಳಕಿಗಿಂತ ಬೆಳ್ಳಗೆ ಕೃತಿಯಲ್ಲಿ ಸಾಬೀತು ಕೂಡ ಮಾಡಿದ್ದಾರೆ. ಅವರ ಕೃತಿಗಳೇ ಇರಲಿ, ಅವರ ನುಡಿಗಳೇ ಇರಲಿ, ಅವು ನಿಜಕ್ಕೂ ಬೆಳಕಿಗಿಂತ ಬೆಳ್ಳಗೆ. ಅವರು ಇಂದು ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದದ ಬಗ್ಗೆ ಮಾತನಾಡ್ತಾ ಇರೋದು ನಮಗೆ ನಿಜಕ್ಕೂ ಹರ್ಷದ ವಿಷಯ. ಕನ್ನಡ ಜಲ ನೆಲದ ಬಗ್ಗೆ ವಿಶೇಷ ಅಭಿಮಾನ ಇರೋ ಶ್ರೀಮತಿ ಸುಮಲತಾ ಅವರು ತುಂಬಾ ಚೆನ್ನಾಗಿ ಮಹಿಳೆಯರಿಗೆ ಸ್ಫೂರ್ತಿ ತುಂಬಿ ಹೋಗಿದ್ದಾರೆ. ಬಹುಶಃ ನಾವೇನು ಮಾತಾಡೋದೇ ಬೇಕಿಲ್ವೇನೋ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾತಾಡೋದ್ರು. ನಮ್ಗೆ ಸುಮಲತಾ ಅಂದ ತಕ್ಷಣ ನೆನಪಾಗೋದು ಕನ್ನಡ ನಾಡಿನ ರಾಯಭಾರಿಯಾಗಿ ಲೋಕಸಭೆಯಲ್ಲಿ ಮಾಡಿದ್ದ ಅವರ ಮೊದಲ ಭಾಷಣ. ತಮ್ಮ ಮೊದಲ ಭಾಷಣದಲ್ಲೇ ಎಲ್ಲರ ಮನಸ್ಸನ್ನು ಅವರು ಗೆದ್ದಿದ್ದಾರೆ. ಅದಕ್ಕಾಗಿ ಅವರ ಅನುಪಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ನಮ್ಮೆಲ್ರಿಗೂ ತುಂಬಾ ಸಂತಸ ನೀಡಿದೆ. ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ಶ್ರೀ ಚಂದ್ರಶೇಖರ್ ಅವರನ್ನು ಹೊರತುಪಡಿಸಿದ್ರೆ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಭಾಗವಹಿಸಿದವರು ಕೂಡ ಹೆಚ್ಚಾಗಿ ಮಹಿಳೆಯರೇ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ.
ಬಹುಶಃ ಇಂದಿನ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿರೋದ್ರಿಂದ ಇರ್ಬೇಕು. ಏನೇ ಇರ್ಲಿ, ನಮ್ಮೆಲ್ಲ ಮಹಿಳೆಯರ ಪರವಾಗಿ ಆಯೋಜಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದೆಹಲಿ ಪ್ರದೇಶ ಘಟಕದ ಕದಳಿ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿಯೇ ಈ ಕಾರ್ಯಕ್ರಮ ನಡೀತಾ ಇರೋದು ಸಹಜವಾಗಿ ನಮಗೆ ಸಂತಸ ಆಗಿದೆ. ಒಂದು ವೆಲ್ ನೋನ್ ಸೇಯಿಂಗ್ ಇದೆ, ವೆಲ್ ಬಿಗನ್ ಇಸ್ ಆಫ್ ಡನ್ ಅಂತ. ಹಾಗೆ ಮಹಿಳಾ ವೇದಿಕೆಯ ಮುಂಬರುವ ಕಾರ್ಯಕ್ರಮಗಳಿಗೆ ಇದೊಂದು ಉತ್ತಮ ಆರಂಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಕದಳಿ ವೇದಿಕೆ ಬಗ್ಗೆ ನನ್ನ ಕೆಲವು ಆಶಯ ನುಡಿಗಳನ್ನ ನಿಮ್ಮೊಡನೆ ಹಂಚ್ಕೊಳ್ತೀನಿ. ಲಿಂಗೈಕ್ಯ ಸುತ್ತೂರು ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಕಲ್ಪ ಮತ್ತು ಈಗಿನ ಪೂಜ್ಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪೋಷಣೆಯಿಂದಾಗಿ ಇಂದು ಶರಣ ಸಾಹಿತ್ಯ ಪರಿಷತ್ತು ಒಂದು ಗೌರವಾನ್ವಿತ ಸಂಘಟನೆಯಾಗಿ ನಾಡಿನಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ. ಅದರಡಿಯಲ್ಲಿ ಮಹಿಳೆಯರಿಗಾಗಿಯೇ ಕದಳಿ ಮಹಿಳಾ ವೇದಿಕೆಯ ಸಸಿ ನೆಟ್ಟವರು ಪೂಜ್ಯ ಶ್ರೀ ಗೋರು ಚನ್ನಬಸಪ್ಪ ಅವರು. 1998ರಲ್ಲಿ ಪ್ರಾರಂಭವಾದ ಈ ವೇದಿಕೆ 23 ವರ್ಷಗಳಲ್ಲಿ ಸೊಂಪಾಗಿ ಬೆಳೆದು ಕರ್ನಾಟಕದಲ್ಲಷ್ಟೇ ಅಲ್ಲದೆ ಈಗ ದೂರದ ದೆಹಲಿಯಲ್ಲಿಯೂ ಕೂಡ ಫಲ ನೀಡಿದೆ. ಸಾಮಾನ್ಯವಾಗಿ ಮಹಿಳಾ ವೇದಿಕೆ ಅಂದ್ರೆ ಮಹಿಳಾ ಸಮಸ್ಯೆ ಕುರಿತು ಚರ್ಚೆ ಮಾಡೋದು, ಪುರುಷ ಪ್ರಾಧಾನ್ಯ ಸಮಾಜದಲ್ಲಿ ಮಹಿಳೆ ತುಳಿತಕ್ಕೊಳಗಾಗಿದ್ದಾಳೆ, ಮಹಿಳೆ ಜಾಗೃತರಾಗ್ಬೇಕು, ಸಮಾಜದ ಸ್ಥಾನಮಾನಗಳಲ್ಲಿ 50% ಮೀಸಲಿಡ್ಬೇಕು, ಹಕ್ಕುಗಳಿಗಾಗಿ ಬೀದಿಗಳಲ್ಲಿ ಹೋರಾಡ್ಬೇಕು, ಹೀಗೆ ಏನೇನೋ ನಡೀತಾ ಇರುತ್ತೆ. ಆದರೆ ಕದಳಿ ವೇದಿಕೆಯಲ್ಲಿ ಅಂತಹ ಗುಡುಗು ಮಿಂಚುಗಳು ಯಾವುವೂ ಇರೋದಿಲ್ಲ. ಇದು ಮೂಲಭೂತವಾಗಿ 12ನೇ ಶತಮಾನದ ಶರಣ ಸಂಸ್ಕೃತಿಯ ನೆಲೆಗಟ್ಟಿನ ಮೇಲೆ ನಿರ್ಮಿತವಾಗಿರೋ ಒಂದು ವೇದಿಕೆ. ಸ್ತ್ರೀ ಪುರುಷ ಸಮಾನತೆಯ ಸಂದೇಶದ ಆಧಾರದ ಮೇಲೆ ರೂಪುಗೊಂಡಂತಹ ವೇದಿಕೆ ಇದಾಗಿದೆ. ಹೆಣ್ಣು ಗಂಡಿನ ಮಧ್ಯೆ ಕೇವಲ ಪ್ರೀತಿ ಮತ್ತು ವೈವಾಹಿಕ ಸಂಬಂಧಗಳಷ್ಟೇ ಅಲ್ಲ, ತಾತ್ವಿಕ ಸಂಬಂಧವೂ ಇದೆ ಎಂಬುದನ್ನ 12ನೇ ಶತಮಾನದ ಶರಣೆಯರು ನಮಗೆ ತೋರಿಸಿದ್ದಾರೆ. ಒಳಗೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಎಂಬ ಸೃಷ್ಟಿಯ ಸತ್ಯವನ್ನ ಆಧರಿಸಿ ಹೆಣ್ಣು ಗಂಡು ಭೇದ ಕಲ್ಪನೆಯನ್ನು ಅಳಿಸಿ ಹಾಕಿದ ಶರಣ ವಿಚಾರಕ್ಕೆ ಅನುಗುಣವಾಗಿಯೇ ಸ್ಥಾಪನೆಗೊಂಡಂತಹ ವೇದಿಕೆ ಇದಾಗಿದೆ. ಇದು ಸಂಘಗಳ ಯುಗ. ಈಗಂತೂ ನಿಮಗೆ ಗೊತ್ತಿರುವ ಹಾಗೆ ಸಂಘ ಸಂಸ್ಥೆಗಳಿಗೆ ಲೆಕ್ಕನೇ ಇಲ್ಲ. ಒಟ್ಟು ಕುಟುಂಬ ವಿಭಾಗವಾಗಿ ಬಿಡಿ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೆಯೇ ಸಂಘ ಸಂಸ್ಥೆಗಳು ಕೂಡ ವ್ಯಕ್ತಿ ಪ್ರತಿಷ್ಠೆಯ ಫಲವಾಗಿ ಒಡೆದು ಹೋಗ್ತಾ ಇರೋದನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ. ಒಳ್ಳೆಯ ಕೆಲಸ ಮಾಡಲು 100 ಸಂಘಟನೆಗಳಿದ್ರೂ ತೊಂದರೆ ಇಲ್ಲ. ಆದರೆ ಅವೆಲ್ಲವೂ ಪರಸ್ಪರ ಸಮನ್ವಯದಿಂದ ಸಮಷ್ಟಿ ಹಿತಕ್ಕಾಗಿ ಕೆಲಸ ಮಾಡಬೇಕಷ್ಟೆ. ಒಂದುಗೂಡೋದ್ರಿಂದ ನಾವು ಉಳಿತೀವಿ, ಬೇರೆ ಬೇರೆ ಆಗೋದ್ರಿಂದ ನಾವು ಬೀಳ್ತೀವಿ ಅನ್ನೋ ಮಾತಿನಂತೆ ನಮ್ಮ ಬಿಡಾರಗಳು ಬೇರೆ ಬೇರೆ ಇದ್ರೂ ನಮ್ಮ ಹೃದಯಗಳು ಒಂದಾಗಿರ್ಬೇಕೆನ್ನುವುದೇ ಈ ವೇದಿಕೆಯ ಮುಖ್ಯ ಉದ್ದೇಶ ಆಗಿದೆ. ಕದಳಿ ಒಂದು ಪ್ರತ್ಯೇಕ ಸಂಸ್ಥೆ ಅಲ್ಲ, ಸಮಾನ ವಿಚಾರಧಾರೆಯ ಸಮಾನ ಆಶಯದ ಮಹಿಳಾ ಸಂಘಟನೆಗಳೆಲ್ಲ ಆಗಿಂದಾಗ ಸೇರಿ ತಮ್ಮ ಅನಿಸಿಕೆ ಅನುಭವಗಳನ್ನ ವಿನಿಮಯ ಮಾಡಿಕೊಳ್ಳೋ ಅಂತಹ ಒಂದು ಸಾಮಾನ್ಯ ವೇದಿಕೆ. ಇದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶಗಳ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಪರಿಷತ್ತಿನಂತೆಯೇ ಕದಳಿಯೂ ಕೂಡ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಬಗೆಗೆ ವಿಶ್ವಾಸವುಳ್ಳ ಸಮಸ್ತ ಮಹಿಳೆಯರಿಗೂ ಒಂದು ಮುಕ್ತ ವೇದಿಕೆ ಆಗಿದೆ. ಇಂದಿನ ಮಹಿಳೆಯರು ಅಂದಿನ ಶರಣೆಯರಂತೆ ಅನುಭಾವಿಗಳಾದ್ರೆ ಪುರುಷ ಸಮುದಾಯದಲ್ಲಿ ಪರಿವರ್ತನೆ ತರಲು ಖಂಡಿತ ಸಾಧ್ಯ ಅನ್ನೋದು ಕದಳಿ ವೇದಿಕೆಯ ಮುಖ್ಯ ಆಶಯ ಆಗಿದೆ. ಈ ವೇದಿಕೆ ವಿವಿಧ ಮಹಿಳಾ ಸಂಸ್ಥೆಗಳ ಸಮನ್ವಯ ವೇದಿಕೆಯೂ ಕೂಡ. ಉದಾಹರಣೆಗೆ ಬೆಂಗಳೂರಿನ ಕದಳಿ ವೇದಿಕೆ 11 ಮಹಿಳಾ ಸಂಸ್ಥೆಗಳನ್ನೊಳಗೊಂಡ ವೇದಿಕೆ ಆಗಿದೆ. ಹಾಗೆಯೇ ಮೈಸೂರಿನ ಕದಳಿ ವೇದಿಕೆ ಕೂಡ 12 ಸಂಸ್ಥೆಗಳನ್ನೊಳಗೊಂಡಿದೆ. ಹೀಗೆ ಕದಳಿ ವೇದಿಕೆಗಳು ರಾಜ್ಯದೆಲ್ಲೆಡೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಗೆ ಸಂಬಂಧಿಸಿದಂತೆ ವಿಚಾರ ಸಂಕಿರಣಗಳು, ಉಪನ್ಯಾಸಗಳು, ಸಂವಾದಗೋಷ್ಠಿಗಳು, ವಸ್ತು ಪ್ರದರ್ಶನ, ವಿವಿಧ ಸ್ಪರ್ಧೆಗಳು, ಆಧ್ಯಾತ್ಮಿಕ ಚಿಂತನೆ, ವ್ಯಕ್ತಿ ವಿಕಸನ ಶಿಬಿರ, ಗ್ರಾಮೀಣ ಮಕ್ಕಳಿಗೆ ಬೇಸಿಗೆ ಶಿಬಿರ, ಕಾನೂನು ಕಮ್ಮಟ, ಕಾನೂನು ಸಲಹಾ ಶಿಬಿರ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕದಳಿ ವೇದಿಕೆಗಳು ಹಮ್ಮಿಕೊಂಡು ಕಾರ್ಯನಿರ್ವಹಿಸ್ತಾ ಇದೆ.
ವಿವಿಧ ವೇದಿಕೆಗಳಿಂದ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅನೇಕ ಕೃತಿಗಳು ಕೂಡ ಪ್ರಕಟ ಆಗಿದೆ. ಅಷ್ಟೇ ಅಲ್ಲದೆ ಕದಳಿ ವೇದಿಕೆಗಳಿಂದ ಅನೇಕ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶಗಳು ಕೂಡ ಯಶಸ್ವಿಯಾಗಿ ನಡೆದಿವೆ. ಕದಳಿ ವೇದಿಕೆಯ ಇನ್ನೊಂದು ವೈಶಿಷ್ಟ್ಯ ಏನೆಂದ್ರೆ, ಈ ವೇದಿಕೆಗಳು ತಮ್ಮ ತಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಮಹಿಳೆಯರನ್ನು ಗುರುತಿಸಿ ಕದಳಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿವೆ. ಡಾಕ್ಟರ್ ಆಶಾದೇವಿ ಅವ್ರಿಗೂ ಈ ಪ್ರಶಸ್ತಿ ತಂದಿದೆ ಅನ್ನೋದನ್ನ ಇಲ್ಲಿ ನಾವು ಸ್ಮರಿಸಬಹುದು. ಇದರ ಜೊತೆಗೆ ಇನ್ನು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸ್ವಾತಂತ್ರ್ಯವನ್ನು ಕದಳಿ ವೇದಿಕೆ ಹೊಂದಿದೆ. ಮುಂದೆ ಮುಂದೆ ಹೋಗಬೇಡ, ನಿನ್ನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಹಿಂದೆ ಹಿಂದೆ ಉಳಿಯಬೇಡ, ನಿನ್ನನ್ನು ಮುನ್ನಡೆಸಲು ಸಾಧ್ಯವಿಲ್ಲ. ಜೊತೆ ಜೊತೆಯಾಗಿರು, ಸ್ನೇಹಿತೆಯಾಗಿರು. ಹೀಗೆ ಎಲ್ಲರೂ ಜೊತೆಗೂಡಿ ಸ್ನೇಹ ಭಾವದಿಂದ ಕಾರ್ಯನಿರ್ವಹಿಸುವುದೇ ಕದಳಿ ವೇದಿಕೆಯ ಮುಖ್ಯ ಆಶಯ. ಹೀಗೆ ಕದಳಿ ಬಳಗದ ಸೋದರಿಯರೆಲ್ಲ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಸಂರಕ್ಷಣೆಗೆ ಪ್ರೀತಿ ವಿಶ್ವಾಸಗಳಿಂದ ಕೂಡಿ ಕಾರ್ಯನಿರ್ವಹಿಸಲು ಬದ್ಧರಾಗೋಣ ಅಂತ ಹೇಳ್ತಾ, ಹೊಸದಾಗಿ ಪ್ರಾರಂಭ ಆಗಿರೋ ದೆಹಲಿ ಕದಳಿ ವೇದಿಕೆ ಶ್ರೀಮತಿ ಜಯಶ್ರೀ ಬಸವರಾಜು ಅವರ ಸಾರಥ್ಯದಲ್ಲಿ ಶ್ರೀ ಚಂದ್ರಶೇಖರ್ ಮತ್ತು ಇತರ ಪದಾಧಿಕಾರಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಶುಭ ಹಾರೈಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಶ್ರೀಮತಿ ಮುಕ್ತಾ ಬಿ ಕಾಗಲಿಯವರು ಕದಳಿ ಮಹಿಳಾ ವೇದಿಕೆಯ ಮೂಲದ ಬಗ್ಗೆ ಹಾಗೂ ಕಾರ್ಯದ ಬಗ್ಗೆ ಬಹಳ ಸವಿಸ್ತಾರವಾಗಿ ತಮ್ಮ ವಿಚಾರಧಾರೆಯನ್ನು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಮೇಡಮ್. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಮಕ್ಕಳಿಂದ ವಚನ ಗಾಯನ. ಮೊದಲಿಗೆ ವಚನ ಗಾಯನ ಮಾಡಲು ಪುಟ್ಟ ಬಾಲ ಪ್ರತಿಭೆ ಅಧೋಕ್ಷಜನನ್ನು ಆಹ್ವಾನಿಸುತ್ತೇನೆ. ಅಧೋಕ್ಷಜ್ ಕಲಬೇಡ ಕೊಲಬೇಡ ಎಂಬ ವಚನ ಗಾಯನವನ್ನು ಮಾಡಲಿದ್ದಾರೆ. ಅಧೋಕ್ಷಜ ಹ್ಯಾಂಡ್ ರೈಸ್ ಮಾಡಿ, ನಾ ಅನ್ಮ್ಯೂಟ್ ಮಾಡ್ತೀನಿ. ಇಲ್ಲ, ಓಕೆ, ಬಂದ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಧೋಕ್ಷಜ. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ಇವತ್ತು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ. ಒಳಬೇಡ ಕೊಳಬೇಡ, ಹುಸಿಯ ನುಡಿಯಲ್ಲೂ ಬೇಡ, ಮುನಿಯಬೇಡ, ಅನ್ಯಾರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹೊಳೆಯಲ್ಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಧನ್ಯವಾದಗಳು. ಬಹಳ ಸ್ಪಷ್ಟವಾಗಿ ಅಧೋಕ್ಷಜ್ ಹೇಳಿದ್ದೀರಾ. ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು. ನಂತರ ಈಗ ಅವನಿ ನೆಲ್ಲಿಯವರು ಒಂದು ವಚನವನ್ನು ಹೇಳಲಿದ್ದಾರೆ. ಇವರು ಅಕ್ಕಮಹಾದೇವಿಯವರ ವಚನವನ್ನು ಹೇಳಲಿದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶರಣಾರ್ಥಿ. ನನ್ನ ಹೆಸರು ಅವನಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಅಕ್ಕ ಮಹಾದೇವಿಯ ವಚನವನ್ನು ಹೇಳುತ್ತೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆತೆರೆಗೆ ಅಂಜಿದೊಡೆಯಂತಯ್ಯ, ನೊರೆತೆರೆಗೆ ಅಂಜಿದೊಡೆಯಂತಯ್ಯ. ಸಂತೆಯಲಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಚೆನ್ನ ಮಲ್ಲಿಕಾರ್ಜುನ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಹುಟ್ಟಿದ ಬಳಿಕ, ಸ್ತುತಿ ನಿಂದೆಗಳು ಬಂದರಿ,
ಮನದಲ್ಲಿ ಕೋಪವ ತಾಳದಿ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಧನ್ಯವಾದಗಳು. ಧನ್ಯವಾದಗಳು ಅವನಿ. ಬಹಳ ಸುಶ್ರಾವ್ಯವಾಗಿ ಅಕ್ಕ ಮಹಾದೇವಿಯರ ವಚನ ಗಾಯನ ಮಾಡಿದ್ದೀರಿ. ಈಗ ನಂತರ ಓಂಕಾರೇಶ್ವರ್ ಸ್ವರೂಪ್ ಇವರು ಬಸವಣ್ಣನವರ ವಚನವನ್ನು ಗಾಯನ ಮಾಡಲಿದ್ದಾರೆ ಅಥವಾ ಹೇಳಲಿದ್ದಾರೆ. ಓಂಕಾರೇಶ್ವರ್. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಓಂಕಾರೇಶ್ವರ ಸ್ವರೂಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸವಣ್ಣನವರ ವಚನ ವಾಚನ ಮಾಡುತ್ತೇನೆ. ಚಲಬೇಕು ಶರಣಂಗೆ ಪರದನವನಲ್ಲನೆಂಬ, ಚಲಬೇಕು ಶರಣಂಗೆ ಪರಸತಿಯನಲ್ಲನೆಂಬ, ಚಲಬೇಕು ಶರಣಂಗೆ ಪರದೈವವನಲ್ಲನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ಹಿತವೆಂಬ, ಚಲವಿಲ್ಲದವರ ಮೆಚ್ಚ ನಿಮ್ಮ ಕೂಡಲ ಸಂಗಮ ದೇವ. ಧನ್ಯವಾದಗಳು. ಧನ್ಯವಾದಗಳು ಓಂಕಾರೇಶ್ವರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಅವರ ತಮ್ಮ ರೋಹನ್ ಅವರಿಂದ ಒಂದು ಬಸವಣ್ಣನವರ ವಚನವನ್ನು ಕೇಳೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ರೋಹನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸವಣ್ಣನವರ ವಚನ ವಾಚನ ಮಾಡುತ್ತೇನೆ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಮುಳಗುವ ಮರಣ, ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ರೋಹನ್. ಈಗ ಮುಂದೆ ನಮ್ಮ ಮಹಿಳಾ ಪರಿಷತ್ತಿನ ಸದಸ್ಯರಾದ ಮಾಲಿನಿ ಪ್ರಹ್ಲಾದ್ ಅವರು ವಚನ ಹೇಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ವೇಷವ ಧರಿಸಿ ಫಲವೇನಯ್ಯ, ವೇಷವ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇಷವ ಧರಿಸಿ ಫಲವೇನಯ್ಯ. ವೇದಾಂತವನೋದಿ ಫಲವೇನಯ್ಯ, ವೇದಾಂತವನೋದಿ ಫಲವೇನಯ್ಯ, ಬ್ರಹ್ಮತಾನಾಗದನ್ನಕ್ಕ, ಬ್ರಹ್ಮತಾನಾಗದನ್ನಕ್ಕ. ನಾನಾ ಕೆರೆಯ ತೋಡಿ ಫಲವೇನಯ್ಯ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಂಗಳು ಬರದನ್ನಕ್ಕ, ಪುಣ್ಯ ತೀರ್ಥಂಗಳು ಬರದನ್ನಕ್ಕ. ವೇಷವ ಧರಿಸಿ ಫಲವೇನಯ್ಯ, ವೇಷವ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇಷದಂತಾಚರಣೆ ಇಲ್ಲದನ್ನಕ್ಕ. ಕಪಿಲ ಸಿದ್ಧ ಮಲ್ಲಿನಾಥ, ಕಪಿಲ ಸಿದ್ಧ ಮಲ್ಲಿನಾಥ. ಧನ್ಯವಾದಗಳು. ಧನ್ಯವಾದಗಳು ಮಾಲಿನಿ ಅವರೇ, ಬಹಳ ಸೊಗಸಾಗಿ ಹಾಡಿದ್ರಿ. ಈಗ ನಮ್ಮ ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಉಪನ್ಯಾಸ ಮಾಲಿಕೆಯ ಪ್ರಧಾನ ಘಟ್ಟ ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ. ಈ ವಿಷಯ ಕುರಿತು ಉಪನ್ಯಾಸ ನೀಡಲು ಖ್ಯಾತ ಚಿಂತಕಿ ಹಾಗೂ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ MS ಆಶಾದೇವಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪರಿಚಯಿಸಲು ನಮ್ಮ ಪರಿಷತ್ತಿನ ಆಜೀವ ಸದಸ್ಯರಾದ ಶ್ರೀಮತಿ ಶಿವಲೀಲಾ ನೀಲೂರೆ ಅವರನ್ನು ಆಹ್ವಾನಿಸುತ್ತೇನೆ. ಶ್ರೀಮತಿ ಶಿವಲೀಲಾ ನೀಲೂರೆ ಅವರು ಕೇಳಿಸ್ತಾ ಇದೀನಾ ಮೇಡಮ್? ಹೌದು ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು
ದೆಹಲಿ ಪ್ರದೇಶ ಘಟಕವು ಆಯೋಜಿಸಿದ ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ ಎನ್ನುವ ವಿಷಯದ ಬಗ್ಗೆ ವಿಚಾರವನ್ನು ಮಂಡಿಸಲಿರುವ ಡಾಕ್ಟರ್ ಎಂಎಸ್ ಆಶಾದೇವಿಯವರ ಚಿಕ್ಕ ಪರಿಚಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಡಾಕ್ಟರ್ ಎಂಎಸ್ ಆಶಾದೇವಿಯವರು ಹುಟ್ಟಿದ್ದು ದಿನಾಂಕ 26ನೇ ಫೆಬ್ರವರಿ 1965. ಇವರ ತಾಯಿಯ ಹೆಸರು NP ಅನಸೂಯಮ್ಮ ಹಾಗೂ ತಂದೆಯ ಹೆಸರು M ಸೋಮಶೇಖರಪ್ಪ. ಇವರ ಪತಿಯ ಹೆಸರು ಡಾಕ್ಟರ್ P ರವಿಶಂಕರ್. ಇವರು BA ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ 1986ರಲ್ಲಿ ಚಿನ್ನದ ಪದಕದೊಂದಿಗೆ ಪ್ರಥಮ ದರ್ಜೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಹಾಗೂ MA PhD ಕನ್ನಡ ಸ್ನಾತಕೋತ್ತರ ಪದವಿಯನ್ನು 1988ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಹಾಗೂ ರ್ಯಾಂಕ್ದೊಂದಿಗೆ ಪೂರ್ಣಗೊಳಿಸಿದ್ದಾರೆ. ಇವರು ಸುಮಾರು 32 ವರ್ಷಗಳಿಂದ ಹಲವು ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತವಾಗಿ ಇವರು ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಎಂಎಸ್ ಆಶಾದೇವಿಯವರು ಮಹಿಳಾ ಅಧ್ಯಯನ ಹಾಗೂ ಮಹಿಳಾ ಸಬಲೀಕರಣ, ಸಾಹಿತ್ಯ ವಿಮರ್ಶೆ ಹಾಗೂ ತೌಲೋನಿಕ ಅಧ್ಯಯನ, ಸ್ತ್ರೀವಾದ ಹಾಗೂ ಸಾಂಸ್ಕೃತಿಕ ಅಧ್ಯಯನ ಹೀಗೆ ಅನೇಕ ವಿಷಯಗಳ ಬಗ್ಗೆ ಪರಿಣಿತಿಯನ್ನು ಹೊಂದಿದ್ದಾರೆ. ಇವರು ಬರೆದ 50ಕ್ಕೂ ಹೆಚ್ಚು ಸಂಶೋಧನಾತ್ಮಕ ಬರಹಗಳು ವಿವಿಧ ಭಾಷೆಗಳಲ್ಲಿ ಪ್ರಕಟಗೊಂಡಿವೆ. ಇವರಿಗೆ 10 ಹಲವು ಪ್ರಶಸ್ತಿಗಳು ಒಲಿದು ಬಂದಿವೆ. ಅವುಗಳಲ್ಲಿ ಪ್ರೊಫೆಸರ್ MM ಕಲಬುರ್ಗಿ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ B ಸರೋಜಾದೇವಿ ಪ್ರಶಸ್ತಿ, ಅಕ್ಕ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಪ್ರೊಫೆಸರ್ GS ಶಿವರುದ್ರಪ್ಪ ಪ್ರಶಸ್ತಿ ಹಾಗೂ ಇನ್ಫೋಸಿಸ್ ಪ್ರಶಸ್ತಿ ಇಂತಹ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಹೆಗ್ಗಳಿಕೆ ಇವರದ್ದಾಗಿದೆ. ಇಂತಹ ಸಾಧಕರ ಬಗ್ಗೆ ಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಪ್ರದೇಶ ಘಟಕಕ್ಕೆ ತುಂಬು ಹೃದಯದ ಧನ್ಯವಾದಗಳು, ನಮಸ್ಕಾರಗಳು. ಡಾಕ್ಟರ್ MS ಆಶಾದೇವಿ ಅವರು ಈಗ ತಮ್ಮ ಉಪನ್ಯಾಸವನ್ನು ಮಂಡಿಸಲಿದ್ದಾರೆ. ನಮಸ್ಕಾರ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಮೇಡಮ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ, ಇವಾಗ ಕೇಳಿಸುತ್ತಲ್ಲ? ಕೇಳಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಇನ್ನೇನು ದಿನ ಮುಗಿತಾ ಇರುವ ಈ ಹೊತ್ತಿನಲ್ಲಿ ಬಹಳ ಗಂಭೀರವಾದ ಒಂದು ಉಪನ್ಯಾಸ ನಾನ್ ಕೊಡ್ಬೇಕು ಅನ್ನೋದಾದ್ರೆ ಅದನ್ನ ಕೇಳುವ ತಾಳ್ಮೆ ಎಷ್ಟಿರುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಕೆಲವಾದ್ರೂ ವಿಚಾರಗಳನ್ನ ಮಂಡಿಸ್ಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮಹಿಳಾ ದಿನಾಚರಣೆ ಅಂದ ಕೂಡ್ಲೆ ಅದನ್ನ ಸಂಭ್ರಮದಿಂದ ನೋಡ್ಬೇಕು, ವಿಷಾದದಿಂದ ನೋಡ್ಬೇಕು ಅನ್ನೋ ದ್ವಂದ್ವ ನಮ್ಮಲ್ಲಿ ಸಹಜವಾಗೇ ಇರುತ್ತೆ. ಯಾಕೆಂದ್ರೆ ಈ ಮಹಿಳಾ ದಿನಾಚರಣೆ ಅನ್ನೋದು ಮೇಲ್ನೋಟಕ್ಕೆ ಹೆಣ್ಣಿನ ಹೋರಾಟಕ್ಕೆ ಸಿಗ್ತಾ ಇರುವ ಒಂದು ಅವಕಾಶ ಅಂತ ನಮ್ಗೆ ಅನ್ನಿಸ್ತಾ ಇದ್ರು ಕೂಡ ಅದಕ್ಕೆ ತದ್ವಿರುದ್ಧ ಅನ್ನುವ ಅನೇಕ ಭೀಕರವಾದ ವಾಸ್ತವದ ಸಂಗತಿಗಳು ಕೂಡ ನಮ್ಮ ಎದುರಿಗೆ ಇವೆ. ಈ ಮಹಿಳಾ ದಿನಾಚರಣೆಯನ್ನೇ ಅನೇಕ ಸಂದರ್ಭಗಳಲ್ಲಿ ಒಂದು ಪೊಲಿಟಿಕಲಿ ಕರೆಕ್ಟ್ ಆದ ಒಂದು ಅಟಿಟ್ಯೂಡ್ ಆಗಿ ಮಾತ್ರ ಬಳಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯಾವುದು ಹೆಣ್ಣಿನ ಬಿಡುಗಡೆಯ ದಾರಿ ಆಗೋದಿಕ್ಕೆ ಇರ್ಬೇಕಾಗಿರುವ ಒಂದು ಭಿತ್ತಿ ಆಗ್ಬೇಕು ಅಂತ ನಾವು ಅನ್ಕೊಳ್ತಿದ್ದೀವೋ ಆ ಭಿತ್ತಿಯನ್ನೇ ಈ ಗಂಡಾಳಿಕೆ ಅನ್ನೋದು ತನಗೆ ಬೇಕಾದ ಹಾಗೆ ಬಳಸ್ಕೊಳ್ಳೋದನ್ನು ನಾವು ನೋಡ್ತಾ ಇರುವಾಗ ಇದನ್ನ ಸಂಭ್ರಮಿಸ್ಬಾರ್ದು ನಾನು ಹೇಳ್ತಾ ಇಲ್ಲ. ಆದ್ರೆ ಎಚ್ಚರವನ್ನ ನಾವ್ ಯಾವಾಗ್ಲೂ ಉಳಿಸ್ಕೊಂಡಿರ್ಬೇಕು ಅಂತ ಮಾತ್ರ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ರಿಂದಲೇ ಇದನ್ನ ಮಹಿಳಾ ದಿನಾಚರಣೆ ಅಂತ ಕರೆಯೋದ್ರಲ್ಲೇ ನನ್ಗೊಂಚೂರು ಇರಿಸು ಮುರಿಸಿದೆ. ಯಾಕೆ ಇರಿಸು ಮುರಿಸಿದೆ ಅಂತಂದ್ರೆ ಮಹಿಳಾ ದಿನಾಚರಣೆ ಅಂದ ಕೂಡ್ಲೆ ತುಂಬಾ ಸಲ ನಾವು ಅನ್ಕೊಳ್ಳೋದು ಅದು ಮಹಿಳೆಯರಿಂದ, ಮಹಿಳೆಯರಿಗಾಗಿ, ಮಹಿಳೆಯರು ಅಂತ. ಅಂದ್ರೆ ಮತ್ತೆ ಅದನ್ನ ನಾವು ಒಂದು ಕ್ಯಾನನೈಸೇಷನ್ ಅಥವಾ ಯಾವ್ದನ್ನ ನಾವು ವರ್ಗೀಕರಣ ಅಂತ ಕರಿತೀವಿ, ಶ್ರೇಣೀಕರಣ ಅಂತ ಕರಿತೀವಿ. ಅದಕ್ಕೆ ಅದ್ ಎಲ್ಲೋ ಬೇಕಾಗಿಯೋ ಬೇಡವಾಗಿಯೋ ಅದಕ್ಕೊಂದು ಒತ್ತನ್ನು ಕೂಡ ಅದು ಕೊಡ್ತಾ ಇರುತ್ತೆ. ಆದ್ರೆ
ನಮ್ಮ ಇಕ್ಕಟ್ಟು ಹೇಗಿದೆ ಅಂತಂದ್ರೆ ಇಂಥ ಸಿಕ್ಕ ಒಂದ್ ಸಣ್ಣ ಅವಕಾಶವನ್ನು ಕೂಡ ನಾವು ಬಿಟ್ಕೊಡೋದಕ್ಕೂ ಆಗ್ತಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಯಾಕೆ ಮಹಿಳಾ ದಿನಾಚರಣೆ ಅನ್ನೋದು ಈಗ್ಲೂ ಅನೇಕ ಸಂದರ್ಭಗಳಲ್ಲಿ ಒಂದು ವಿದ್ಯುಕ್ತವಾದ ಆಚರಣೆಯಾಗಿ ಮಾತ್ರ ಉಳ್ಕೊಂಡಿದೆ ಅಂತಂದ್ರೆ, ಈ ಮಹಿಳಾ ದಿನಾಚರಣೆ ಅನ್ನೋದು ಗಂಡು ಮತ್ತು ಹೆಣ್ಣು ಇಬ್ಬರು ಸೇರಿ ಆಚರಿಸ್ಬೇಕಾಗಿರುವ ಒಂದ್ ಸಂಗತಿ ಅನ್ನೋದನ್ನೇ ನಾವು ಅನೇಕ ಸಲ ಮರ್ತು ಬಿಟ್ಟಿರ್ತೀವಿ ಅಂತ ನನ್ಗನ್ಸುತ್ತೆ. ಅದ್ರಿಂದಲೇ ಇದನ್ ಮಹಿಳಾ ದಿನಾಚರಣೆ ಅನ್ನೋದಕ್ಕಿಂತ ಅರಿವಿನ ದಿನಾಚರಣೆ ಅಂತ ಏನಾದ್ರು ಮಾಡಿದ್ರೆ ಇದಕ್ಕೆ ಇನ್ನೂ ಹೆಚ್ಚು ಅರ್ಥ, ಇನ್ನೂ ಹೆಚ್ಚು ವ್ಯಾಪ್ತಿ ಬರಬಹುದು ಅಂತ ನನ್ಗೆ ಅನ್ಸುತ್ತೆ. ಇವತ್ತು ಮಹಿಳಾ ಸಂಕಥನ ಅನ್ನೋದು ಒಂದು ನಿರ್ಣಾಯಕ ಘಟ್ಟದಲ್ಲಿ ಇದೆ ಅಂತ ನಮ್ಗೆಲ್ರಿಗೂ ಅನ್ನಿಸ್ತಾ ಇದೆ. ಹೀಗೆ ಅನ್ನಿಸ್ತಾ ಇರುವ ಹೊತ್ತಿನಲ್ಲಿ ಶರಣ ಚಳುವಳಿ ಇದಕ್ಕೆ ಕೊಟ್ಟ ಕೊಡುಗೆ ಏನು, ಅಥವಾ ಶರಣ ಚಳುವಳಿಯಲ್ಲಿ ಇದರ ಸ್ವರೂಪ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನನ್ಗೆ ಯಾಕೆ ಅನ್ಸುತ್ತೆ ಅಂತಂದ್ರೆ, ಇದನ್ನ ಕೇವಲ ಒಂದು ಶೈಕ್ಷಣಿಕವಾದ ಆಸಕ್ತಿಗೆ ನಾವು ತಿಳ್ಕೊಬೇಕು ಅಂತ ನನ್ಗೆ ಅನ್ಸಲ್ಲ. ಶರಣ ಚಳುವಳಿಯಲ್ಲಿ ಗಂಡು ಹೆಣ್ಣಿನ ನಡುವೆ ನಡೆದ ಸಂವಾದ ಏನಿದೆ, ಆ ಸಂವಾದ ಇವತ್ತು ಜಾಗತಿಕ ನೆಲೆಯಲ್ಲಿ ಕೂಡ ಗಂಡು ಹೆಣ್ಣಿನ ನಡುವಿನ ಸಂಬಂಧದ ಒಂದು ಸಮೀಕರಣ ಇದೆ ಅಲ್ಲ, ನಮ್ಮ ಮೌಲ್ಯ ವ್ಯವಸ್ಥೆ ಇದೆಯಲ್ಲ, ನಮ್ಮ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ನಮ್ಮ ಲಿಂಗ ರಾಜಕಾರಣ ಇದೆಯಲ್ಲ, ಈ ಎಲ್ಲದರ ಮೇಲೂ ಬೆಳಕು ಚೆಲ್ಲಬಲ್ಲಂತ ಅನೇಕ ಮಹತ್ವದ ಸಂಗತಿಗಳು ಶರಣ ಚಳುವಳಿಯ ಗಂಡು ಹೆಣ್ಣಿನ ನಡುವಿನ ಸಂವಾದದಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಒಂದು ಅಡಗಿದೆ ಎನ್ನುವ ಪದವನ್ನ ನಾನು ಬಳಸಿದೆ ಅಂತಂದ್ರೆ, ಶರಣ ಚಳುವಳಿಯ ಬಗೆಗೆ, ವಚನ ಸಾಹಿತ್ಯದ ಬಗೆಗೆ ಎಷ್ಟು ಅಧ್ಯಯನಗಳು ನಡೀತಾನೆ ಇವೆ. ಹಾಗಿದ್ದಾಗ್ಲೂ ಅದೊಂದು ಅಕ್ಷಯ ಪಾತ್ರೆಯ ಹಾಗಿದೆ. ನಾವು ಯಾವಾಗ್ಲೂ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಲಿಟ್ರೇಚರ್ ಇಸ್ ಯೂನಿವರ್ಸಲ್ ಟ್ರೂತ್ ಅಂತ ನಾವು ಕರಿತೀವಲ್ಲ, ಆ ಸಾರ್ವತ್ರಿಕ ಸತ್ಯದ ಅನೇಕ ಮಗ್ಗಲುಗಳನ್ನ ನಾವ್ ಈಗ್ಲೂ ಕಂಡುಕೊಳ್ಳುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಲ್ಲ. ಹಾಗೆ ಕಂಡುಕೊಳ್ಳುವ ಪ್ರಯತ್ನಗಳನ್ನ ನಾವು ಮಾಡ್ತಾ ಇರುವ ಹೊತ್ತಿನಲ್ಲಿ ಎಲ್ಲ ಕಾಲದ ಓದಿಗೂ ಎಲ್ಲ ಕಾಲದ ತಿಳುವಳಿಕೆಗೂ ಈ ವಚನ ಸಾಹಿತ್ಯ ದಕ್ತಾ ಇದೆ ಅನ್ನೋದು, ಹಾಗೆ ದಕ್ಕಿಯೂ ನಮ್ಗೆ ಇನ್ನೂ ಬೇರೆ ಬೇರೆ ಅಂಶಗಳನ್ನ ಅದು ತನ್ನ ಒಡಲಲ್ಲಿ ಇಟ್ಕೊಂಡಿದೆ ಅನ್ನೋದು ನನ್ಗೆ ತುಂಬಾ ಯಾವಾಗ್ಲೂ ಒಂದು ಬೆರಗನ್ನ ಹುಟ್ಟಿಸುವ ಒಂದು ಸಂಗತಿ ಅಂತ ನನ್ಗನ್ಸುತ್ತೆ. ಮೇಲ್ನೋಟಕ್ಕೆ ವಚನಕಾರರು ಮಹಿಳೆಯರಿಗೂ ಒಂದು ಪ್ರೋತ್ಸಾಹವನ್ನು ಕೊಟ್ರು, ಅವ್ರಿಗೊಂದು ಅವಕಾಶ ಕೊಟ್ರು ಅಂತೆಲ್ಲ ನಾವು ಮಾತುಗಳನ್ನ ಆಡ್ತಾ ಇರ್ತೀವಿ. ಆದ್ರೆ ಪ್ರಶ್ನೆ ಅದಲ್ಲ ಅಂತ ನನ್ಗನ್ಸುತ್ತೆ. ಇದನ್ನಿಷ್ಟು ಸರಳೀಕರಿಸಿ, ಇದನ್ನಿಷ್ಟು ವೈಭವೀಕರಿಸಿ ನೋಡೋದ್ರಲ್ಲಿ ನನ್ಗೆ ಯಾವ ಆಸಕ್ತಿಯೂ ಇಲ್ಲ. ನನ್ಗಿರುವ ಆಸಕ್ತಿ ಯಾವ ಬಗೆಯದ್ದು ಅಂತಂದ್ರೆ, ಈ ಇಡೀ ಚಳುವಳಿಯನ್ನ ಗಂಡು ಮತ್ತು ಹೆಣ್ಣು ಇಬ್ರು ಸೇರಿ ಹೇಗೆ ರೂಪಿಸಿದ್ರು ಅನ್ನೋದು. ನೀವು ಜಗತ್ತಿನ ಯಾವುದೇ ಮುಖ್ಯವಾದ ಚಳುವಳಿಗಳನ್ನ ನೋಡಿದ್ರೆ, ಆ ಚಳುವಳಿಗಳಲ್ಲಿ ಅನೇಕ ಸಲ, ಬಹುತೇಕ ಸಂದರ್ಭಗಳಲ್ಲಿ ಹೆಣ್ಮಕ್ಳಿಗಿರೋದು ಪೋಷಕ ಪಾತ್ರ. ಆದ್ರೆ ಶರಣ ಚಳುವಳಿಯಲ್ಲಿ ಮಾತ್ರ ಹೆಣ್ಮಕ್ಳಿಗೂ ಒಂದು ಪ್ರಧಾನ ಪಾತ್ರ ಇದೆ. ಈ ಪ್ರಧಾನ ಪಾತ್ರವನ್ನ ಹೆಣ್ಣು ಮಕ್ಕಳಿಗೆ ಕೊಡಲಾಯಿತೋ, ಅವ್ರೇ ಪಡ್ಕೊಂಡ್ರು ಅನ್ನೋದು ಒಂದು $1 million ಕ್ವೆಶ್ಚನ್. ಆಯ್ತಾ? ಇದು ಅನೇಕ ಬಗೆಯ ವಾಗ್ವಾದಗಳಿಗೆ ಈಗ್ಲೂ ಅವಕಾಶವನ್ನು ಮಾಡ್ಕೊಡುತ್ತೆ. ಇದನ್ನ ಬಹಳ ಸರಳೀಕರಿಸಿ ನಾವು ಹೇಳ್ಕೊಳ್ಬಹುದಾದ್ರೆ, ಅವಕಾಶವನ್ನು ಕೊಡಲಾಯಿತು ಮತ್ತು ಅವಕಾಶವನ್ನ ಈ ಮಹಿಳೆಯರು ನಿರ್ಮಿಸ್ಕೊಂಡ್ರು ಅನ್ನೋದು ನಿಜ. ಆದ್ರೆ ನನ್ನ ಒತ್ತು ಯಾವ ಕಡೆಗಿದೆ ಅಂತಂದ್ರೆ, ಅಮುಗೆ ರಾಯಮ್ಮ ಹೇಳ್ತಾಳಲ್ಲ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾರೂ ಮುರಿಯಲಾರರು, ಎನ್ನ ಕಾಲೊಳಗಣ ಮುಳ್ಳ ನಾರೂ ತೆಗೆಯಲಾರರು, ಎನ್ನ ಅಹಂಕಾರವನಾರೂ ಸುಡಲಾರರು, ನನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ನನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ನನ್ನ ಅಂಗದ ಅಹಂಕಾರವ ನಾನೇ ಸುಡಬೇಕು, ಅಮುಗೆ ರಾಯನ ನಾನೇ, ಅಮುಗೇಶ್ವರ ಲಿಂಗನನ್ನ ನಾನೇ ಅರಿಯಬೇಕು. ಈ ಮಾತು ನನ್ಗೆ ತುಂಬಾ ಮುಖ್ಯ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ, ಅಮುಗೆ ರಾಯಮ್ಮನಂತ ಒಂದು ಕೆಳಜಾತಿಯ ಕೆಳವರ್ಗದ ಹೆಣ್ಮಗಳಿಗೆ ಎಂತ ಆತ್ಮವಿಶ್ವಾಸ ಇತ್ತಲ್ಲ. ಅವಳು ಈ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದು ಒಂದು ಮೀಸಲಾತಿಯಲ್ಲಿ ಅವಳಿಗೆ ಕೊಟ್ಟ ಸ್ಥಾನವನ್ನ ಬಹಳ ಹಿಂಜರಿಕೆಯಿಂದ ಅವಳು ಒಪ್ಕೊಂಡು ಮೆಚ್ಕೊಂಡು ಬಂದು ಸಂಕೋಚದಲ್ಲಿ ಅವಳು ಆ ಚಳುವಳಿಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಅಲ್ಲ.
ಬದಲಿಗೆ ಎಂಥ ಘನವಾದ ಆತ್ಮವಿಶ್ವಾಸದಲ್ಲಿ ಒಬ್ಬ ಕೆಳಜಾತಿಯ ಹೆಣ್ಮಗಳು ಅದರಲ್ಲಿ ಭಾಗವಹಿಸ್ತಿದ್ದಾಳೆ ಅನ್ನೋದಾದ್ರೆ ಅದು ನಮ್ಗೆ ಕಲ್ಸ್ಕೊಡ್ತಿರುವ ಸಂಗತಿ ಯಾವುದು? ನಾವು ಯಾವಾಗ್ಲೂ ತಿಳ್ಕೊಳ್ತೀವಿ ಮಹಿಳೆಯರ ಸ್ಥಾನ ಮಾನ ಇಂಥದ್ದೆಲ್ಲ ಮಾತಾಡ್ತಿರುವ ಹೊತ್ತಿನಲ್ಲಿ ಏನೋ ನಾವು ಅದ್ ಬದ್ಲಾಗ್ಬೇಕು ಇದ್ ಬದ್ಲಾಗ್ಬೇಕು, ಕಾನೂನು ಪ್ರಭುತ್ವ ಇದೆಲ್ಲದ್ರ ಬಗ್ಗೆಗೂ ನಾವು ಮಾತಾಡ್ತಿರ್ತೀವಿ. ಸುಮಲತಾ ಅವರು ಅದನ್ನೇ ಮಾತಾಡ್ತಾ ಇದ್ರು. ಆದ್ರೆ ನಾವೆಲ್ಲರೂ ಮರೆಯುವ ಬಹಳ ಮೂಲಭೂತವಾದ ಒಂದು ಸಂಗತಿ ಯಾವುದು ಅಂತಂದ್ರೆ, ಬೌದ್ಧಿಕವಾಗಿ ಆಗ್ಬೇಕಾಗಿರುವ ಬದಲಾವಣೆಗಳ ಬಗ್ಗೆ ಮಾತಾಡೋದು ಬೇರೆ, ನಿಜವಾಗಿ ಬದಲಾವಣೆಗಳಾಗ್ಬೇಕಾಗಿರೋದು ನಮ್ಮ ಸಂವೇದನೆಯಲ್ಲಿ. ಒಂದು ನಿಜವಾದ ಶಿಫ್ಟ್, ಒಂದು ನಿಜವಾದ ಪಲ್ಲಟ ಯಾವಾಗ ಆಗತ್ತೆ ಅಂದ್ರೆ ನಮ್ಮ ಸಂವೇದನೆಯಲ್ಲಿ ಬದಲಾವಣೆ ಆದಾಗ. ನನಗೆ ಐತಿಹಾಸಿಕ ಅಂತ ಅನಿಸ್ತಿರೋದು ಯಾವುದು ಅಂತಂದ್ರೆ, ವಚನಕಾರರು ಮತ್ತು ವಚನಕಾರ್ತಿಯರು ಇಬ್ರು ಸೇರಿ ನಡಿಬೇಕಾದ ಈ ಪ್ರಯಾಣದಲ್ಲಿ ಬಹಳ ಮುಖ್ಯವಾದ 3 ಘಟ್ಟಗಳಲ್ಲಿ ಅವರು ತಮ್ಮನ್ನು ತಾವು ಇದರಲ್ಲಿ ತೊಡಗಿಸ್ಕೊಂಡ್ರು ಅಂತ ನಮ್ಗೆ ಅನ್ಸುತ್ತೆ. ಮೊದಲನೇದು ಯಾವುದು ಅಂದ್ರೆ, ಅದು ಗಂಡಿರ್ಬಹುದು ಹೆಣ್ಣಿರ್ಬಹುದು, ಅವರಿಬ್ರು ನೆಚ್ಚಿತ್ತು ಯಾವುದನ್ನ ಅಂತಂದ್ರೆ ಒಂದು ಪ್ರಾಂಜಲವಾದ ಪಾರದರ್ಶಕವಾದ ಆತ್ಮವಿಮರ್ಶೆ. ಆ ಆತ್ಮವಿಮರ್ಶೆಯ ನೆಲೆಯಿಂದಲೇ ಗಂಡು ಮತ್ತು ಹೆಣ್ಣು ಇಬ್ರು ಹೊರಡ್ತಾರೆ. ಅದರಿಂದಲೇ ಅವರಿಬ್ಬರ ನಡುವೆ ಒಂದು ಸಂವಾದ ಸಾಧ್ಯ ಆಯ್ತು ಅನ್ನೋದು. ಎರಡನೇದು, ಹೀಗೆ ಆತ್ಮವಿಮರ್ಶೆ ಮಾಡ್ಕೊಳ್ತಿರೋವಾಗ್ಲೇನೇನೆ ಇನ್ನೊಂದು ಘಟ್ಟದಲ್ಲಿ ಅವರು ನಮ್ಮ ಇಡೀ ಒಂದು ಮೌಲ್ಯ ವ್ಯವಸ್ಥೆ ಏನಿತ್ತು ಆ ಮೌಲ್ಯ ವ್ಯವಸ್ಥೆಯನ್ನ ಅವರು ಎದುರಾದ್ರು. ಒಂದು ಸ್ಥಾಪಿತವಾದ ಮೌಲ್ಯ ವ್ಯವಸ್ಥೆ ಗಂಡು ಮತ್ತು ಹೆಣ್ಣಿನ ಸಂಬಂಧದ ಬಗೆಗೆ ಅನೇಕ ವಿನ್ಯಾಸಗಳನ್ನ ಸ್ಥಾಪಿಸ್ಬಿಟ್ಟಿತ್ತು. ಗಂಡ ಹೆಂಡತಿ ಅಂದ್ರೆ ಹೀಗಿರ್ತಾರೆ, ಹೆಣ್ಣು ಅನ್ನೋಳು ಹೀಗಿರ್ತಾಳೆ, ಅವಳಿಗೆ ಯಾವ ಜಾಗ ಕೊಡ್ಬೇಕು ಇಂಥದನ್ನೆಲ್ಲ ಮಾಡ್ಬಿಡಲಾಗಿತ್ತಲ್ವಾ. ಅದನ್ನ ಅವರು ಮುಖಾಮುಖಿಯಾದ್ರು. ಮೂರನೆಯ ಬಹಳ ಮುಖ್ಯವಾದ ಸಂಗತಿ ಯಾವುದು ಅಂತಂದ್ರೆ, ಅವರಿಬ್ರು ಕೂಡ ಗಂಡಿನ ಬಗೆಗೆ ಮತ್ತು ಹೆಣ್ಣಿನ ಬಗೆಗೆ ಕಟ್ಟಲಾದ ಮಿಥ್ಯಗಳಿದ್ವಲ್ಲ ಆ ಮಿಥ್ಯಗಳನ್ನ ಒಡೆಯುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅನ್ನೋದು. ಗಂಡು ಅವನೇ ಕಟ್ಕೊಂಡ ಒಂದು ಸ್ವಯಂ ದತ್ತವಾದ ಅಧಿಕಾರದ ಮಿಥ್ಯೆ ಇತ್ತಲ್ಲ, ಅಧಿಕಾರದ ಮಿಥ್ಯೆಯಿಂದ ಹೊರಗೆ ಬರೋದಕ್ಕೆ ಗಂಡು ಪ್ರಯತ್ನ ಪಟ್ರೆ, ಹೆಣ್ಣು ತಾನು ಸೆಕೆಂಡ್ ಸೆಕ್ಸ್ ಅನ್ನುವ ಒಂದು ಮಿಥ್ಯೆಯನ್ನ ಏನು ಇಲ್ಲಿವರೆಗೂ ನಂಬ್ಕೊಂಡ್ ಬಂದಿದ್ಲಲ್ಲ ಅದರಿಂದ ಹೊರಗೆ ಬರೋದಕ್ಕೆ ಹೆಣ್ಣು ಪ್ರಯತ್ನವನ್ನ ಪಟ್ಲು 12ನೇ ಶತಮಾನದಲ್ಲಿ. ಈ ಎಲ್ಲ ಮಾತುಗಳು ಕೇಳೋದಕ್ಕೆ ಬಹಳ ರಮ್ಯವಾಗಿವೆ, ಬಹಳ ಆಕರ್ಷಕವಾಗಿವೆ. ಇದಕ್ಕಿಂತ ಇನ್ನೂ ರಮ್ಯವಾದ ಒಂದು ಮಾತಿದೆ. ಆಗ್ಲೇ ಮಾತಾಡುವಾಗ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ. ಆದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಆಗ್ಬಹುದು ಶಿವನ್ಗೆ, ಅದು ಸಮಾಜಕ್ಕೂ ಬಹಳ ಹಿತ, ಅದು ಬೇರೆಯ ಮಾತು. ಆದ್ರೆ ಒಂದಾಗೋದು ಅಷ್ಟು ಸುಲಭವ? ಅದರಲ್ಲೂ 12ನೇ ಶತಮಾನದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವಿನ ಈ ಸಾಂಗತ್ಯ ಇದೆಯಲ್ಲ, ಈ ಸಾಂಗತ್ಯ ಅಷ್ಟು ಸುಲಭದಾಗಿರ್ಲಿಲ್ಲ. ಯಾಕೆಂದ್ರೆ 12ನೇ ಶತಮಾನದ ಹೆಣ್ಮಕ್ಳು ಸ್ವಪ್ರಜ್ಞೆಯ ಹೆಣ್ಮಕ್ಳಾಗಿದ್ರು. ಆ ಸ್ವಪ್ರಜ್ಞೆಯ ಹೆಣ್ಮಕ್ಳನ್ನ ನೀನು ನನಗೆ ಅನುಕೂಲ ಸತಿಯಾಗಿರಬೇಕು ಅಂತ ಹೇಳಿ ಅವರನ್ನ ಒಪ್ಪಿಸಿ ಅವರನ್ನ ಮ್ಯಾನಿಪುಲೇಟ್ ಮಾಡೋದಷ್ಟು ಸುಲಭ ಆಗಿರ್ಲಿಲ್ಲ. ಅಂದ್ರೆ ಅದೊಂದು ಹೋಗುತ್ತ ಕೊಯ್ಯುವ ಬರುತ್ತ ಕೊಯ್ಯುವ ದಾರಿಯಾಗಿತ್ತು. ಯಾವುದನ್ನ ಬಸವಣ್ಣ ಭಕ್ತಿಯ ಬಗೆಗೆ ಹೇಳ್ತಾರೋ ಅದು ಗಂಡು ಹೆಣ್ಣಿನ ಸಂಬಂಧದ ಮಟ್ಟಿಗೂ ಅಷ್ಟೇ ನಿಜವಾಗಿತ್ತು. ಇವತ್ತಿಗೂ ನಾವು ವಚನಕಾರರನ್ನ ಮತ್ತು ವಚನಕಾರ್ತಿಯರನ್ನ ಅವರು ಪರಸ್ಪರ ಆಡಿರುವ ಮಾತುಗಳ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಮಗ್ ಗೊತ್ತಾಗದೇನಂತಂದ್ರೆ ಅದು ಎಷ್ಟು ಕಷ್ಟದ ದಾರಿಯಾಗಿತ್ತು ಅಂತ. ಯಾಕೆ ಅದು ಕಷ್ಟದ ದಾರಿಯಾಗಿತ್ತು ಅಂತಂದ್ರೆ ನೋಡಿ, ಒಂದು ಉದಾಹರಣೆ ಮೂಲಕ ಇದನ್ನ ಶುರು ಮಾಡ್ತೀನಿ. ಅಲ್ಲಮ್ಮನನ್ನ ನಾನು ಯಾವಾಗ್ಲೂ ಒಬ್ಬ ಆದಿಮ ಸ್ತ್ರೀವಾದಿ ಅಂತ ಕರಿತೀನಿ. ನನ್ನ ಪ್ರಕಾರ ಅಲ್ಲಮ್ಮ ಈಸ್ ಅ ಪ್ರೈಮಾರ್ಡಿಯಲ್ ಫೆಮಿನಿಸ್ಟ್. ಯಾಕೆ ಅಂತಂದ್ರೆ ಯಾವ ಮಿತ್ತಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವೋ ಆ ಮಿತ್ತನ್ನ ಗಂಡಿನ ಕಡೆಯಿಂದಲೂ ಹೆಣ್ಣಿನ ಕಡೆಯಿಂದಲೂ ಇಬ್ರು ಕಡೆಯಿಂದಲೂ ಒಡೆಯೋದಕ್ಕೆ ಪ್ರಯತ್ನ ಪಟ್ಟ ಬಹಳ ದೊಡ್ಡ ವ್ಯಕ್ತಿತ್ವ ಅದು. ಹೆಣ್ಣು ಮಾಯೆಯಲ್ಲ ಅಂತ ಅಲ್ಲಮ್ಮ ಹೇಳಿದ ಘಳಿಗೆಯಲ್ಲಿ ಅಲ್ಲಮ್ಮ ಹೆಣ್ಣನ್ನ ಮಾತ್ರ ಬಿಡುಗಡೆಗೊಳಿಸ್ತಾ ಇಲ್ಲ,
ಅಲ್ಲಮ್ಮ ಗಂಡನ್ನು ಬಿಡುಗಡೆಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆ ಬಿಡುಗಡೆಯ ವಿನ್ಯಾಸ ಯಾವುದು ಅಂದ್ರೆ ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಗಂಡಿನ ಅಕಾರಣವಾದ ಅಹಂಕಾರ ಇದೆಯಲ್ಲ, ನನ್ನ ಜೀವನದಲ್ಲಿ ಒಳ್ಳೇದ್ ಏನಾದ್ರೂ ಆದ್ರೆ, ನನ್ನ ಜೀವನದ ಸಾಧನೆ ಏನಾದ್ರೂ ಇದ್ರೆ ಅದು ನನ್ನದು, ನನ್ನ ಜೀವನದಲ್ಲಿ ತೊಡಕೇನಾದ್ರೂ ಇದ್ರೆ, ಸೋಲೇನಾದ್ರೂ ಇದ್ರೆ ಅದು ಹೆಣ್ಣಿನದ್ದು, ಅದು ಹೊನ್ನಿನದ್ದು, ಅದು ಮಣ್ಣಿನದ್ದು ಅಂತ ಹೇಳೋದಿದೆಯಲ್ವಾ. ಹಾಗೆ ಹೇಳೋದ್ರ ಮೂಲಕ ಅಲ್ಲಮ್ಮ ಪ್ರಭು ಗಂಡಿನ ಅಹಂಕಾರವನ್ನ ಒಡೆಯುವ, ಆ ಮಿಥ್ಯೆಯನ್ನ ವಿಸರ್ಜಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದೇ ಹೊತ್ತಿಗೆ ಹೆಣ್ಣಿಗೆ ಆತ ಮಾಡ್ತಾ ಇರುವ ಬಹಳ ದೊಡ್ಡ ಸಹಾಯ ಯಾವುದು ಅಂದ್ರೆ, ಇಲ್ಲಿಯ ತನಕ ಯಾವ ಮಾಯೆಯ ಬಂಧನದಲ್ಲಿ ಹೆಣ್ಣನ್ನ ಬಂಧಿಸಿಡಲಾಗಿತ್ತು ಅದರಿಂದ ಆತ ಹೆಣ್ಣನ್ನು ಬಿಡುಗಡೆಗೊಳಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವ ಹಾಗೆ ನಮ್ಗೆ ಕಾಣಿಸುತ್ತೆ. ಆದ್ರೆ ಮಾಯೆ ಅನ್ನೋದನ್ನ ಅಲ್ಲಮ್ಮ ವ್ಯಾಖ್ಯಾನಿಸ್ತಾ ಇರುವ ರೀತಿಗೂ ಅದನ್ನ ಅಕ್ಮಾದೇವಿ ಅಂತವಳು ವ್ಯಾಖ್ಯಾನಿಸ್ತಾ ಇರುವ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅಕ್ಮಾದೇವಿ ಹೇಳ್ತಾಳೆ, ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ, ಯೋಗಿಗೆ ಯೋಗಿಣಿಯಾಗಿತ್ತು ಮಾಯೆ, ಸವಣಂಗೆ ಸವಣಿಯಾಯಿತ್ತು ಮಾಯೆ, ಯತಿಗೆ ಪರಾಕಿಯಾಯಿತ್ತು ಮಾಯೆ, ನಿನ್ನ ಮಾಯೆಗೆ ನಾನಂಜುವಳಲ್ಲ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಆಣೆ. ಇಲ್ಲಿ ಅಲ್ಲಮ್ಮ ಹೇಳ್ತಾ ಇರುವ ಮಾಯೆ ಯಾವುದು, ಅಕ್ಮಾದೇವಿ ಹೇಳ್ತಾ ಇರುವ ಮಾಯೆ ಯಾವುದು? ನೇರವಾಗಿ ಅವ್ರಿಬ್ರು ಅಲ್ಲಿ ಕೂತ್ಕೊಂಡು ಮಾತುಕತೆ ಆಡಿದ್ರು ಅಂತಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಯಾವ ಮಾಯೆ ಅನ್ನೋದನ್ನ ಅಲೌಕಿಕವಾದ ನೆಲೆಯಲ್ಲೂ ಲೌಕಿಕವಾದ ನೆಲೆಯಲ್ಲೂ ಎರಡರಲ್ಲೂ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅಲ್ಲಮ್ಮ ಬಯಸ್ತಾ ಇದ್ರೆ, ಅಕ್ಮಾದೇವಿಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಯಾವುದನ್ನ ಅತ್ಯಂತ ಪ್ರಾಕೃತಿಕವಾದ ಸಂಗತಿ ಅಂತ ನಾವು ತಿಳ್ಕೊಂಡಿದ್ದೀವೋ ಆ ಪ್ರಾಕೃತಿಕವಾದ ಸಂಗತಿ ಮಾಯೆಯಷ್ಟು ಮೋಹಕವಾಗಿದೆ, ಸುಂದರವಾಗಿದೆ, ಅದೇ ಹೊತ್ತಿಗೆ ಅದು ತುಂಬಾ ಮೂಲಭೂತವಾಗಿಯೂ ಇದೆ. ಅಂದ್ರೆ ಈ ದೇಹ ಅನ್ನೋದೇನಿದೆ, ಈ ದೇಹವನ್ನ ಅಕ್ಮಾದೇವಿ ಬಿಟ್ಕೊಡ್ತಾ ಇಲ್ಲ. ಬದಲಿಗೆ ಗಂಡು ಹೆಣ್ಣಿನ ನಡುವಿನ ಸಂಬಂಧ ಅನ್ನೋದೇನಿದೆ, ಆ ಸಂಬಂಧ ಅನ್ನೋದು ಬಹಳ ಸಹಜವಾದ ಒಂದು ಸಂಗತಿ ಅಲ್ವಾ, ಅದು ಬಹಳ ಮೂಲಭೂತವಾದ ಒಂದು ಸಂಗತಿ. ನಾವು ಅದನ್ನ ಸಂಭ್ರಮಿಸಬಹುದು ಅನ್ನೋದನ್ನು ಅವಳು ಹೇಳ್ತಾ ಇದ್ದಾಳೆ. ನಿಮಗೆ ಅಂದ್ರೆ ಮಾಯೆ ಅನ್ನೋದು ಅಕ್ಮಾದೇವಿ ಇರ್ಬೋದು, ನೀಲಮ್ಮ ಇರ್ಬೋದು, ಮುಕ್ತಾಯಕ್ಕ ಇರ್ಬೋದು, ಅವ್ರದನ್ನ ನಿಭಾಯಿಸ್ತಾ ಇರುವ, ಅವ್ರದನ್ನ ನಿರ್ವಚಿಸ್ತಾ ಇರುವ ಕ್ರಮ ಯಾವುದು ಅಂತಂದ್ರೆ, ಅವರಿಗೆ ಮಾಯೆ ಅನ್ನೋದು ಈ ಜಗತ್ತಿನಲ್ಲೇ ಅದನ್ನ ನಾವು ನಿಭಾಯಿಸಿ ಗೆಲ್ಲಬಹುದಾದ ಒಂದು ಸಂಗತಿ ಅಂತ ಅನ್ಸ್ತಾ ಇದೆ. ಆದ್ರೆ ಅಲ್ಲಮ್ಮ ಮಾಯೆಯನ್ನ ನಿಭಾಯಿಸ್ತಾ ಇರುವ ಕ್ರಮ ಬೇರೆ. ಅಂದ್ರೆ ಇಲ್ಲೊಂದು ಬಹಳ ಮೂಲಭೂತವಾದ ಸಂಗತಿ ಇದೆ. ನಾನ್ ಮತ್ತೆ ಹೇಳ್ತಾ ಇರೋ ಒಂದು ಅಂಶ ಇದು ಏನು ಅಂದ್ರೆ, ಪುರುಷರಿಗೆ ಭಕ್ತಿ ಅನ್ನೋದಿದೆಯಲ್ಲ, ಭಕ್ತಿ ಅನ್ನೋದು ಎಲ್ಲವನ್ನು ಬಿಟ್ಕೊಟ್ಟು ದೈವವನ್ನ ತಲುಪುವ ಒಂದು ಸಾಧನ ಆಗಿತ್ತು. ಆದ್ರೆ ವಚನಕಾರ್ತಿಯರಿಗೆ ಭಕ್ತಿ ಅನ್ನೋದಿದೆಯಲ್ಲ, ಭಕ್ತಿ ಅನ್ನೋದು ಎರಡನೆಯದ್ದು. ಅದಕ್ಕಿಂತ ಮುಂಚೆ ನಾವು ಬಗೆಹರಿಸ್ಕೊಳ್ಬೇಕಾಗಿರುವ ಅನೇಕ ಸಂಗತಿಗಳಿದಾವೆ ಅಂತ ಅವ್ರು ತಿಳ್ಕೊಂಡಿದ್ರು. ಯಾಕೆ ಅಕ್ಮಾದೇವಿ ಇರ್ಬೋದು, ನೀಲಮ್ಮ ಇರ್ಬೋದು, ಸೂಳೆ ಸಂಕವೆ ಇರ್ಬೋದು, ಅವ್ರಿಗೆ ದೇಹದ ವ್ಯಾಪಾರಿಗಳು ಮುಖ್ಯ ಆಗತ್ತೆ ಅಂತಂದ್ರೆ, ಹೆಣ್ಣಿಗೆ ಅಲ್ಲಿಯ ತನಕ ಅವಳ ದೇಹದ ಮೇಲಿನ ಅಧಿಕಾರವನ್ನೇ ಈ ವ್ಯವಸ್ಥೆ ಯಾವತ್ತೂ ಒಪ್ಕೊಂಡಿರ್ಲಿಲ್ವಲ್ಲ. ಅದ್ರಿಂದ ಆ ದೇಹವನ್ನ ಮಾಯೆ ಅಂತ ತಿಳ್ಕೊಳ್ತಾ ಇರೋವಾಗ್ಲೇನೆ ಅಲ್ಲೊಂದು ಸಂಭ್ರಮ ಇದೆ. ನೀವು ಗಮನಿಸ್ಬೇಕು, ಆ ವಚನಕಾರ್ತಿಯರಲ್ಲಿ ಒಂದು ಅಸಾಧಾರಣವಾದ ದೇಹದ ಸಂಭ್ರಮ ಇದೆ. ಆ ದೇಹ ಸಂಭ್ರಮದ ಮೂಲ ಯಾವುದು ಅಂದ್ರೆ, ಮೊದಲನೇ ಸಲ ಆ ಹೆಣ್ಮಕ್ಳು ಇದು ನನ್ನ ದೇಹ, ಇದು ನನ್ನ ಭಾವನೆ, ಅದನ್ನ ನಾನು ಹೀಗೆ ಹಂಚ್ಕೊಳ್ಬಹುದು ಅಂತ ಒಂದು ಸ್ವಾತಂತ್ರ್ಯ ಸಿಕ್ತಲ್ಲ ಅವ್ರಿಗೆ, ಆ ಅವಕಾಶ ಸಿಕ್ತಲ್ಲ, ಆ ಸ್ವಾತಂತ್ರ್ಯ ಸಿಕ್ತು, ಆ ಸ್ವಾತಂತ್ರ್ಯವನ್ನ ಅವ್ರೆ ಪಡ್ಕೊಂಡ್ರು ಅನ್ನೋದು ಆಮೇಲಿನ ಮಾತು. ಚರ್ಚೆಗೆ ಅವಕಾಶ ಇದ್ರೆ ಅದನ್ನ ನಾವು ಕೇಳ್ಬಹುದು. ಆದ್ರೆ ಇಲ್ಲಿ ಮಾಯೆ ಅನ್ನೋದನ್ನ ಕೇವಲ ಅನುಭವದ ನೆಲೆನಲ್ಲಿ ವಿವರಿಸೋದಿಕ್ಕೆ ಹೆಣ್ಮಕ್ಳು ವಿರೋಧಿಸ್ತಿದ್ದಾರೆ ಅನ್ನೋದೇನೇನೆ ಅಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ನಡೀತಾ ಇರುವ ಒಂದು ದೊಡ್ಡ ಸಂವಾದ ಅಂತ ನನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇದೆ. ಅದೇ ಹೊತ್ತಿಗೆ ನೋಡಿ, ಇನ್ನೊಂದು ಬಹಳ ಮುಖ್ಯವಾದ ಒಂದು ಸಂಗತಿ, ಎಷ್ಟು ಸಮಯ ಇದೆ ಗೊತ್ತಿಲ್ಲ ನನ್ಗೆ, ಆದಷ್ಟು ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಬಸವಣ್ಣನು ಸೇರಿದ ಹಾಗೆ ಅನೇಕ ವಚನಕಾರರು ಸೂಳೆಯ ಬಗೆಗೆ ಮಾತಾಡ್ತಾರೆ.
ಬಸವಣ್ಣನ ಬಹಳ ಪ್ರಸಿದ್ಧವಾದ ಒಂದು ವಚನ ಇದೆ. ಆ ವಚನವನ್ನ ನಾವೆಲ್ಲರೂ ಕೇಳಿದೀವಿ, ನಮ್ಗೆಲ್ರಿಗೂ ಗೊತ್ತಿದೆ ಅದು. ಕೂಸುಳ್ಳ ಸೂಳೆ ಧನದಾಸೆಗೆ ಒತ್ತೆಯ ಕೊಂಡೊಡೆ, ಕೂಸಿಂಗಲ್ಲ ಭುಜಗಂಗಲ್ಲ. ಕೂಸನೊಮ್ಮೆ ಸಂತವಿಡುವಳು, ಭುಜಗನನೊಮ್ಮೆ ನೆರೆವಳು. ಧನದಾಸೆ ಬಿಡದು ಕೂಡಲ ಸಂಗಮ ದೇವ. ಏನ್ ಹಾಗಂದ್ರೆ ಇಲ್ಲಿ ಬಸವಣ್ಣ ಅಂದ್ರೆ ಅದೊಂದು ಅತ್ಯಂತ ಭೀಕರವಾದ ಒಂದು ಸಂಗತಿ ಅನ್ನುವ ಹಾಗೆ ಹೇಳ್ತಾ ಇದ್ರೆ, ಅದನ್ನ ಈ ವಚನಕಾರ್ತಿಯರು ಹೇಗೆ ನೋಡಿದ್ರು? ಅದನ್ನ ನಿಜ ವಚನಕಾರ್ತಿಯರು ಅಥವಾ ವಚನಕಾರರೇನೇನೆ ಅದನ್ನ ಬಹಳ ಬೇರೆ ರೀತಿನಲ್ಲಿ ನಿಭಾಯಿಸೋದನ್ನ ನಾವು ನೋಡಿದೀವಿ. ಆದ್ರೆ ನಮ್ಗೆಲ್ರಿಗೂ ಗೊತ್ತಿರುವ ಸೂಳೆ ಸಂಕವೆಯ ವಚನ ಇದೆ ಅಲ್ವಾ, ಅವಳೇನ್ ಹೇಳ್ತಾಳೆ? ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ. ವ್ರತಹೀನನ ನರಿದು ಬೆರೆದಡೆ, ಕಾದ ಕತ್ತೆಯಲ್ಲಿ ಕೈ ಕಿವಿ ಮೂಗ ಕೊಲ್ವರಯ್ಯ. ಒಲ್ಲೆ ನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಯಾವ ವೇಶ್ಯಾವೃತ್ತಿ ಅನ್ನೋದು ಅತ್ಯಂತ ಹೀನವಾದ ಒಂದು ಸಂಗತಿ ಅಂತ ಆ ಕಾಲದಲ್ಲೂ ನಿಜ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿರೋದನ್ನ ನಾನು ಗಮನಿಸಿದ್ದೀನಿ. ಆದ್ರೆ ಜನರಲ್ ಆಗಿ ನೀವು ಸೂಳೆಯ ಬಗೆಗೇನು, ಸೂಳೆಗೆ ಹುಟ್ಟಿದವನಂತೆ ಆರನಾರನು ಅನ್ನೋದು ಅಪ್ಪ ಅಂತ ಕರೀಲಾರೆ, ಈ ತರದ ಮಾತುಗಳನ್ನೆಲ್ಲ ನಾವು ಮತ್ತೆ ಕೇಳಿದೀವಲ್ವಾ. ಆದ್ರೆ ಇಲ್ಲಿ ವೇಶ್ಯಾವೃತ್ತಿಯನ್ನೇ ತನ್ನ ಜೀವನೋಪಾಯವಾಗಿ ಮಾಡ್ಕೊಂಡಂತ ಒಬ್ಬ ಹೆಣ್ಣು ಮಗಳು ಅದೆಷ್ಟು ಘನತೆಯಲ್ಲಿ ಮಾತಾಡ್ತಿದ್ದಾಳಲ್ವಾ. ಈ ಸೂಳೆ ಸಂಕವೆ ಆಡ್ತಾ ಇರುವ ಮಾತು ನೇರವಾಗಿ ಬಸವಣ್ಣನವ್ರಿಗೆ ಕೊಡ್ತಾ ಇರುವ ಉತ್ತರ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇಡೀ ಗಂಡಾಳಿಕೆ ಇದೆಯಲ್ಲ, ಇಡೀ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಹೆಣ್ಣನ್ನ ವೇಶ್ಯಾವೃತ್ತಿಗೆ ತಾನಾಗಿ ನೂಕಿದ್ದಾದ್ಮೇಲೆ ಅದನ್ನ ಅತ್ಯಂತ ಹೀನಾಯವಾಗಿ ಆ ಹೆಣ್ಮಕ್ಳನ್ನ ನಡ್ಸ್ಕೊಳ್ಳುತ್ತೆ ಅನ್ನೋದಾದ್ರೆ ಆ ಗಂಡಾಳಿಕೆಗೆ ಈ ಹೆಣ್ಮಕ್ಳು ಕೊಡ್ತಾ ಇರುವ ಉತ್ತರ ಇದು ಅಂತ ಅನ್ಸಲ್ವಾ? ಅಕ್ಕಮ್ಮ ಹೇಳ್ತಾಳೆ ಒಂದ್ ಕಡೆನಲ್ಲಿ, ಅವಳು ಹೇಳ್ತಾಳೆ, ಸಮಶೀಲ ಸಮಗ್ರಾಹಕನಲ್ಲದೆ ಬೆರೆಯಲಾರೆ ಒಪ್ಪಲಾರೆ. ಅಕ್ಕಮ್ಮ ಕೂಡ ದೇವದಾಸಿ ಹಿನ್ನೆಲೆಯಿಂದ ಬಂದವಳು. ಆದ್ರೆ ದೇವದಾಸಿ ಹಿನ್ನೆಲೆಯಿಂದ ಬಂದಿರುವ ಅಕ್ಕಮ್ಮ ಹೇಳ್ತಾ ಇದ್ದಾಳೆ, ನನ್ನ ಹತ್ತಿರ ಬರುವ ಒಬ್ಬ ಗ್ರಾಹಕನಿಗೂ ಒಂದು ಶೀಲ ಇರ್ಬೇಕು, ಸಮಶೀಲ ಸಮಗ್ರಾಹಕ, ಅವನು ನನಗೆ ಹೊಂದಿಕೆಯಾಗುವಂತವನಿರ್ಬೇಕು. ಹಾಗಲ್ಲದೆ ಹೋದ್ರೆ ನಾನು ಆತನನ್ನ ಒಪ್ಪಲಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ವೇಶ್ಯಾವೃತ್ತಿಗೇನೇನೆ ಒಂದು ಎಂತ ಘನತೆಯನ್ನ ಈ ಹೆಣ್ಮಕ್ಳು ತಂದ್ಕೊಡ್ತಾ ಇದ್ದಾರಲ್ಲ. ಹಾಗೆ ತಂದ್ಕೊಡ್ತಾ ಇರುವ ಮೂಲಕವೇನೇನೆ ಈ ಹೆಣ್ಮಕ್ಳು ಆ ವಚನ ಚಳುವಳಿಯಲ್ಲಿ ಒಂದು ಪರ್ಯಾಯವಾದ ಚಳುವಳಿಯನ್ನು ಕಟ್ತಾ ಇದ್ದಾರಲ್ವಾ, ಒಂದು ಸ್ತ್ರೀ ಚಳುವಳಿಯನ್ನು ಕಟ್ತಾ ಇದ್ದಾರಲ್ವಾ. ಅವರು ಸ್ತ್ರೀ ಚಳುವಳಿ ಕಟ್ತಾ ಇರೋದ್ರ ಜೊತೆಗೇನೇನೆ ಅವರು ತಮ್ಮ ಜೊತೆಯಲ್ಲಿದ್ದ ಈ ಸಹ ಪ್ರಯಾಣಿಕರಿದ್ರಲ್ಲ ವಚನಕಾರರಿಗೆ ಒಂದು ಓರಿಯಂಟೇಶನ್ ಕೊಡ್ತಾ ಇದ್ದಾರೆ ಅಂತ ಅನ್ಸಲ್ವಾ ನಮ್ಗೆ? ಸಮಶೀಲ ಸಮಗ್ರಾಹಕ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಓರಿಯಂಟೇಶನ್ ಕೊಡ್ತಾ ಇದ್ದಾರಲ್ಲ. ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯಲ್ಲ ನಾನು ಅಂತ ಅವಳು ಹೇಳ್ತಾ ಇರ್ಬೇಕಾದ್ರೆ, ಕಾದ ಕತ್ತೆಯಲ್ಲಿ ಕೈ ಕಿವಿ ಮೂಗ ಕೊಲ್ವರಯ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಸೂಳೆ ಸಂಕವೆ ತನಗೆ ತಾನೇ ಒಂದು ನೈತಿಕ ಮಾನದಂಡವನ್ನು ಹಾಕೋತಾ ಇದ್ದಾಳಲ್ಲ. ಹಾಗೊಂದು ನೈತಿಕ ಮಾನದಂಡವನ್ನ ಹಾಕೊಳ್ತಾನೇನೆ ಸೂಳೆ ಸಂಕವೆ ಇತರರಿಗೆ ಒಂದು ಉತ್ತರವನ್ನು ಕೊಡ್ತಾ ಇದ್ದಾಳೆ. ನೀವು ಧನದಾಸೆ ಬಿಡೋದು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಧನದಾಸೆನ? ಇದು ಕೇವಲ ಧನದಾಸೆ ಅಲ್ವಲ್ಲ. ಕೂಸನೊಮ್ಮೆ ಸಂತವಿಡುವಳು, ಭುಜಗನನೊಮ್ಮೆ ನೆರೆವಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಹೆಣ್ಮಗಳ ಎದುರಿಗೆ ಆ ಮಗುವನ್ನ ಸಾಕುವ ಒಂದು ಹೊಣೆಗಾರಿಕೆ ಇದೆಯಲ್ಲ. ನಾನು ಹೋಗುತ್ತಾ ಕೊಯ್ಯುವ ಬರುತ್ತಾ ಕೊಯ್ಯುವ ಅರಿವಿನ ಹಿಂಸೆಯ ಪ್ರಯಾಣ ಅಂತ ಹೇಳ್ದೆ ನಾನು. ಖಂಡಿತವಾಗಿಯೂ ಇದು ಅರಿವಿನ ಹಿಂಸೆಯ ಪ್ರಯಾಣ ಅಲ್ವಾ? ಅಂದ್ರೆ ಯಾವುದು ಈಗಾಗ್ಲೇ ಸ್ಥಾಪಿತವಾಗ್ಬಿಟ್ಟಿದ್ಯೋ, ಇದನ್ನ ಯಾವ ಕಾಲದಿಂದಲೂ ನಾವು ಪಾಲಿಸ್ಕೊಂಡ್ ಬಂದಿದೀವೋ, ಒಪ್ಕೊಂಡ್ ಬಂದಿದೀವೋ, ಅದರಲ್ಲೊಂದು ಬದಲಾವಣೆ ಆಗ್ಬೇಕು ಅಂತ ನಮ್ಗೆಲ್ರಿಗೂ ಒಳಗಿನಿಂದ ಆಸೆ ಇದೆ. ಆದ್ರೆ ಬದಲಾವಣೆಯನ್ನ ಯಾರು ಶುರು ಮಾಡ್ಬೇಕು? ಯಾರು ಬೆಕ್ಕಿನ ಗಂಟೆ ಅನ್ನೋದು ಕೊರಳಿಗೆ ಗಂಟೆ ಕಟ್ಟಬೇಕು? ನಾವೇ ಕಟ್ಟಬೇಕಲ್ವಾ? ನಾವೇ ಕಟ್ಟಬೇಕು ಅನ್ನೋದನ್ನ ತಾನೇ ಈ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾ ಇರೋದ್ರ ಮೂಲಕ ಅವರಿಬ್ಬರ ನಡುವೆ ಎಂಥ ಒಳ್ಳೆಯ ಒಂದು ಮಾತುಕತೆ ನಡೀತಾ ಇದೆ ನೋಡಿ.
ಇನ್ನೊಂದು ಇಷ್ಟೇ ಮುಖ್ಯವಾದ ಒಂದು ಪ್ರಸಂಗ ಇದೆ. ನಾವೆಲ್ಲರೂ ಬಹಳ ಮೆಚ್ಚುವ ಒಂದು ಮಾತು ಅದು. ಆ ಮಾತು ಯಾವುದು ಅಂತಂದ್ರೆ ಬಸವಣ್ಣ ತನ್ನನ್ನ ತಾನು ತನ್ನ ಭಕ್ತಿಯ ಇದನ್ನ ಅವನೊಂದು ಪರೀಕ್ಷೆಗೆ ಒಡ್ಕೊಳ್ಳುವ ಒಂದು ಪ್ರಸಂಗ ಅದು. ಎನ್ನ ಸತಿ ನೀಲಲೋಚನೆ ಪೃಥ್ವಿಗಗ್ಗಳೆ ಚೆಲುವೆ, ಆಕೆಯನ್ನು ಸಂಗಮ ದೇವ ನೀ ಜಂಗಮ ರೂಪಾಗಿ ಬಂದು ಎನ್ನ ಮುಂದೆ ಸಂಗಮ ಮಾಡುತ್ತಿರಲು ಎನ್ನೊಡನಿದ್ದ ಸತಿ ಎಂದು ಮಾಯಕ್ಕೆ ಮರುಗಿದಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಅಂತ ಆತ ಹೇಳ್ತಾ ಇದ್ದಾನೆ. ಏನು ಅದರ ಅರ್ಥ? ಇದು ಬಸವಣ್ಣ ತನ್ನ ಭಕ್ತಿಯ ಪರಾಕಾಷ್ಠೆಯನ್ನ, ತನ್ನ ದೈವ ನಿಷ್ಠೆಯನ್ನ ಇನ್ನಿಲ್ಲದ ಹಾಗೆ ಪ್ರತಿಪಾದಿಸ್ತಾ ಇರುವ ಒಂದು ವಚನ ಅನ್ನೋದ್ರಲ್ಲಿ ನನ್ಗೇನು ಅನುಮಾನ ಇಲ್ಲ. ಅಂದ್ರೆ ತನ್ನ ಹೆಂಡತಿಯನ್ನೇ ಆತ ಪಣಕೊಡೋದಕ್ಕೆ ತಯಾರಾಗಿದ್ದಾನೆ ಅಲ್ಲಿ ಬಸವಣ್ಣ ಅನ್ನೋದು ನಮ್ಗಿಲ್ಲಿ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಇದಕ್ಕೆ ಯಾವ ಎನ್ನ ಸತಿ ನೀಲಲೋಚನೆಯೇ ಪೃಥ್ವಿಗಗ್ಗಳೆ ಚೆಲುವೆ ಅಂತ ಬಸವಣ್ಣವ್ರು ಹೇಳ್ತಾರೋ, ಆ ನೀಲಲೋಚನೆ ಕೊಟ್ಟಿರಬಹುದಾದ ಉತ್ತರ ಯಾವ್ದು ಗೊತ್ತಾ? ಮಡದಿ ಎಂಬ ಶಬ್ದ ನಿಶಬ್ದವಾದೊಡೆ ನಾನೀಗ ನಿಜ ಸುಖಿ ಕಂಡಯ್ಯ. ಮಡದಿ ಎಂಬ ಶಬ್ದ ನಿಶಬ್ದವಾದೊಡೆ, ಮಡದಿ ಎನ್ನುವ ಶಬ್ದ ನಿಶಬ್ದ ಆಗ್ಬಿಡ್ಬೇಕು ಅಂತ ನೀಲಮ್ಮ ಆ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ, ಇದು ಹೀಗೆ ಹೆಂಡತಿಯನ್ನು ಪಣಕ್ಕೆ ಒಡ್ಡುವ ಅದೊಂದು ರೂಪಕ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಹಾಗೆ ರೂಪಕವಾಗಿ ಬಳಸೋದಕ್ಕೂ ಹೆಂಡತಿಯನ್ನ ಹೀಗೆ ಬಳಸ್ಕೊಳ್ಬಹುದು ಅನ್ನೋದು ಗಂಡಿನ ಬದಲಾಗ್ಬೇಕಾಗಿರುವ ಮನೋವಿನ್ಯಾಸ ಅಷ್ಟು ಸುಲಭದಲ್ಲ ಅನ್ನೋದನ್ನ ಹೇಳ್ತಾ ಇದೆ ಅಲ್ವಾ. ಪ್ರತಿಭಾ ಅವ್ರ ಒಂದ್ ಮಾತು ನೆನಪಾಗತ್ತೆ, ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ, ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಅತೃಪ್ತ ಪುರುಷ. ಇಲ್ಲಿ ಬಸವಣ್ಣನವರಿಗೆ ಹೆಂಡತಿ ನೀಲಲೋಚನೆ, ಯಾವ ನೀಲಮ್ಮನನ್ನ ನಾವು ವಿಚಾರ ಪತ್ನಿ ಅಂತ ಕರಿತೀವೋ ಆ ವಿಚಾರ ಪತ್ನಿಯ ವಿಚಾರಗಳು ಬಹಳ ಪ್ರಖರವಾಗಿವೆ. ಎಷ್ಟು ಪ್ರಖರವಾಗಿವೆ ಅಂತಂದ್ರೆ ಅದು ಇಡೀ ಶರಣ ಚಳವಳಿಯ ಎಲ್ಲ ನೇತಾರರನ್ನು ಒಳಗಿನಿಂದ ಕಲಕುವ, ಒಳಗಿನಿಂದ ಅವರು ತಮ್ಮನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ಳೋದಿಕ್ಕೆ ಅನಿವಾರ್ಯವಾಗಿ ತಯಾರಾಗ್ಬೇಕಾದಷ್ಟು ಪ್ರಖರವಾಗಿವೆ. ಇಲ್ಲಿ ಮಡದಿ ಎಂಬ ಶಬ್ದ ನಿಶಬ್ದವಾಗ್ಬೇಕು ಅಂತ ನೀಲಮ್ಮ ಹೇಳ್ತಾ ಇರ್ಬೇಕಾದ್ರೆ, ಈ ಹೈರಾರ್ಕಿ ಇದೆಯಲ್ಲ, ಗಂಡು ಹೆಣ್ಣಿನ ಸಂಬಂಧದ ನಡುವೆ ಅಧಿಕಾರದ ಸಂಬಂಧ ಒಂದಿದೆಯಲ್ಲ, ಏನೆಲ್ಲ ಇದ್ದಾಗ್ಲೂ ಗಂಡ ಒಂದ್ ಹೆಜ್ಜೆ ಒಂದ್ ಮೆಟ್ಲು ಮೇಲೆ ಅಂತ ಅದನ್ನ ಆಕೆ ಪ್ರಶ್ನೆ ಮಾಡ್ತಾ ಇಲ್ವಾ? ಇಲ್ಲಿ ಮಡದಿ ಎನ್ನುವ ಶಬ್ದ ನಿಶಬ್ದ ಆಗ್ಬೇಕು ಅಂದ್ರೆ ನೀಲಮ್ಮನ ಬಯಕೆ ಇರೋದು ಈ ಅಧಿಕಾರದ ಸಂಬಂಧ ಬೇಡ, ನನಗೆ ಆ ಶಬ್ದ ನಿಶಬ್ದ ಆಗ್ಬೇಕು, ಬಸವಣ್ಣ ಬೇಡ ಅಂತಲ್ಲ, ಬಸವಣ್ಣ ಬೇಕು. ಆದ್ರೆ ಅನೇಕ ಸಲ ನೀಲಮ್ಮನು ಸೇರಿದ ಹಾಗೆ ಅನೇಕ ವಚನಕಾರ್ತಿಯರು ಬಸವ ನಿನ್ನಿಂದ ಬದುಕಿದೆ ಅನ್ನುವ ಮಾತನ್ನ ಹೇಳ್ತಾರೆ. ಬಸವನ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು ಹೆಣ್ಮಕ್ಳ ವಿಷಯದಲ್ಲಿ, ಅದು ಬೇರೆ. ಆದ್ರೆ ಬಸವಣ್ಣ ಕೂಡ ಹಿ ವಾಸ್ ನಾಟ್ ಎ ಬಾರ್ನ್ ಲೀಡರ್. ಬಸವಣ್ಣ ಕೂಡ ಹೆಜ್ಜೆ ಹೆಜ್ಜೆಗೆ ಹೇಗೆ ಬದಲಾಗ್ತಾ ವಿಸ್ತಾರವಾಗ್ತಾ ಹೋಗಿದ್ದು ಅನ್ನೋದನ್ನ ಈ ಸಂವಾದಗಳು ತೋರಿಸ್ತಾ ಇವೆ. ಅದರಿಂದ ಬಸವಣ್ಣನವರಾಗಿದ್ರೆ, ಬಸವಣ್ಣನವರನ್ನ ಇವತ್ತು ನಾವು ಜಗತ್ತಿನ ಒಂದು ದೊಡ್ಡ ಮಾದರಿ ಅಂತ ತಿಳ್ಕೊಂಡಿದ್ದೀವಿ ಅನ್ನೋದಾದ್ರೆ, ಆ ಮಾದರಿಯನ್ನ ಹಾಗೆ ರೂಪಿಸಿರುವ ಶಕ್ತಿಗಳಲ್ಲಿ ಸ್ತ್ರೀ ಶಕ್ತಿಗಳಿದ್ದಾವಲ್ಲ, ಆ ಸ್ತ್ರೀ ಶಕ್ತಿಗಳನ್ನ ನಾವು ಮರಿಬಾರ್ದು. ನಿಜ, ಬಸವಣ್ಣನವರಿಗೆ ಒಂದು ಓಪನ್ ಎಂಡೆಡ್ನೆಸ್ ಇಲ್ಲದೆ ಹೋಗಿದ್ರೆ, ಹಾಗೊಂದು ತೆರೆದ ಮನಸ್ಸು ಇಲ್ಲದೆ ಹೋಗಿದ್ದಿದ್ರೆ ಇಂಥ ಮಾತುಕತೆ, ಇಂಥ ಬದಲಾವಣೆ, ಇಂಥ ಎತ್ತರಕ್ಕೆ ಬಸವಣ್ಣನವರು ಏರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದರಿಂದ ನಾನು ಹೇಳಿದ್ದು, ಒಂದು ಪ್ರಾಂಜಲವಾದ ಪಾರದರ್ಶಕವಾದ ಆತ್ಮವಿಮರ್ಶೆಯನ್ನ ಆ ಕಾಲಘಟ್ಟದ ಹೆಣ್ಣು ಮಾಡ್ಕೊಂಡು ಗಂಡು ಮಾಡ್ಕೊಂಡ್ರು ಅನ್ನುವ ಕಾರಣಕ್ಕಾಗಿ ಅದೊಂದು ಜೀವಂತವಾದ, ಅದೊಂದು ಪ್ರಾಮಾಣಿಕವಾದ ಮಾತುಕತೆಯಾಗಿ ನಮ್ಗೆ ಕಾಣಿಸುತ್ತೆ ಅಲ್ವಾ. ಸ್ವಲ್ಪ ಟೈಮ್ ಹೆಚ್ಚಾಯ್ತು ಅನ್ಸುತ್ತೆ. ಕೊನೆಯಲ್ಲಿ ಒಂದೇ ಒಂದು ಉದಾಹರಣೆ ಹೇಳಿ ನಾನು ನಿಲ್ಲಿಸ್ತೀನಿ, ಆಮೇಲೆ ಬೇಕಾದ್ರೆ ಚರ್ಚೆ ಮಾಡ್ಬೋದು. ಯಾವ್ದು ಶೂನ್ಯ ಸಂಪಾದನೆಯ ಪ್ರಸಂಗ ನಮ್ಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಅಕ್ಮಹಾದೇವಿಯನ್ ಮಾತ್ರ ಪರೀಕ್ಷೆ ಕೊಡಲಾಗುತ್ತಲ್ವಾ, ಅಕ್ಮಹಾದೇವಿಯನ್ ಮಾತ್ರ ಪ್ರಶ್ನೆ ಮಾಡಲಾಗತ್ತೆ. ಅಲ್ಲಿ ಎಂಥ ಪ್ರಶ್ನೆ ಮಾಡಲಾಗತ್ತೆ ಅಕ್ಮಹಾದೇವಿಯನ್ನ ಅಂದ್ರೆ, ನೀನು ಎಲ್ಲವನ್ನೂ ಗೆದ್ದವಳು ಅಂತ ಹೇಳ್ಕೊಳ್ಳುವವಳು, ಯಾಕೆ ನೀನು ಕೂದಲಿನಿಂದ ದೇಹವನ್ನ ಮುಚ್ಕೊಂಡಿದ್ಯಾ ಅಂತ ಕೇಳಿದಾಗ ಅಕ್ಮಹಾದೇವಿ ಕೊಡುವ ಉತ್ತರ ಏನು ಅಂದ್ರೆ, ಅಣ್ಣಗಳಿರ
ಆ ಸಂಬೋಧನೆ ಗಮನಿಸಿ. ಅಣ್ಣಗಳಿರ, ನಿಮಗೆ ಲಜ್ಜೆ ಆಗಬಹುದು ಅಂತ ನಾನು ದೇಹವನ್ನು ಮುಚ್ಕೊಂಡಿದ್ದೀನಿ ಅಂತ. ನಿಮಗೆ ಲಜ್ಜೆ ಆಗ್ಬಹುದು, ನಿಮಗೆ ಲಜ್ಜೆ ಆಗ್ಬಹುದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಕ್ಕ ಬಹಳ ಚೂಪಾಗಿ ಕೊಡ್ತಾ ಇರುವ ಒಂದು ಏಟ್ ಯಾವುದು ಅಂತಂದ್ರೆ, ನಿಮಗೆ ಇನ್ನು ದೇಹದ ಕಾಮನೆಗಳನ್ನ ಗೆಲ್ಲಕ್ಕಾಗಿಲ್ಲ ಅಂತ ನಂಗೊಂದು ಅನುಮಾನ ಇದೆ. ಆ ಅನುಮಾನದಿಂದ ನಾನು ನನ್ನ ದೇಹವನ್ನು ಮುಚ್ಕೊಂಡಿದ್ದೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ ಅಲ್ವಾ. ಕಿನ್ನರಿ ಬೊಮ್ಮಯ್ಯ ಅವಳ ಗುಪ್ತಾಂಗಕ್ಕೆ ಕೈ ಹಾಕಿ ನೋಡ್ತಾನಲ್ವಾ, ಅಲ್ಲಿ ಭಸ್ಮ ಸಿಕ್ತು ಅಂತ ನಾವು ನೋಡ್ತೀವಿ. ಅದೊಂದು ಏನೋ ಕನ್ಸ್ಟ್ರಕ್ಟ್ ಅನ್ನೋದನ್ನ ಒಪ್ಪೋಣ, ಅದು ಬೇರೆಯ ಮಾತು. ಏನೋ ಇಡೀ ಶೂನ್ಯ ಸಂಪಾದನೆ ಒಂದು ಕನ್ಸ್ಟ್ರಕ್ಟ್ ಇರ್ಬೋದು, ಅದು ಬೇರೆಯ ಮಾತು. ಆದ್ರೆ ಅನುಭವ ಮಂಟಪದಲ್ಲಿ ಯಾರೂ ಕೂಡ ಯಾವ ಪುರುಷರನ್ನು, ಯಾವ ವಚನಕಾರರನ್ನು ನಿನ್ನ ಭಕ್ತಿಯನ್ನ ನೀನ್ ಪ್ರೂವ್ ಮಾಡು ಅಂತ ಕೇಳಲ್ವಲ್ಲ. ಅಕ್ಕನಿಗೆ ಮಾತ್ರ ಈ ಒರೆಗಲ್ಲು, ಅಕ್ಕನಿಗೆ ಮಾತ್ರ, ಹೆಣ್ಣಿಗೆ ಮಾತ್ರ ಈ ಒರೆಗಲ್ಲು. ಆದ್ರೆ ಹೆಣ್ಣಿಗೆ ಒಡ್ಡಲಾದ ಈ ಒರೆಗಲ್ಲನ್ನ ಅಕ್ಮಾದೇವಿ ಅದು ಎಷ್ಟು ಅದ್ಭುತವಾಗಿ ನಿಭಾಯಿಸ್ತಾಳೆ ನೋಡಿ. ಅಕ್ಮಾದೇವಿ ಕೊಟ್ಟ ಉತ್ತರ, ಕಿನ್ನರಿ ಬೊಮ್ಮಯ್ಯನಿಗೆ ಅಕ್ಮಾದೇವಿ ಕೊಟ್ಟ ಉತ್ತರ ಇದೆಯಲ್ಲ, ಅದು ಬೊಮ್ಮಯ್ಯನಿಗೆ ಕೊಟ್ಟ ಉತ್ತರ ಅಲ್ಲ, ಅದು ಅಲ್ಲಮ ಪ್ರಭುಗಳಿಗೆ ಮಾತ್ರ ಕೊಟ್ಟ ಉತ್ತರ ಅಲ್ಲ, ಅದು ಇಡೀ ಗಂಡಾಳಿಕೆಗೆ, ಸಮಸ್ತ ಲೋಕದ ಹೆಣ್ಣಿನ ಪ್ರತಿನಿಧಿಯಾಗಿ ಹೆಣ್ಣು ಕೊಡ್ತಾ ಇರುವ ಒಂದು ಉತ್ತರವಾಗಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ನೋಡಿ, ನಾನು ಆರಂಭದಲ್ಲಿ ಒಂದ್ ಮಾತು ಹೇಳಿದೆ, ಆ ಹೆಣ್ಮಕ್ಳು ಸಂಕೋಚದಿಂದ ಅಲ್ಲ, ಹಿಂದೆ 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 ಅಲ್ಲ ಅಲ್ವಾ. ಯಾವಾಗ್ಲೂ ಹೆಣ್ಮಕ್ಳನ್ನ ಛಾಯಾ ವ್ಯಕ್ತಿತ್ವ ಅಂತ ಕರೀತಾರೆ, ಹಿಂದೆ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಹೆಣ್ಮಕ್ಳು ಹಿಂದೆ ಇದ್ದವರಲ್ಲ. ನಮ್ಮಲ್ಲಿ ಈ ಲೋಕ ಏನೋ ಹೆಣ್ಮಕ್ಳನ್ನ ಕುಣಿಸುತ್ತೆ, ಅವಳ ಜೊತೆನಲ್ಲಿ ಕುಣಿಯುತ್ತೆ, ಅದ್ರ ಪಕ್ಕದಲ್ಲಿ ನಿಲ್ಲಿಸ್ಕೊಳಕ್ ಮಾತ್ರ ಅದಕ್ಕೆ ತುಂಬಾ ಕಷ್ಟ ಆಗತ್ತೆ. ಆ ಕಷ್ಟವನ್ನ ಹೆಣ್ಮಕ್ಳು ಸ್ವಲ್ಪ ಸುಲಭಗೊಳಿಸಿದಿಲ್ಲಿ ಅಂತ ನನ್ಗೆ ಅನ್ಸುತ್ತೆ. 12ನೇ ಶತಮಾನದಲ್ಲಿ ನಾನು ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ರೆ ಕ್ಷಮಿಸ್ಬೇಕು. ಕೊನೆಯಲ್ಲಿ ಒಂದೇ ಒಂದ್ ಮಾತು ಹೇಳ್ಬೇಕಾದೇನು ಅಂತಂದ್ರೆ, ನೀಲಮ್ಮನದ್ದೇ ಒಂದ್ ಮಾತು. ಅವಳು ಹೇಳ್ತಾಳೆ, ನಾನೇ ಪ್ರಮಾಣ, ನಾನೇ ಪ್ರಮಾಣ. ನೀಲಮ್ಮನ ಈ ಘೋಷ ವಾಕ್ಯ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ನಾವು ಹೆಣ್ಮಕ್ಳು ಯಾವಾಗ್ಲೂ ಇತರರಿಂದ ಬಯಸ್ತೀವಲ್ಲ ಒಂದು ಅನುಮೋದನೆಯನ್ನ, ಅವರು ಏನೋ ಕೊಡ್ಬೇಕು, ಒಳ್ಳೆ ಹೆಂಡತಿ ಆಗ್ಬೇಕು, ಇವಳು ಒಳ್ಳೆ ಹೆಂಡತಿ, ಇವಳು ಒಳ್ಳೆ ಮಗಳು, ಒಳ್ಳೆ ಅಮ್ಮ, ಆ ತರದ ಯಾವ ಸರ್ಟಿಫಿಕೇಶನ್ ನಮ್ಗೆ ಬೇಕಾಗಿಲ್ಲ ಅನ್ನೋದನ್ನ ಹೇಳಿದವಳು ನೀಲಮ್ಮ. ಅರುಹ ನರಿಯಲು ಕುರುಹ ಮರೆಯಲೇಬೇಕು ಅಂತ ಹೇಳಿದವಳು, ಅಂದ್ರೆ ದೇಹದ ಕುರುಹುಗಳನ್ನು ಮರಿಬೇಕು ಅಂತ ಅವಳು ಹೇಳ್ತಾಳೆ. ತಂದೆ ಎಲ್ಲ ನಾನು ಹರುಷದ ಧೈರ್ಯವುಳ್ಳ ಹೆಣ್ಣು ಅಂತ ಹೇಳ್ತಾ ಇರೋದ್ರ ಮೂಲಕವೇನೇನೆ ಇಲ್ಲಿ ನೀಲಮ್ಮ ಇನ್ನೊಂದು ಬಹಳ ದೊಡ್ಡ ಸಂವಾದವನ್ನ, ಮಾತುಕತೆಯನ್ನ ಅಲ್ಲಿ ಗಂಡಿನ ಜೊತೆನಲ್ಲಿ ನಡೆಸ್ತಾ ಇದ್ದಾಳೆ ಅಂತ ನನ್ಗನ್ಸುತ್ತೆ. ಆದ್ರೆ ನನ್ಗೆ ಅಥವಾ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಆಗ್ಬೇಕಾಗಿರುವ ಸಂಗತಿ ಯಾವುದು ಅಂತಂದ್ರೆ, ಇಲ್ಲಿ ಗಂಡು ಹೆಣ್ಣಿನ ನಡುವೆ ನಡೀತಾ ಇರುವ ಸಂಭಾಷಣೆ ಅದು ಕೇವಲ ಬೌದ್ಧಿಕವಾದದ್ದಲ್ಲ, ಅದು ಆತ್ಮವಂಚನೆಯದ್ದಲ್ಲ, ಅದು ತೋರಿಕೆಯದ್ದಲ್ಲ, ಅದು ಒಳಗಿನಿಂದ ನಡೀತಾ ಇರುವ ಒಂದು ಆತ್ಮ ಸಂಭಾಷಣೆ. ಗಂಡು ಮತ್ತು ಹೆಣ್ಣು ಇಬ್ರು ಕಟ್ಕೊಳ್ಬೇಕಾಗಿರುವ ಜೀವ ಕೊರಳ ಗೆಳೆತನ ಇದೆಯಲ್ಲ, ಆ ಜೀವ ಕೊರಳ ಗೆಳೆತನದ ದಾರಿಯಲ್ಲಿ 12ನೇ ಶತಮಾನದ ಗಂಡು ಮತ್ತು ಹೆಣ್ಣು ಇಬ್ರು ನಡೆದ್ರು ಅಂತ ನನ್ಗನ್ಸುತ್ತೆ. ಆಡ್ರಿನ್ ರಿಚ್ ಅನ್ನೋಳು ಒಂದ್ ಮಾತು ಹೇಳ್ತಾಳೆ, if I learn to express my experience in its physicality, in its totality, and most importantly without any self-censorship, I'll be speaking a new language. ನಾನು ಸೆಲ್ಫ್ ಸೆನ್ಸಾರ್ಶಿಪ್, ಇದನ್ನ ಹೇಳಲಾ ಬೇಡವಾ, ಇದನ್ ಬೇಡ, ಇದನ್ ಹೇಳಲ್ಲ ಅಂತೆಲ್ಲ ನಾನೇ ಸೆಲ್ಫ್ ಸೆನ್ಸಾರ್ಶಿಪ್ ಮಾಡ್ಕೊಂಡು ನಾನ್ ಮಾತಾಡ್ತಿದ್ರೆ ಅದು ಭಾಷೆ ಅಲ್ಲ, ಅದು ನಿಜವಾದ ಭಾಷೆ ಅಲ್ಲ, ಅದು ಹೊಸ ಭಾಷೆ ಅಲ್ಲ. ನಾನು ವಿದೌಟ್ ಸೆಲ್ಫ್ ಸೆನ್ಸಾರ್ಶಿಪ್ ನನಗ್ ಮಾತಾಡಕ್ಕಾಗದಾದ್ರೆ ಮಾತ್ರ ಐ ವಿಲ್ ಬಿ ಸ್ಪೀಕಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ಅಂತ ಅವಳು ಹೇಳ್ತಾಳಲ್ವಾ. 12ನೇ ಶತಮಾನದ ಗಂಡು ಮತ್ತು ಹೆಣ್ಣು ಇಬ್ರು ಹೀಗೊಂದು ಹೊಸ ಭಾಷೆಯನ್ನ, ಹೊಸ ಲೋಕ ಮೀಮಾಂಸೆಯನ್ನ ಕಟ್ಟಿದ್ರು ಅನ್ನುವ ಕಾರಣಕ್ಕೆ ಅದು ನಮ್ಗೆ ಬಹಳ ಪ್ರಿಯವಾಗಿದೆ. ಅದ್ರ ಜೊತೆನಲ್ಲಿ ನಮ್ಗೊಂದು ಆಪ್ತ ಸಂವಾದ ಸಾಧ್ಯ ಆಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹೀಗೊಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಚಂದ್ರಶೇಖರ್ ಅವ್ರಿಗೆ, ಶರಣ ಸಾಹಿತ್ಯ ಪರಿಷತ್ನವ್ರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಸ್ವಲ್ಪ ಹೆಚ್ಚು ಸಮಯ ತಗೊಂಡಿದ್ರೆ ಕ್ಷಮಿಸ್ಬೇಕು ಅಂತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. 34 ನಿಮಿಷ ನೀವು ನಮ್ಮನ್ನೆಲ್ಲನೂ ಕೂಡ ಮೂಕ ವಿಸ್ಮಿತರಾಗಿ ಮಾಡಿದಿರಿ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 34 ನಿಮಿಷಗಳ ಈ ಭಾಷಣ ಇಡೀ ಒಂದು ನಿಮ್ಮ ಹೆಸರು ಏನು, ನಿಮ್ಮ ಇಲ್ಲಿ ಒಬ್ರು ಡಾಕ್ಟರ್ KG ರಾಧಾ ಅವರು ಚಾಟ್ ಬಾಕ್ಸ್ ಅಲ್ಲಿ ಬರ್ದಿದ್ದಾರೆ. ಬಹುಶಃ ನನ್ನ ಮಾತು ಕೇಳ್ತಾ ಇದೆ ಎಲ್ಲರಿಗೂ. ಏನ್ ಬರ್ದಿದ್ದಾರೆ ಅಂದ್ರೆ ಅವ್ರ ಮಾತು ನಾನೇ ಕೋಟ್ ಮಾಡ್ಬಿಡ್ತೀನಿ. ಅವ್ರು
ಆಶಾದೇವಿಯವರು ಹೆಸರೇನಿದೆಯಲ್ಲ, ಅವರು ಆಶಾದೇವಿಯವರಲ್ಲ, ಅವರು ಪರಿಭಾಷಾ ದೇವಿ ಅಂತ ಹೇಳಿ. ಹಾಗಾಗಿ ಈ ವಚನ ಚಿಂತನೆಯನ್ನ, ವಚನ ಚರ್ಚೆಯನ್ನ ಅದರಲ್ಲೂ ಮಹಿಳೆಯರು ಕುರಿತು ನೀವೇ ಮಾಡಿದಂತ ಮಾತುಗಳು ಎಲ್ಲರ ದಮನಿಗಳಲ್ಲೂ ಕೂಡ ಒಂದು ಹೊಸ ಉತ್ಸಾಹವನ್ನ ಉಂಟು ಮಾಡ್ತಕ್ಕಂಥವು. ಹಾಗಾಗಿ ಆಶಾದೇವಿ, ಪರಿಭಾಷಾ ದೇವಿ ನನ್ನ ದೃಷ್ಟಿನಲ್ಲಿ ಮಹಿಳೆಯರ ಒಂದು ಚಿಂತನೆಗೆ, ಜಗತ್ತಿಗೆ ನೀವೊಂದು ಆಶಾ ಕಿರಣ ಆಗಿ ಇದ್ದೀರಿ ಅಂತ ಹೇಳ್ತಾ, ನಿಮಗೆ ನಮ್ಮ ಈ ದೆಹಲಿ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲರ ಪರವಾಗಿ, ಕದಳಿ ವೇದಿಕೆಯ ಪರವಾಗಿ, ಎಲ್ಲ ಕಾರ್ಯಕಾರಿ ಸಮಿತಿ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಹೇಳ್ತೇನೆ ಮೇಡಮ್. ಸೊ ಈಗ ನಿರೂಪಕರು ಮುಂದಿನ ಇಬ್ರು ವಚನ ಗಾಯಕರನ್ನ, ಏನು ಆಶಾ ಲತಾ ಅವರು ಮತ್ತೆ ದೀಪು ಅವರು ಇದ್ದಾರೆ, ಅವ್ರನ್ನ ಕರೆದು ಮುಂದಿನ ಇದನ್ನ ಮಾಡ್ಬೋದು. ಧನ್ಯವಾದಗಳು ಡಾಕ್ಟರ್ ಆಶಾದೇವಿ ಮೇಡಮ್. ತುಂಬಾ ಸವಿಸ್ತಾರವಾಗಿ ಗಂಡು ಹೆಣ್ಣಿನ ಸಂವಾದದ ಕುರಿತು ತಾವು ಹೇಳಿದಿರಿ. ಇದು ಮಹಿಳಾ ದಿನಾಚರಣೆಯನ್ನು ಅರಿವಿನ ದಿನಾಚರಣೆ ಅಂತ ನಾವೆಲ್ಲರೂ ಅರಿವು ಮಾಡ್ಕೊಳ್ಬೇಕು ಅಂತ ನೀವು ಹೇಳಿದಿರಿ. ಇದು ಮನೆಯಿಂದ ತಾಯಿಯಾಗಿ ಮಕ್ಕಳನ್ನು ಬೆಳೆಸುವಾಗ್ಲೇನೆ ಚಿಕ್ಕದ್ರಿಂದ ನಾವು ಅರಿವು ಮಾಡಿಸ್ಬೇಕು ಈ ವಿಷಯನ, ಇದನ್ನ ಒತ್ತು ಕೊಡ್ಬೇಕು ಅಂತ ಹೇಳಿದ್ದೀರಿ. ಧನ್ಯವಾದಗಳು ನಿಮಗೆ. ಈಗ ಮುಂದಿನ ಕಾರ್ಯಕ್ರಮ ಶ್ರೀಮತಿ ಆಶಾಲತಾ ಮಹಾದೇವರಿಂದ ವಚನ ಗಾಯನ. ನಮಸ್ಕಾರ, ಶರಣಾರ್ಥಿ. ಇವತ್ತು ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯರ 274 ವಚನಗಳಲ್ಲಿ ಒಂದನ್ನು ನಾನು ವಾಚನ ಮಾಡ್ತಾ ಇದ್ದೇನೆ. ತಾನು ಮಾಡುವ ಭಕ್ತಿ ಲಿಂಗದ ಉಪದೇಶವನ್ನರಿಯದ ಕಾರಣ, ತಾನು ಮಾಡುವ ಭಕ್ತಿ ಲಿಂಗದ ಉಪದೇಶವನ್ನರಿಯದ ಕಾರಣ, ಕಂಡ ದೈವಕ್ಕೆ ಹೋಗಿ ಮಂಡಿ ಮುಂದಲೆ ಕೊಟ್ಟನಾದಡೆ ಆತ ಭಕ್ತನಲ್ಲ. ಕಂಡ ದೈವಕ್ಕೆ ಹೋಗಿ ಮಂಡಿ ಮುಂದಲೆ ಕೊಟ್ಟನಾದಡೆ ಆತ ಭಕ್ತನಲ್ಲ. ಆತನ ಸಂಗಡ ಹೋಗಿ ಉಪದೇಶ ಮಾಡಿದಾತನೂ ಗುರುವಲ್ಲ. ಅಂತವರ ಮನೆಯಲ್ಲಿ ಹೊಕ್ಕು ಉಂಬಾತ ಜಂಗಮವಲ್ಲ. ಈ ಭಕ್ತ ಜಂಗಮದ ಭೇದವೆಂತೆಂದೆಡೆ ಒಡಲ ಕಿಚ್ಚಿಗೆ ಹೋಗಿ ತುಡುಗುಣಿ ನಾಯಿ ಹೊಕ್ಕು ತನ್ನ ಹೊಡಲ ಹೊರೆದಂತಾಯಿತಯ್ಯ ಎಂದು ಕೊಡವಿಯೊಳಗೆ ಡಂಗುರವ ನಿಕ್ಕಿ ಸಾರಿದಾತ ನಮ್ಮ ಅಂಬಿಗರ ಚೌಡಯ್ಯ. ನಮಸ್ಕಾರ. ಧನ್ಯವಾದಗಳು ಆಶಾಲತಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಮ್ಮ ಸದಸ್ಯರಾದ ದೀಪಾ ಶಿವಪ್ಪನವರು ವಚನ ಗಾಯನ ಮಾಡಲಿದ್ದಾರೆ. ಅನ್ಮ್ಯೂಟ್ ಮಾಡ್ಕೊಡಿ ದಯಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಶರಣಾರ್ಥಿ. ಜನಿತಕ್ಕೆ ತಾಯಾಗಿ ಎತ್ತಳು ಮಾಯೆ, ಜನಿತಕ್ಕೆ ತಾಯಾಗಿ ಎತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯೆಲ್ಲ ಕಾಡಿತ್ತು ಮಾಯೆ, ಇದಾವ ಪರಿಯೆಲ್ಲ ಕಾಡಿತ್ತು ಮಾಯೆ. ಈ ಮಾಯೆಯ ಕಳೆಬಿಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಧನ್ಯವಾದಗಳು. ಧನ್ಯವಾದಗಳು ದೀಪಾ ಮೇಡಮ್. ಈಗ ನಮ್ಮ ನಂದಿನಿ ಮಠದ್ ಎನ್ನುವ ಹುಡುಗಿ ಇಂದ ನೃತ್ಯವನ್ನು ನೋಡೋಣ. ವಚನದಲ್ಲಿ ನಾ
ವಚನವು ತುಂಬಿ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳ ತುಂಬೆ ಚರಣ ಕಮಲದೊಳ ತುಂಬೆ ವಚನದಲ್ಲಿ ನಾಮಾಮೃತ ತುಂಬೆ ವಚನದಲ್ಲಿ ನಾಮಾಮೃತ ತುಂಬೆ. ತುಂಬಾ ಸೊಗಸಾಗಿ ನೃತ್ಯ ಮಾಡಿದ್ದೀರಿ ಕುಮಾರಿ ನಂದಿನಿ ಮಠದವರು. ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕದಳಿ ಮಹಿಳಾ ವೇದಿಕೆ ದೆಹಲಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಬಸವರಾಜರವರನ್ನು ಅಧ್ಯಕ್ಷರ ನುಡಿಗಳನ್ನು ಹೇಳಲು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಜನಪ್ರಿಯ ಲೋಕಸಭಾ ಸದಸ್ಯೆ, ಖ್ಯಾತ ಚಿತ್ರನಟಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ, ಕನ್ನಡ ಹೆಸರಾಂತ ಚಿಂತಕಿಯಾಗಿರುವ ಡಾಕ್ಟರ್ MS ಆಶಾದೇವಿ ಅವರೇ, ಶರಣ ಚಿಂತಕಿ ಹಾಗೂ ಗೋರು ಚನ್ನಬಸಪ್ಪ ಅವರ ಸುಪುತ್ರಿಯಾದ ಶ್ರೀಮತಿ ಮುಕ್ತಾ B ಕಾಗಲಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶರಣ ಸಾಹಿತ್ಯ ಪರಿಷತ್ತಿನ ದೆಹಲಿ ಘಟಕದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರೇ, ಸ್ನೇಹಿತರೆ ಹಾಗೂ ಸಹೋದರರೇ, ಈಗಾಗಲೇ ವಚನಕಾರರಲ್ಲಿ ಗಂಡು ಹೆಣ್ಣಿನ ಸಂವಾದ ವಿಷಯದ ಕುರಿತು ಉಪನ್ಯಾಸ ನೀಡಿರುವ ಡಾಕ್ಟರ್ ಆಶಾದೇವಿ ಮೇಡಮ್, ಮುಕ್ತಾ ಮೇಡಮ್ ಹಾಗೂ ಮುಖ್ಯ ಅತಿಥಿಯಾಗಿರುವ ಮಾನ್ಯ ಸುಮಲತಾ ಮೇಡಮ್ ಇವರು ನಮಗೆ ಸಾಕಷ್ಟು ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಮಹಿಳೆಯರ ಸಮಾನತೆ ಮತ್ತು ಹಕ್ಕುಗಳ ಬಗೆಗೆ ಸಮಗ್ರ ಚಿಂತನೆ ನಡೆದದ್ದು ಮೊದಲ ಬಾರಿಗೆ ಕರ್ನಾಟಕದಲ್ಲಿ, ಅದರಲ್ಲೂ 12ನೇ ಶತಮಾನದ ಶರಣ ಕ್ರಾಂತಿಯ ಸಂದರ್ಭದಲ್ಲಿ ಎನ್ನುವುದು ಹೆಮ್ಮೆಯ ವಿಷಯ. ಶರಣರು ಬರೀ ಚಿಂತನೆಯಷ್ಟೇ ಮಾಡಿ ಸುಮ್ಮನಾಗದೆ ಅದನ್ನು ಕಾರ್ಯರೂಪದಲ್ಲಿ ತಂದು ಸಮಾಜದ ಬೆಳವಣಿಗೆಗೆ ಕಾರಣೀಭೂತರಾದದ್ದು ಇನ್ನೂ ಮಹತ್ವದ ಸಂಗತಿ ಎಂದು ನನಗನಿಸುತ್ತದೆ. ಇದರ ಬಗ್ಗೆ ಡಾಕ್ಟರ್ ಆಶಾದೇವಿಯವರು ಮಾತಾಡಿದ್ದನ್ನು ಕೇಳಿದರೆ ಇವತ್ತು ನಾವು 21ನೇ ಶತಮಾನದಲ್ಲೂ ನಂಬಲಿಕ್ಕೆ ಆಗದಂತಹ ಸಾಧನೆಯನ್ನು ಅಂದಿನ ಮಹಿಳಾ ಶರಣೆಯರು ಮಾಡಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಅವರೆಲ್ಲರೂ ಮಾಡಿ ತೋರಿಸಿದ್ದಾರೆ. ಅವರ ಚಿಂತನೆಗಳನ್ನು ವಚನಗಳ ಮೂಲಕ ಓದಿ ಅರ್ಥ ಮಾಡಿಕೊಂಡು ಒಂದಿಷ್ಟಾದರೂ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯೋಣ ಎಂದು ಹೇಳಲಿಚ್ಛಿಸುತ್ತೇನೆ. ಕನ್ನಡದ ಪ್ರಪ್ರಥಮ ಕವಯಿತ್ರಿ ಅಕ್ಕಮಹಾದೇವಿಯವರು ಕದಳಿಯ ವನದಲ್ಲಿಯ ಕೋಗಿಲೆ, ಶ್ರೇಷ್ಠ ವಚನಕಾರ್ತಿ, ಅತ್ಯದ್ಭುತ ದಾರ್ಶನಿಕಳು, ಬೌದ್ಧಿಕ ಮತ್ತು ಭಾವನಾತ್ಮತೆಯನ್ನು ಆಧ್ಯಾತ್ಮದ ಜೊತೆಗೆ ಬೆಸೆದ ಅಪರೂಪದ ಶಿವಶರಣೆ. ಅಮುಗೆ ರಾಯಮ್ಮನವರ ಕೆಚ್ಚು, ಧೈರ್ಯ, ಛಲ, ನಿಷ್ಠುರತೆ, ಆಧ್ಯಾತ್ಮ, ಸ್ವಾಭಿಮಾನ ಇವೆಲ್ಲ ಅವರ ವಚನಗಳಲ್ಲಿ ಕಾಣಬಹುದು. ಹಾಗೆಯೇ ಗಂಡ ಮಾರಯ್ಯನ ಕಾಯಕ ಪ್ರಜ್ಞೆಯನ್ನು ಪ್ರಶ್ನಿಸುವ ಹಾಗೂ ಅವನ ಆಸೆಯ ಮನಸ್ಸನ್ನು ಪ್ರಶ್ನಿಸುವ ಐದಕ್ಕಿ ಲಕ್ಕಮ್ಮನವರು ಮತ್ತು ಕಸಗೂಡಿಸುವಾಗ ಹೊನ್ನು ಸಿಕ್ಕರೂ ಅದು ತನ್ನದಲ್ಲವೆಂದು ತಿರಸ್ಕರಿಸಿ ಕಸದಂತೆ ಪರಿಗಣಿಸುವ ಸತ್ಯಕ್ಕನವರು, ಹೀಗೆ 10 ಹಲವು ಧೀಮಂತ ಮಹಿಳಾ ವಚನಕಾರ್ತಿಯರ ವಚನ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಅವರು ತೋರಿದ ದಿಟ್ಟತನ, ಧೈರ್ಯ,
ಸ್ಥೈರ್ಯಗಳನ್ನು ಮೈಗೂಡಿಸಿಕೊಂಡು ಇವತ್ತಿನ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ ಎಲ್ಲರಿಗೂ ಮನಪೂರ್ವಕವಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಜಯಶ್ರೀ ಬಸವರಾಜ್ ಅವರೇ. ಇಂದಿನ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೀಡಲು ನಮ್ಮ ಕದಳಿ ವೇದಿಕೆಯ ಸದಸ್ಯರಾದ ಶ್ರೀಮತಿ ಮೈಥಿಲಿ ಅತ್ತಾವರವರು ಈಗ ವಂದನಾರ್ಪಣೆ ಮಾಡಬೇಕಾಗಿ ಕೋರುತ್ತೇನೆ. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕದಳಿ ವೇದಿಕೆಯ ಕುರಿತು ಆಶಯ ನುಡಿಗಳನ್ನಾಡಿದ ಶ್ರೀಮತಿ ಮುಕ್ತಾ ಕಾಗಲಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಉಪನ್ಯಾಸವನ್ನು ಬಹಳ ಅಚ್ಚುಕಟ್ಟಾಗಿ ಮಂಡಿಸಿದ ಡಾಕ್ಟರ್ MS ಆಶಾದೇವಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಮ್ಮ ಹೆಮ್ಮೆಯ ಸಂಸದೆ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಮೇಡಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿದೆ ನಂದಲ್ಲ, ಕೇಳ್ತಿದೆ ಅಲ್ವಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಕೇಳಿಸ್ತಿದೆ. ಓಕೆ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಜಯಶ್ರೀ ಬಸವರಾಜ್ ಅವರಿಗೂ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಚಂದ್ರಶೇಖರ್ ಅವರಿಗೆ ವಂದನೆಗಳನ್ನು ತಿಳಿಸಬಯಸುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ವಚನ ಗಾಯನ ಮಾಡುವ ಮೂಲಕ ಶುಭಾರಂಭ ಮಾಡಿದ ಶ್ರೀಮತಿ ಸುಜಾತಾ ಗೌರವ್ ಹಾಗೂ ವಚನ ವಾಚನ ಮಾಡಿದ ಸ್ಥಳೀಯ ಮಕ್ಕಳಾದ ಅವನಿನೆಲ್ಲಿ, ಅಧೋಕ್ಷಜ್, ಓಂಕಾರೇಶ್ವರ್ ಸ್ವರೂಪ್, ರೋಹನ್ ಮತ್ತು ಮಾಡಿದ ಕುಮಾರಿ ನಂದಿನಿ ಮಠದವರಿಗೂ ಧನ್ಯವಾದಗಳು. ಹಾಗೂ ಶ್ರೀಮತಿ ಆಶಾಲತಾ ಮಹದೇವ್, ಶ್ರೀಮತಿ ದೀಪಾ ಶಿವಪ್ಪ, ಶ್ರೀಮತಿ ಪ್ರಹ್ಲಾದ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದೆಹಲಿಯ ಹಾಗೂ NCR ನಲ್ಲಿರುವ ವಿವಿಧ ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ಧನ್ಯವಾದಗಳು. ಮತ್ತು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ನಮ್ಮ ದೆಹಲಿ ಘಟಕದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಅತಿಥಿಗಳನ್ನು ಪರಿಚಯಿಸಲು ನೇರವಾಗಿ ಎಲ್ಲರಿಗೂ ಹಾಗೂ ಆನ್ಲೈನ್ ಪ್ರಸಾರದ ನಿರ್ವಹಣೆ ಮಾಡಿದ ವೀರೇಶ್ ಅವರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮವನ್ನ 2 ಗಂಟೆಗಳ ಕಾಲ, ಇನ್ನು 2 ನಿಮಿಷ ಆದ್ರೆ 2 ಗಂಟೆ ಆಗ್ತದೆ, ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿಕೊಟ್ಟಂತಹ ಶ್ರೀಮತಿ ದೀನಾ ಜಾಯ್ಸ್, ನಮ್ಮ ಕದಳಿ ಮಹಿಳಾ ವೇದಿಕೆಯ ಸಕ್ರಿಯ ಸದಸ್ಯರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಎಲ್ಲ ನಮ್ಮ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳು, ಹಾಗೇನೆ ಮತ್ತೆ ಜೂಮ್ ತಂತ್ರಜ್ಞಾನದ ಒಂದು ಪ್ರಸಾರಕ್ಕೆ ನೆರವಾದಂತಹ ಮಿತ್ರ ವೀರೇಶ್ ವಗೆಸೊಪ್ಪಿನವರ್, ಎಲ್ಲರಿಗೂ ಕೂಡ ಭಾಗವಹಿಸಿದಂತಹ ಎಲ್ಲ ಗೆಳೆಯ ಗೆಳತರಿಗೂ, ಹಾಗೂ ಇವತ್ತಿನ ನಮ್ಮ ಕಾರ್ಯಕ್ರಮದ ಒಂದು ಮುಖ್ಯ ಒಂದು ಘಟ್ಟ ಏನು ಉಪನ್ಯಾಸವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಟ್ಟಂತಹ MS ಆಶಾದೇವಿ ಮೇಡಮ್, ಮತ್ತೆ ಆಶಯ ನುಡಿಗಳನ್ನ ಹೇಳಿದಂತಹ ನಮ್ಮ ಮುಕ್ತಾ ಮೇಡಮ್, ನಮ್ಗೆ ಈ ಇಡೀ ಒಂದು ಪರಿಷತ್ತಿನ ಆರಂಭದಿಂದಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನಮ್ಗೆ ನೆರವಾಗಿ ಅವರ ಒಂದು ಸಲಹೆ ಮಾರ್ಗದರ್ಶನಗಳನ್ನ ನೀಡ್ತಾ ಬಂದಿದ್ದಾರೆ. ಅವ್ರಿಗೆ ಮತ್ತೆ ಅವರ ತಂದೆಯವರು, ಇವತ್ತು ನಾವೇನಾದ್ರೂ ಈ ಒಂದು ಘಟಕ ಇಲ್ಲಿ ಮಾಡಿದ್ದೀವಿ ಅಂತಂದ್ರೆ ಗುರು ಚನ್ನಬಸಪ್ಪ ಅವರ ಒಂದು ಶಕ್ತಿ, ಅವರ ಒಂದು ಪ್ರೇರಣೆ, ಅದೇ ರೀತಿ ನಮ್ಮ ಸ್ವಾಮೀಜಿಯವರು ಏನು ಸುತ್ತೂರು ಸ್ವಾಮೀಜಿಯವರ ಪ್ರೇರಣೆ, ಅವರ ಆಶೀರ್ವಾದ ನಮ್ಗೆ ಮುಖ್ಯ. ಹಾಗಾಗಿ ಜಗದ್ಗುರು ಶ್ರೀ 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 ಸುತ್ತೂರು ಸ್ವಾಮೀಜಿಯವರಗಳನ್ನ ನೆನೀತಾ, ಅವರ ಆಶೀರ್ವಾದಗಳನ್ನ ಬೇಡ್ತಾ, ನಿಮ್ಮೆಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ರಿಗೂ ಕೂಡ